ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದೇ ಇದೆ, ನಾವು ನಮ್ಮ ಸತ್ಸಂಗದಲ್ಲಿ ಅಪ್ಪ ಅವರ ಆರಾಧನೆ ಹತ್ತಿರದಲ್ಲಿ ಇರೋದರಿಂದ ಅದರ ಪ್ರಯುಕ್ತವಾಗಿ ಒಂದು ಅಪ್ಪನ ವೈಭವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಹಮ್ಮಿಕೊಂಡಿದ್ದೇವೆ. ನಾನು ಮುಂಚಿತವಾಗಿ ತಮ್ಮೆಲ್ಲರಿಗೂ ತಿಳಿಸಿದ್ದೆ ನಮ್ಮ ಒಂದು ಗ್ರೂಪಲ್ಲಿ, ಸತ್ಸಂಗ ಗ್ರೂಪಲ್ಲಿ. ಅದರಂತೆಯೇ ಅದನ್ನು ಇಂದಿನಿಂದ ಆರಂಭ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿಬಿಟ್ಟು ಇನ್ನು ಒಂದೂವರೆ ತಿಂಗಳು 2 ತಿಂಗಳು ಹತ್ತತ್ರ ಇದೆ ಅಪ್ಪ ಅವರ ಆರಾಧನೆ ಬರೋದಕ್ಕೆ. ಅಲ್ಲಿವರೆಗೂ ನಮ್ಮ ಸತ್ಸಂಗದಲ್ಲಿ ಕೈಲಾದಷ್ಟು ಮಟ್ಟಿಗೆ ಅಪ್ಪನ ಒಂದು ಸ್ಮರಣೆಯನ್ನು ಮಾಡೋಣ ಅಂತ ಒಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಇದು. ಯಾವುದೇ ರೀತಿಯಲ್ಲಾದರೂ ಆಗ್ಬೋದು, ಅದು ಅಪ್ಪನ ಚರಿತ್ರೆಯ ಒಂದು ಭಾಗಗಳನ್ನು ಹೇಳೋದ್ರಿಂದ ಆಗ್ಬೋದು, ಅಥವಾ ಒಂದು ಏನೋ ಸ್ವಂತ ಜೀವನದಲ್ಲಿ ನಮಗೆ ಅಪ್ಪನ ಕೃಪೆಯಿಂದ ಸಾಕಷ್ಟು ನಮಗೆ ಏನೋ ಒಂದು ರೀತಿಯ ಕಷ್ಟ ಪರಿಹಾರವೋ ಅಥವಾ ಅನುಭವಗಳು ಆಗಿರುತ್ತೆ, ಅದನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟವರು ಅದನ್ನು ಹಂಚ್ಕೊಳ್ಬೋದು. ಹಾಗೆಯೇ ಇನ್ನೊಂದು ಅಪ್ಪನ ಬಗ್ಗೆ ಕೇಳಿರ್ತೀವಿ ನಾವು, ಹಿರಿಯ ಗುರುಭಕ್ತರಿಂದ ಕೇಳಿರ್ತೀವಿ. ಎಲ್ಲಿಯೋ ನಾವು ಆಶ್ರಮಗಳಲ್ಲಿ ಹೋದಾಗ ಯಾರೋ ಗುರುಭಕ್ತರು ಹೇಳಿದ್ದನ್ನು ನಾವು ಕೇಳಿರ್ತೀವಿ, ಅಥವಾ ನಮ್ಮ ಮನೆಗಳಲ್ಲೇ ನಮ್ಮ ಹಿರಿಯರಿಂದ ನಾವು ಕೇಳ್ಪಟ್ಟಿರ್ತೀವಿ. ಈ ಥರ ವಿಚಾರಗಳು ಪ್ರತಿಯೊಬ್ಬ ಒಂದು ಅಪ್ಪನ ಭಕ್ತರಿಗೂ ತಿಳಿದಿರುತ್ತೆ. ಅದನ್ನು ಒಬ್ರಿಗೊಬ್ಬರು ಹಂಚ್ಕೊಳ್ಳೋದ್ರಿಂದ ಅಪ್ಪನ ವೈಭವ ಅನ್ನೋದು ನಮ್ಮ ಮನಗಳಲ್ಲಿ ಹೆಚ್ಚಾಗತ್ತೆ ಅನ್ನೋದು ಒಂದು ಉದ್ದೇಶ. ಸ್ಮರಣೆ ಮುಖ್ಯವಾಗಿ ಅವನ ಸ್ಮರಣೆಯೇ ಉದ್ದೇಶ ಈ ಕಾರ್ಯಕ್ರಮದ್ದು. ನಾವು ಸ್ಮರಣೆ ಮಾಡಿದಷ್ಟು ನಮ್ಮ ಮನದಲ್ಲಿ ಅವನು ಹೆಚ್ಚಾಗ್ತಾ ಹೋಗ್ತಾನೆ, ಹಾಗೆ ನಾವೇ ಕಮ್ಮಿ ಆಗ್ತಾ ಹೋಗ್ತೀವಿ. ಇದೇ ಉದ್ದೇಶ. ಅವನು ಹೆಚ್ಚಾಗಬೇಕು ನಮ್ಮೊಳಗೆ, ನಾವು ಕಮ್ಮಿ ಆಗಬೇಕು ಅನ್ನೋದೇ ಉದ್ದೇಶ. ಈ ಉದ್ದೇಶದಿಂದ ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ಶ್ರೀಮತಿ ನಾಗಮಣಿ ಕುಮಾರ್ ಅವರು, ಹಾಗೆ ಶ್ರೀಮತಿ ಭಾಗೀರಥಮ್ಮ ಅವರು. ಹಾಗೆಯೇ ನಾನು ಕೂಡ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಒಂದು ವಿಚಾರ ತಮ್ಮೆಲ್ಲರಿಗೂ ಶುರು ಮಾಡೋಕ್ಕೆ ಮುಂಚೆ ನಾನು ತಿಳಿಸ್ಬೇಕು ಅಂತಂದರೆ, ದಯವಿಟ್ಟು ನಿಮಗೆ ಯಾರು ಎಲ್ಲರಿಗೂ ಇವಾಗ ಒಬ್ಬರು ಹೇಳೋದನ್ನು ಕೇಳ್ತೀವಿ, ಅದು ನಂತರ ನಿಮ್ಮಲ್ಲಿ ಏನೋ ನಾನು ಅಪ್ಪನ ಬಗ್ಗೆ ಯಾವುದೋ ಒಂದು ನನಗೆ ನೆನಪು ಬಂತು ಹೇಳಬೇಕು ಅಂದರೆ ಖಂಡಿತ ತಾವು ಹೇಳ್ಬೋದು, ಅದಕ್ಕೆ ಅವಕಾಶ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಬ್ಬರದ್ದು ಮುಗಿಯತ್ಲೂ ಒಮ್ಮೆ ಎಲ್ಲರನ್ನೂ ಕೇಳ್ತೀನಿ, ನೀವು ಏನಾದರೂ ಹೇಳೋಕ್ಕಿದೆಯಾ ಅಂತ ಹೇಳ್ಬಿಟ್ಟು. ಆವಾಗ ನೀವು ಏನಾದರೂ ನಿಮ್ಮ ಮನಸ್ಸಿಗೆ ಆ ಕ್ಷಣ ಬಂದಿದ್ದು ನೀವು ಹಂಚ್ಕೋಬೋದು. ಅದಕ್ಕೊಂದು ಅವಕಾಶ ಇದೆ ಅಂತ ನಾನು ತಮ್ಮೆಲ್ಲರಿಗೂ ತಿಳಿಯಪಡಿಸ್ಬೇಕು ಅಂತ ಇದನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ಎಷ್ಟೊಂದು ವಿಚಾರಗಳು ಕೇಳ್ತಾ ನಮಗೆ ಯಾವುದೋ ಒಂದು ವಿಚಾರ ತಕ್ಷಣ ನೆನಪು ಬರ್ಬೋದು, ಅದು ಆನ್ ದ ಸ್ಪಾಟ್ ನೀವು ಹೇಳೋಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ಇದನ್ನು ಏನೋ ಒಂದು ರೀತಿ ವಿಪರೀತ ತಯಾರಿ ನಡೆಸಿ ಈ ಕಾರ್ಯಕ್ರಮವನ್ನು ಮಾಡೋದು ಅನ್ನೋದಕ್ಕಿಂತ ಗುರುಭಕ್ತರು ಪರಸ್ಪರ ಒಂದು ಅಪ್ಪನ ವಿಚಾರವನ್ನು ಹಂಚ್ಕೊಳ್ಳೋದು, ಅಂದರೆ ಹೇಗೆ ನಾವು ಒಂದು ಆಶ್ರಮದಲ್ಲಿ ಸಿಕ್ಕಾಗ ಒಂದು ಖುಷಿಯಿಂದ ಹಂಚ್ಕೋತೀವೋ, ನಮ್ಮಪ್ಪ ಹೀಗೆ ಮಾಡಿದ್ನಂತೆ, ಆ ಥರ ಒಂದು ರೀತಿ ಒಂದು ಖುಷಿಯಿಂದ ಒಂದು ಹಬ್ಬದ ಥರ ಇದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ವಿಚಾರ. ಏನು ತುಂಬ ತಯಾರಿ ನಡೆಸ್ಬಿಟ್ಟು ನಾವು ಏನೋ ಒಂದು ಸ್ಪೀಚ್ ಕೊಡೋದಕ್ಕಿಂತ ಲೆಟ್ ಅಸ್ ಬಿ ಫ್ರೀ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ತಾವು ಏನೇ ಹಂಚ್ಕೊಂಡ್ರೂ ಅದನ್ನು ಮುಕ್ತವಾಗಿ ಹಂಚ್ಕೋಬೋದು. ಅದಕ್ಕೆ ಯಾವುದೇ ಒಂದು ತಯಾರಿ ನಡೆಸ್ಕೊಂಡು ಬರೋ ಆ ರೀತಿಯಾದ ಏನೋ ಒಂದು ಅಗತ್ಯ ಅನ್ನೋದು ಇಲ್ಲ ಅಂತ ಒಂದು ಪ್ರೀತಿಯಿಂದ ಹಂಚ್ಕೊಳ್ಳೋಣ ಅಪ್ಪನ ವಿಚಾರನ ಅನ್ನೋದು ನನ್ನ ಒಂದು ಆಶಯ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸ್ತೀರಾ ಅಂತ ನಾನು ಭಾವಿಸಿದ್ದೇನೆ, ಹಾಗೂ ತಾವು ಭಾಗವಹಿಸಲಿ ಅಂತ ನಾನು ಬಹಳ ಒಂದು ಆಶಯ ಪಡ್ತಾ ಇದ್ದೇನೆ. ಹಾಗೆ ಇಂದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ ಶ್ರೀಮತಿ ನಾಗಮಣಿ ಕುಮಾರ್ ಅವರು ಹೇಳ್ತಾರೆ, ಅಪ್ಪನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ನಾಗಮಣಿ ಕುಮಾರ್ ಅವರೇ. ಹಾಂ ಸುನೀತಾ, ಶುರು ಮಾಡಿ. ಶ್ರೀ ಗುರುಭ್ಯೋ ನಮಃ. ಗುರುಭಕ್ತ ಬಾಂಧವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದೊಂದು ಸದಾವಕಾಶ. ಅಪ್ಪನ ಬಗ್ಗೆ ಕಲ್ಪವೃಕ್ಷ ಅವ್ರ ಬಗ್ಗೆ ಹೇಳೋದು, ನಾವು ಎಷ್ಟೇ ಹೇಳಿದ್ರು ಅದು
ಒಂದು ಸಾಸಿವೆ ಕಾಳಿನಷ್ಟು ಅಂತ ಆಗುತ್ತೆ. ಆದರೂ ನನ್ನ ಈ ಒಂದು ಕೆಲವೊಂದು ನನಗೆ ಅಪ್ಪನ ಬಗ್ಗೆ ನನಗೆ ಅಪ್ಪ ಅಂದ ಕ್ಷಣ ನನಗೆ ಏನು ಅನಿಸುತ್ತೆ ಅನ್ನೋದೊಂದು ಒಂದೆರಡು ಮಾತಿನಲ್ಲಿ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮ ಶಂಕರಲಿಂಗಾಯ ನಮ ಸದ್ಗುರು ಮೂರ್ತಯೇ ನಮೋ ನಮಃ. ಮತ್ತೊಮ್ಮೆ ಗುರು ಭಕ್ತ ಬಾಂಧವರಿಗೆಲ್ಲರಿಗೂ ನಮಸ್ಕರಿಸ್ತಾ, ಗುರು ಕೃಪೆಗಿಂತ ಮಿಗಿಲಾಗದಿದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಆಮೆ ತಾನೊಂದು ದಡದಲ್ಲಿದ್ದರೂ ಕೂಡ ತನ್ನ ಮರಿಗಳು ಇನ್ನೊಂದು ದಡದಲ್ಲಿದ್ದಾಗ ಯಾವ ರೀತಿ ತನ್ನ ದೃಷ್ಟಿಯಿಂದಲೇ ಮರಿಗಳನ್ನ ಕಾಪಾಡುತ್ತೆ, ಆ ತರಹ ತನ್ನ ದೃಷ್ಟಿಯಿಂದಲೇ ತನ್ನ ಭಕ್ತರನ್ನ ಸದಾ ಕಾಪಾಡ್ತಾನೆ ಅಂತ ಹೇಳ್ತಾರೆ. ಹರ ಮುನಿದರೆ ಗುರು ಕಾಪಾಡ್ತಾನೆ, ಆದರೆ ಗುರು ಮುನಿದರೆ ಹರನಿಂದಲೂ ರಕ್ಷಿಸಲು ಸಾಧ್ಯ ಇಲ್ಲ ಅಂತಾರೆ. ಸದ್ಗುರುವು ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪನೇ ಆಗಿರುತ್ತಾರೆ, ಮತ್ತು ದೇವಿ ಲಲಿತಾ ಪರಮೇಶ್ವರಿಯ ರೂಪನೂ ಹೌದು. ನಾವು ನಮ್ಮ ಶಂಕರಲಿಂಗ ಭಗವಾನರನ್ನ ಪ್ರೀತಿಯಿಂದ ಅಪ್ಪ ಅಂತ ಕರಿತೀವಿ. ಅಪ್ಪ ಎಂದರೆ ಆಕಾಶ, ಪ್ರೀತಿ, ವಿಶ್ವಾಸ, ತ್ಯಾಗ ಮತ್ತು ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂಥ ರಕ್ಷಕ, ಮತ್ತು ಧೈರ್ಯ ಮತ್ತು ಭರವಸೆ. ಗುರು ಎಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಿವಾರಿಸಿ ನಮ್ಮೆಲ್ಲರನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವಂಥ ಬೆಳಕು. ಇದರಲ್ಲಿ ಗುರುವಿನ ಕೆಲವೊಂದು ಕರ್ತವ್ಯಗಳಿರುತ್ತಂತೆ. ಅದು ತನ್ನ ಭಕ್ತರಿಗೆ ಅನುಗ್ರಹ ಮಾಡಲೇಬೇಕಂತೆ. ಅದೇನೆಂದರೆ, ಒಂದು ಮಾರ್ಗದರ್ಶನ, ಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಸ್ಫೂರ್ತಿ ಮತ್ತು ಸ್ವಾವಲಂಬನೆ. ಇವೆಲ್ಲ ನಮಗೆ ಸಿಗಬೇಕು ಅಂದರೆ ನಾವೆಲ್ಲ ಗುರುವಿನ ಸತ್ಸಂಗದಲ್ಲಿರಬೇಕು. ಗುರು ಎಲ್ಲಿರ್ತಾರೆ ಅಂದರೆ ಸತ್ಸಂಗದಲ್ಲಿರ್ತಾರೆ. ಸತ್ಸಂಗ ಅಂದರೆ ಏನಪ್ಪ ಅಂದರೆ ಸತ್ಯದ ಸಹವಾಸ ಅಥವಾ ಉತ್ತಮ ಜನರ ಒಡನಾಟ. ಈ ಸತ್ಸಂಗ ಇದು ಎಲ್ಲಿರುತ್ತೆ ಅಂದರೆ ಆಧ್ಯಾತ್ಮಿಕ ಚಿಂತನೆನ ಯಾರು ಮಾಡ್ತಾ ಇರ್ತಾರೆ, ಎಲ್ಲಿ ಭಜನೆ, ಪ್ರವಚನ, ಜ್ಞಾನ, ಧ್ಯಾನ ಇವೆಲ್ಲ ನಡೀತಾ ಇರುತ್ತೆ, ಭಗವಂತನ ನಾಮಸ್ಮರಣೆ ಎಲ್ಲಿ ಇರುತ್ತೆ ಆ ಸ್ಥಳನ ನಾವು ಸತ್ಸಂಗ ಅಂತೀವಿ. ಇಂತಹ ಒಂದು ಸತ್ಸಂಗ ನಮಗೆಲ್ಲರಿಗೂ ಅಪ್ಪನ ಮುಖಾಂತರ ದೊರಕಿದೆ. ಅಪ್ಪನೆಂಬ ಗುರು, ಮಾರ್ಗದರ್ಶಕ, ರಕ್ಷಕ ನಮ್ಮ ಜೊತೆಗೆ ಇದ್ದಾರೆ ಎನ್ನುವುದೇ ನಮ್ಮೆಲ್ಲರ ಭಾಗ್ಯ ಎಂದು ಹೇಳಬಹುದು. ಗುರು ಮತ್ತು ನಾವು ಅಪ್ಪ ಅಂತ ನಾವು ಏನು ಹೇಳ್ತೀವಲ್ಲ, ಇದು ಎಲ್ರಿಗೂ ಅಷ್ಟು ಸುಲಭವಾಗಿ ಸಿಗೋದಲ್ಲ. ಅದಕ್ಕೆ 100 ಜನ್ಮದ ಸುಕೃತವಿರಬೇಕು ಅಂತ ಹೇಳ್ತಾರೆ. ಇಂತಹ ಸುಕೃತ ನಮಗೆಲ್ಲ ಅಪ್ಪ ನಮ್ಮ ಶಂಕರಲಿಂಗ ಭಗವಾನರ ರೂಪದಲ್ಲಿ ಸಿಕ್ಕಿದೆ. ಇದನ್ನು ನಾವು ನಮ್ಮ ಅರಿವಿಗೆ ತಂದುಕೊಳ್ಬೇಕು. ಇದು ನಮ್ಮ ಭಾಗ್ಯ ಅಂತ ನಾವು ಅಂದ್ಕೋಬೇಕು. ಅಪ್ಪ ಅವ್ರನ್ನ ಕೆಲವರು ಕಂಡಿದ್ದಾರೆ, ಅವರನ್ನ ಒಡನಾಡಿದ್ದಾರೆ, ಮತ್ತು ಅವರ ಜೊತೆ ಆದಂಥ ಅನುಭವವನ್ನೆಲ್ಲ ಹಂಚ್ಕೊಂಡಿದ್ದಾರೆ. ನಿಜವಾಗ್ಲೂ ಅವರೆಲ್ಲ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಬೇಕು. ಆದರೆ ಆಧ್ಯಾತ್ಮಿಕವಾಗಿ ಅದೃಶ್ಯ ರೂಪದಲ್ಲಿ ನಾವು ಸಹ ಅಪ್ಪನನ್ನು ಕಂಡಿದ್ದೇವೆ ಅಲ್ವಾ, ಒಡನಾಡಿದ್ದೇವೆ, ಅಪ್ಪನ ಪ್ರೀತಿಯನ್ನು, ಕೃಪೆಯನ್ನು ಪಡೆದಿದ್ದೇವೆ, ಮತ್ತು ಆತ ನಮ್ಮೊಡನೆ ಇದ್ದಾನೆ ಎನ್ನುವ ಸ್ವಾನುಭವವನ್ನು ನಾವು ಹೊಂದಿದ್ದೇವೆ. ನಮಗೆ ಎಲ್ರಿಗೂ ಆಗಿದೆ ಅಂತಲೇ ನಾವು ಹೇಳ್ಬೋದು. ಈ ನಿಟ್ಟಿನಲ್ಲೂ ಸಹ ನಾವು ಭಾಗ್ಯವಂತರಂತಲೇ ನಾವು ಹೇಳ್ಬೋದು. ಒಂದ್ಸರಿ ಅಪ್ಪ ಯಾವ ಥರ ಮಾರ್ಗದರ್ಶನ, ಎಷ್ಟು ಸರಳವಾಗಿ ಮಾರ್ಗದರ್ಶನ ಮಾಡ್ತಾಯಿದ್ರು ಅಂತ ನಾನು ಒಂದು ಕಡೆ ಓದಿದೆ. ಅದೇನೆಂದರೆ, ಒಬ್ಬ ಅವಿದ್ಯಾವಂತ ಮಹಿಳೆ ಒಂದ್ಸರಿ ಅಪ್ಪನ ಹತ್ರ ಬರ್ತಾರಂತೆ. ಬಂದ್ಬಿಟ್ಟು, ಅಪ್ಪ ನನಗೆ ಏನು ವಿದ್ಯೆ ಅದೆಲ್ಲ ಏನೂ ಗೊತ್ತಿಲ್ಲ, ನನಗೆ ಈ ಆಧ್ಯಾತ್ಮ ಪುರಾಣ ಯಾವುದು ನನಗೆ ಗೊತ್ತಿಲ್ಲ, ಆದರೆ ನಾನು ಉತ್ತಮವಾಗಿ ನಾನು ಜೀವನ ನಡೆಸಬೇಕು, ಅದಕ್ಕೊಂದು ಸರಳವಾಗಿ ನನಗೆ ಅರ್ಥವಾಗೋ ರೀತಿಯಲ್ಲಿ ನನಗೊಂದು ಏನಾದರೂ ಹೇಳಿ ಅಂತ ಆಕೆ ಕೇಳ್ಕೊತಾರಂತೆ. ಅವಾಗ ಅಪ್ಪ ಎಷ್ಟು ಸರಳವಾಗಿ ಹೇಳ್ತಾರೆ ಕೇಳಿ. ಇಟ್ಟಾಂಗೆ ಇರು, ಕೊಟ್ಟಾಂಗೆ ಉಣ್ಣು, ಕರೆದಾಗ ಹೋಗು. ನೋಡಿ, ಅಪ್ಪ ಎಷ್ಟು ಸರಳವಾಗಿ ಆಕೆಗೆ ಅವಿದ್ಯಾವಂತಳಾದರೂ ಕೂಡ ಆಕೆ ಉತ್ತಮ ಜೀವನ ನಡೆಸೋಕ್ಕೆ ಎಷ್ಟು ಸರಳವಾಗಿ ಹೇಳಿದ್ದಾರೆ. ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬದುಕು ಸಾರ್ಥಕ ಆಗುತ್ತೆ. ಅದೇ ಅಪ್ಪ ಹೇಳಿದ್ದು, ಇಟ್ಟಾಗೆ ಇರು, ಕೊಟ್ಟಾಂಗೆ ಉಣ್ಣು, ಕರೆದಾಗ ಹೋಗು. ಇದೇ ಸಾಕಲ್ವ? ಯಾವ ವೇದ ಆಗಲಿ, ಯಾವ ಪುರಾಣ ಆಗಲಿ ಓದೋದ್ರಿಂದ
ಅದಕ್ಕಿಂತಲೂ ಈ ಒಂದು ಸರಳವಾದ ಮಾತು ನಮ್ಮ ಜೀವನಕ್ಕೆ ಒಂದು ಬೆಳಕಾಗುತ್ತೆ. ಮತ್ತೆ ಇನ್ನೊಂದು ಕಡೆ ನಾನು ಓದಿದ್ದೆ, ಜಾನಕಕ್ಕ ಅವರಿಗೆ ಅಪ್ಪ ಅವ್ರ ಮೇಲೆ ಭಾಳ ನಂಬಿಕೆ ಇಟ್ಟಿದ್ರಂತೆ. ಯಾರಾದರೂ ಅಪ್ಪನ ಭಕ್ತರು ಜೀವನದಲ್ಲಿ ನನಗೆ ಹಂಗಾಯ್ತು ಹಿಂಗಾಯ್ತು ಮುಂದೇನಪ್ಪ ಗತಿ ಅಂತ ಹೆದರಿ ಕಂಗಾಲಾಗ್ಬಿಟ್ರೆ ಜಾನಕಕ್ಕ ಅವರು ಅವ್ರಿಗೆ ಬೈತಿದ್ರಂತೆ. ಯಾಕೋ ಇಷ್ಟೆಲ್ಲ ಹೆದರ್ತೀರ ನೀವೆಲ್ಲ, ನಾವೆಲ್ಲ ಗುರುವಿನ ಮಕ್ಕಳು ಕಣೋ, ನಾವು ಅಪ್ಪನ ಮಕ್ಕಳು, ನಾವು ಹುಲಿಗಳ ಥರ ಇರಬೇಕು, ಅಂಜುಬುಕ್ರಾಗಿರಬಾರ್ದು ಅಂತ ಹೇಳ್ತಿದ್ರಂತೆ ಜಾನಕಕ್ಕವರು. ಇದನ್ನು ನಾನು ಒಂದು ಕಡೆ ಓದಿದ್ದೆ. ಈ ಮಾತು ಸಹಿತ ನನ್ನ ಮನಸ್ಸಿಗೆ ಬಹಳ ಒಂದು ಧೈರ್ಯ ಮತ್ತು ಭರವಸೆ ನೀಡ್ತು ಅಂತಲೇ ಹೇಳ್ಬೋದು. ಮತ್ತು ಅಪ್ಪ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ಒಂದು ನಮಗೆ ಧೈರ್ಯ. ಜನ್ಮಾಂತರ ಪುಣ್ಯದಿಂದ ನಮಗೆ ಶಂಕರಲಿಂಗ ಭಗವಾನರ ಆಸರೆ ಪ್ರೀತಿ ಸಿಕ್ಕಿದೆ. ನಿಮ್ಮ ಜೊತೆ ನಾನಿದ್ದೇನೆ ಎಂಬ ಭರವಸೆಯ ಬೆಳಕು ದೊರಕಿದೆ ಅಂತ ಹೇಳ್ಬೋದು. ಅಪ್ಪ ನಮ್ಮ ಜೊತೆ ಇರುವಾಗ ಭಯ ಭೀತಿಗಳಿಗೆ ಸ್ವಲ್ಪನೂ ಸ್ಥಳ ಇಲ್ಲ ಅಂತಲೇ ಹೇಳ್ಬೋದು. ಗುರುವು ಸರ್ವಸಮರ್ಥ, ಅವನಿಗೆ ಎಲ್ಲವೂ ತಿಳಿದಿರುತ್ತದೆ, ಅವನಿಂದ ಮುಚ್ಚಿದಲ್ಲಿ ಏನೂ ಸಾಧ್ಯವಿಲ್ಲ. ಹೌವಾ, ನಾವು 4 ಜನರ ಜೊತೆ ಎಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಡ್ಬೋದು. ಅವರ ಪಾಪ ಅವರಿಗೆ ಗೊತ್ತಿಲ್ಲ, ಅವ್ರು ನಂಬ್ತಾರೆ. ಆದರೆ ನಮ್ಮ ಅಂತರಂಗದಲ್ಲಿರುವ ಗುರುವಿಗೂ ಗೊತ್ತು, ಈಕೆ ಏನು ಹೇಳ್ತಾ ಇದ್ದಾಳೆ, ಜನರನ್ನು ಮೆಚ್ಚೋಕೆ ಹೇಳ್ತಾ ಇದ್ದಾಳ ಅಥವಾ ತನ್ನ ಅಂತರಂಗದಲ್ಲಿರ್ತಕ್ಕಂಥ ಸತ್ಯ ಹೇಳ್ತಾ ಇದ್ದಾಳ ಅನ್ನೋದು ಆತನಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಪ್ಪನಿಂದ ನಾವು ಏನನ್ನೂ ಮುಚ್ಚುಮರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಪ್ಪ ಹೇಗೆ ಅಂದರೆ, ಅಪ್ಪ ಅಂತ ಕರೆದ ತಕ್ಷಣ ಹೇಗೆ ಬರ್ತಾರೆ ಅಂದರೆ, ಈ ಆಕಳು ತನ್ನ ಕರು ಅಂಬಾ ಅಂತ ಕರೆದ ತಕ್ಷಣ ಹೇಗೆ ಓಡಿ ಬರುತ್ತಲ್ಲ ತನ್ನ ಕರುವಿನ ಬಳಿಗೆ, ಹಾಗೆ ಅಪ್ಪ ನಮ್ಮ ಕರೆಗೆ, ನಿಜ ಭಕ್ತರ ಕರೆಗೆ ಓಡಿ ಬರ್ತಾನೆ ಅನ್ನೋದಂತೂ ಸತ್ಯ. ಹಾಗಾಗಿ ನಾವು ಅಪ್ಪನಲ್ಲಿ ನೀನು ಗೋವಿರೆ ನಾವು ಕಂದರು ಅಂತ ಹೇಳ್ಕೊತೀವಿ. ಅಪ್ಪ ಯಾವಾಗಲೂ ಅಂತರಂಗದಲ್ಲಿಯ ಭಕ್ತಿಗೆ ಸೋಲ್ತಾನೆ ಹೊರತು ಬಹಿರಂಗ ಪ್ರದರ್ಶನಕ್ಕಲ್ಲ. ಅಪ್ಪ ಒಂದು ಕಡೆ ಹೇಳ್ತಾರೆ, ರಾಮನನ್ನು ನಂಬಿ ರಾಮ ಒಳ್ಳೆಯದು ಮಾಡ್ತಾನೆ, ನಿಮ್ಮ ಭಕ್ತಿ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ ಅಪ್ಪ. ಮತ್ತು ಅಪ್ಪನ ಅಂತರಂಗದ ಭಕ್ತರು ದೂರದ ಮನೆಯಲ್ಲಿ ಎಲ್ಲೋ ಕಾಫಿ ಮಾಡಿ ನೈವೇದ್ಯಕ್ಕಿಟ್ರೆ ಆ ಕಾಫಿಯ ಸುವಾಸನೆ ಆಶ್ರಮದಲ್ಲಿ ಬರ್ತಿತ್ತು ಅಂತ ನಾನು ಕೇಳಿದ್ದೇನೆ ಮತ್ತು ಓದಿದ್ದೇನೆ. ಮತ್ತು ಒಂದು ಮಾತು ಹೇಳಬೇಕು ಅಂದರೆ, ಕೊಮ್ಮನಹಳ್ಳಿಗೆ ಹೋಗಬೇಕು ಅಂದರೆ ಈ ಹೆಣ್ಮಕ್ಳು ಹೇಗೆ ತವ್ರ ಮನೆಗೆ ಹೋಗಬೇಕು ಅಂತ ಎಷ್ಟು ಖುಷಿಪಟ್ಟು ಸಡಗರದಿಂದ ಹೊರಡ್ತಾರಲ್ಲ, ಆ ಥರ ಒಂದು ಅನುಭವ ಆಗುತ್ತೆ. ಅಲ್ಲಿಗೆ ಹೋಗಿ ಬಂದರೆ, ಕೊಮ್ಮನಹಳ್ಳಿಗೆ ಹೋಗಿ ಬಂದರೆ ತವ್ರ ಮನೆಗೆ ಹೋಗಿ ಬಂದಷ್ಟೇ ಸಂತೋಷ ಆಗುತ್ತೆ. ಮತ್ತು ನಾವು ಸತ್ಸಂಗದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಸಂತೋಷದಿಂದ ಭಜನೆ ಮಾಡ್ತೀವಲ್ಲ, ಆವಾಗ ಅದು ನಾವೆಲ್ಲ ಒಂದು ವಸುದೇವ ಕುಟುಂಬದ ಥರ ಇರ್ತೀವೇನೋ ಅನ್ನೋ ಅಷ್ಟು ಖುಷಿ ಆಗತ್ತೆ. ಮತ್ತು ದೇವನೊಬ್ಬ ನಾಮ ಹಲವು ಅಂತೆಯೇ ಗುರು ರೂಪಗಳು ಬೇರೆ ಬೇರೆ, ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರ್ಬೋದು, ಬಾಳುಮಾಮ ಇರ್ಬೋದು, ಮತ್ತು ನಾನಾ ಥರದ ಗುರುಗಳಿರ್ಬೋದು. ಆದರೆ ಗುರುಗಳಿನಲ್ಲಿರುವ ತತ್ವ ಒಂದೇ ಆಗಿರ್ತದೆ. ಅದು ಹೆಂಗೆಂದರೆ, ಸಕ್ಕರೆ ಹೆಚ್ಚು ನಾನಾ ರೂಪದಲ್ಲಿ ಮಾಡ್ತಾರೆ, ಥರವಾಗಿ ಮಾಡ್ತಾರೆ. ಆದರೆ ಆಯ್ಕೆಯನ್ನು ಅಷ್ಟೇ. ಮಕ್ಕಳು ನನಗೆ ಅದು ಕುದುರೆ ಇರೋದು ಬೇಕು, ಬಾಳೆಹಣ್ಣಿನ ಚಿತ್ರ ಇರೋದು ಬೇಕು ಅಂತಾರೆ, ಇನ್ನೊಂದೇನೋ ಗೊಂಬೆ ಇರೋ ಚಿತ್ರ ಬೇಕು ಅಂತ ಆಯ್ಕೆ ಮಾಡ್ಕೋತಾರೆ. ಆದರೆ ಆ ಮಕ್ಕಳೆಲ್ಲ ತಿಂದರೆ ಆ ಸಕ್ಕರೆ ತಿಂದಾಗ ಆಗೋ ಥರ ಸಿಹಿ, ಸಕ್ಕರೆ ಅದರಲ್ಲಿ ಇರುತ್ತಲ್ಲ ಸಿಹಿ, ಅದು ಒಂದೇ. ಹಾಗೆ ಗುರು ರೂಪ ನಾಮಗಳು ಬೇರೆ ಬೇರೆ ಆಗಿದ್ರು ಕೂಡ ನಾವು ಆ ಗುರುವಿನ ಆರಾಧಿಸಿದಾಗ ಆ ಗುರುವಿನಿಂದ ನಮಗೆ ಸಿಗುವುದು ತತ್ವ ಒಂದೇ. ಗುರುವಿನ ಸಾಕ್ಷಾತ್ಕಾರ ಬಹಳ ಕಷ್ಟ. ಶಿವನಾರಾಯಣ ಸ್ವರೂಪರೇ ಆಗಿದ್ದಾರೆ. ಅವರು ಗುರು ಎಷ್ಟು ಸುಲಭವಾಗಿ ಒಲಿತಾರೋ ಅಷ್ಟೇ ದುರ್ಲಭನೂ ಹೌದು, ಬಹಳ ಕಠಿಣ ಹೃದಯದವನೂ ಹೌದು. ಬಹಳ ಸಾರಿ ಪರೀಕ್ಷೆ ಮಾಡಿ ಹೊರೆ ಹಚ್ತಾರೆ. ಮತ್ತೆ ನಮಗೆ ಸದ್ಗುರುವಿನ ಕರುಣೆ ಹೊರತು ಮತ್ತೆ ಬೇರೆ ಎಲ್ಲೂ ನಮಗೆ ಸತ್ಸಂಗದಲ್ಲಿ ಬಿಟ್ಟರೆ ಮತ್ತಿನ್ನೆಲ್ಲೂ ನಮಗೆ ಸದ್ಗುರುವಿನ ಕರುಣೆ ಸಿಗುವುದು ದುರ್ಲಭ ಅಂತ ಹೇಳ್ಬೋದು. ಮತ್ತು ಈಗ ನನಗೆ ಅಪ್ಪ ಅಂದಾಕ್ಷಣ ನನಗೆ ಮನಸ್ಸಲ್ಲಿ ಬಹಳಷ್ಟು ಭಾವನೆಗಳು ಮೂಡಿಬರುತ್ತೆ. ಅದನ್ನು ನಾನು ಈ ತ್ರಿಪದಿಗಳಲ್ಲಿ ಬರೆದಿಟ್ಟ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಸಂದರ್ಭದಲ್ಲಿ ಒಂದೆರಡನ್ನ ಹೇಳೋಣ ಅಂದ್ಕೊಂಡಿದ್ದೀನಿ. ತನುವೆಂಬ ತೋಟದಲ್ಲಿ, ಮನವೆಂಬ ಹೂಗಿಡದಲ್ಲಿ,
ತನುವೆಂಬ ತೋಟದಲ್ಲಿ ಮನವೆಂಬ ಹೂಗಿಡದಲ್ಲಿ ಭಕ್ತಿ ಎಂಬ ಹೂ ಅರಳಿ ಅದು ನಿನ್ನ ಚರಣಕ್ಕೆ ಅರ್ಪಿತ ಶಂಕರಲಿಂಗ. ಇನ್ನೊಂದು, ಬೇಡ ಅನ್ಯ ವಿಷಯಗಳ ಕಡೆಗೆ ನನ್ನ ಗಮನ, ಬೇಡ ಅನ್ಯ ವಿಷಯಗಳ ಕಡೆಗೆ ನನ್ನ ಗಮನ, ಸದಾ ತುಂಬಿರಲಿ ನನ್ನ ಮನದಲ್ಲಿ ನಿನ್ನ ವದನ ಶಂಕರಲಿಂಗ, ಸದಾ ತುಂಬಿರಲಿ ನನ್ನ ಮನದಲ್ಲಿ ನಿನ್ನ ವದನ. ನೀಡೆಮಗೆ ಮತಿಯ ನಿನ್ನ ಸ್ಮರಣೆಯ ಭಕುತಿಯ, ನೀಡೆಮಗೆ ಮತಿಯ ನಿನ್ನ ಸ್ಮರಣೆಯ ಭಕುತಿಯ, ಭಕುತಿ ನೀಡುವುದು ಸನ್ಮತಿಯ ಶಂಕರಲಿಂಗ, ಭಕುತಿ ನೀಡುವುದು ಸನ್ಮತಿಯ. ಅಪ್ಪ ಶಂಕರಲಿಂಗ, ಇರಲೆಮಗೆ ನಿನ್ನ ಭಕುತರ ಸಂಗ, ಅಪ್ಪ ಶಂಕರಲಿಂಗ, ಇರಲೆಮಗೆ ನಿನ್ನ ಭಕುತರ ಸಂಗ, ನೀನೇ ಶ್ರೀರಂಗ ಪಾಂಡುರಂಗ, ನೀನೇ ಶ್ರೀರಂಗ ಪಾಂಡುರಂಗ. ನಮಿಸಿ ಶ್ರೀ ಗುರು ಚರಣಕ್ಕೆ ಇಡುವ ನಾವು ಅಡಿ ಮುಂದಕ್ಕೆ, ನಮಿಸಿ ಶ್ರೀ ಗುರು ಚರಣಕ್ಕೆ ಇಡುವ ನಾವು ಅಡಿ ಮುಂದಕ್ಕೆ, ಇರುವನು ಅಪ್ಪ ನಮ್ಮ ಜೊತೆಗೆ ಶಂಕರಲಿಂಗ, ಇರುವನು ಅಪ್ಪ ನಮ್ಮ ಜೊತೆಗೆ. ಭಕ್ತವತ್ಸಲ ನೀ ಗುರುನಾಥ, ಜ್ಞಾನ ಪ್ರದಾತ ನೀ ರಂಗನಾಥ, ಭಕ್ತವತ್ಸಲ ನೀ ಗುರುನಾಥ, ಜ್ಞಾನ ಪ್ರದಾತ ನೀ ರಂಗನಾಥ, ನಿನ್ನ ನಾಮದ ಜೊತೆಯಲ್ಲಿ ಸಾಗಿದೆ ನಮ್ಮ ಬಾಳರಥ, ನಿನ್ನ ನಾಮದ ಜೊತೆಯಲ್ಲಿ ಸಾಗಿದೆ ನಮ್ಮ ಬಾಳರಥ ಶ್ರೀ ಶಂಕರಲಿಂಗ, ನಿನ್ನ ನಾಮದ ಜೊತೆಯಲ್ಲಿ ಸಾಗಿದೆ ನಮ್ಮ ಬಾಳರಥ. ಇಂತಹ ಸದ್ಗುರು ಅಪ್ಪನ ರೂಪದಲ್ಲಿ ನಮಗೆಲ್ಲ ದೊರಕಿದ್ದಾರೆ. ಎಲ್ಲರನ್ನು ಕಾಯುವನು ಅಪ್ಪ, ಅವನಲ್ಲಿ ನಮಗೆ ಶ್ರದ್ಧಾ ಭಕ್ತಿ ಇರಬೇಕು. ಭಕ್ತವತ್ಸಲ ಅಪ್ಪ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿರಲಿ. ಅಪ್ಪ ತೋರಿಸಿಕೊಟ್ಟ ಹಾದಿಯಲ್ಲಿ ನಾವೆಲ್ಲ ಸಾಗೋಣ. ಸತ್ಸಂಗದಲ್ಲಿ ನಿರಂತರವಾಗಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಈ ಮೂಲಕ ಅಪ್ಪನ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ ಎಂದು ಹೇಳ್ತಾ, ಇಷ್ಟು ನಾನು ಓದಿದ್ದನ್ನು ಕೇಳಿದ್ದನ್ನು ತನ್ನ ಈ ತೊದಲು ನುಡಿಗಳಲ್ಲಿ ಹೇಳಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ರಲ್ಲಿ ಹಂಸ ಕ್ಷೀರ ನ್ಯಾಯತ ರೀತಿಯಲ್ಲಿ ಕ್ಷಮಿಸಿಬಿಡಿ. ಇಂತಹ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದ್ದಕ್ಕೆ ಶ್ರೀ ಶಂಕರಲಿಂಗ ಸತ್ಸಂಗ ಬಳಗಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು. ಜೈ ಶಂಕರಲಿಂಗ. ತುಂಬ ಚೆನ್ನಾಗಿತ್ತು. ಅಪ್ಪನ ನಾಮದ ಸಂಘ ಇದರಿಂದ ನಮ್ಮ ಜೀವನ ಅಂತ ಹೇಳ್ಬಿಟ್ಟು ಹೇಳಿದ್ದು ಭಾಳ ಖುಷಿ ಆಯಿತು. ಹೌದು, ಅವನ ನಾಮದೇ ನಮಗೆ ಜೀವನಕ್ಕೆ ಒಂದು ಆಧಾರ ಅಂಥದ್ದು ಅನ್ನೋದಂತೂ ಖಂಡಿತ ನಿಜ. ಭಾಳ ಚೆನ್ನಾಗಿತ್ತು. ತ್ರಿಪದಿಗಳು ಚೆನ್ನಾಗಿತ್ತು. ಅಪ್ಪನ ವಿಚಾರಗಳು ತವರು ಮನೆಗೆ ಹೋಗಿ ಬಂದಾಗ ಆಗುತ್ತೆ, ಕೊಮ್ಮನಹಳ್ಳಿಗೆ ಹೋದರೆ ಅದೆಲ್ಲ ಎಲ್ಲ ಹೆಣ್ಣು ಮಕ್ಕಳ ಒಂದು ಅನುಭವ ಎಲ್ಲರೂ ಬಾಯಲ್ಲೂ ಬರುತ್ತೆ. ಅದು ಇದೆಲ್ಲ ವಿಚಾರಗಳು ಬಹಳ ಚೆನ್ನಾಗಿತ್ತು. ಮತ್ತು ಜಾನಕ್ಕ ಅವರು ಹೇಳ್ತಾ ಇದ್ರು, ಧೈರ್ಯವಾಗಿ ಇರಬೇಕು, ಗುರುವಿನ ಮಕ್ಕಳು ಅಂಜಬಾರ್ದು ಅಂತ ಹೇಳಿದ್ದು ಭಾಳ ಚೆನ್ನಾಗಿತ್ತು. ನಾಗಮಣಿ ಅವರೇ, ತುಂಬ ಧನ್ಯವಾದಗಳು ನಿಮಗೆ. ಈಗ ಸರಿ ಸುನೀತಾ, ಥ್ಯಾಂಕ್ ಯು. ಈಗ ನಾನು ಹೇಳಿದ್ದೆ, ಪ್ರತಿಯೊಬ್ಬರು ಹೇಳಿದ ತಕ್ಷಣ ಇನ್ಯಾರಾದರೂ ಏನಾದ್ರು ಹಂಚ್ಕೊಳ್ಳೋದಿದ್ರೆ ಅಂತ ಹೇಳ್ಬಿಟ್ಟು, ಯಾರಿಗಾದರೂ ಈ ಕ್ಷಣ ಏನಾದರೂ ಒಂದು ವಿಚಾರ ನೆನಪು ಬಂದು ನಾನು ಹಂಚ್ಕೋಬೇಕು ಅಂತ ಅನ್ನೋದಿದ್ರೆ ಖಂಡಿತ ಈಗ ಅವಕಾಶವಿದೆ. ಯಾರಾದರೂ ಇದ್ದೀರಾ? ಯಾರಾದರೂ ಏನಾದರೂ ಮಾತಾಡ್ತೀರಾ? ಏನಾದರೂ ಅಪ್ಪನ ಬಗ್ಗೆ ನಿಮಗೆ ನೆನಪು ಬಂದಿದ್ದು? ಹಾಗಾದರೆ ನಾವು ಮುಂದಿನ ಒಂದು ಇದಕ್ಕೆ ಹೋಗೋಣ. ಈಗ ಮುಂದೆ ಶ್ರೀಮತಿ ಭಾಗೀರಥಮ್ಮ ಅವರು, ಅಂದರೆ ನನ್ನ ಪ್ರೀತಿಯ ಅಜ್ಜಿ ಅವರು, ಅಪ್ಪ ಅವ್ರನ್ನ ಚಿಕ್ಕ ಹುಡುಗಿ ಇದ್ದಾಗ ಕಂಡಿದ್ದಾರೆ. ಅವರು 4 ಮಾತು ಅಪ್ಪ ಅವ್ರ ಬಗ್ಗೆ ಅವರು ಏನು ಕಂಡಿದ್ದ ಅದನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಮ ಅಜ್ಜಿ ಇವಾಗ ಮುಂದೆ ಮಾತಾಡ್ತಾರೆ. ಭಾಗೀರಥಮ್ಮ ಅವರು. ಅಜ್ಜಿ ಹೇಳ ಸುನೀತಾ. ಅಜ್ಜಿ ಹೇಳು. ಕೇಳಿಸುತ್ತಾ? ಕೇಳಿಸ್ತಾ ಇದೆ, ಹೇಳು. ಹಾ. ಮತ್ತ ಮಾರುತ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರಿಗೆ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ನಾನು 2 ಮಾತುಗಳನ್ನ ಹೇಳ್ತೀನಿ ಸುನೀತಾ. ಈ ಆರಾಧನಾ ಒಂದು ಪ್ರಯುಕ್ತ
ಅಪ್ಪವ್ರನ್ನ ಕಂಡಿದ್ದಿದ್ರೆ ಹೇಳು ಅಂತ ಕೇಳಿದ್ರು. ಅದಕ್ಕೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಈಗ ನಮ್ಮ ತಂದೆ ತಾಯಿ ವಿಷಯ, ತಂದೆ ತಾಯಿಗೆ ನಮ್ಮ ಅಪ್ಪ ಅವರು ಯಾವ ತರ ಅನುಗ್ರಹ ಮಾಡಿದ್ರು ಅನ್ನೋದನ್ನ ನಿಮ್ ಮುಂದೆ ಹಂಚಿಕೆ ಮಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ಹಿರೇಗುಂಟ್ನೂರು ಅಂತ, ಚಿತ್ರದುರ್ಗ ಹತ್ರ, ಚಿತ್ರದುರ್ಗಕ್ಕೆ 8 ಮೈಲಿ ಹಿರೇಗುಂಟ್ನೂರು. ಅಲ್ಲಿ ನಮ್ಮ ತಂದೆಯವ್ರ ಮನೆ ಎಲ್ಲ ಈಗಲೂ ಇದೆ. ನಮ್ಮ ತಂದೆಯವರೆಲ್ಲ 4 ಜನ ಅಣ್ಣ ತಮ್ಮಂದ್ರು. ಅಪ್ಪ ಅವರು ಲೋಕಿಕೆರೆ ಒಳಗೆ ಒಂದು ಸಪ್ತಾಹ ಮಾಡಿದ್ರು ಅಂತ ಅವನ ಮಾಡ್ತಾರೆ ಅಂತ ಗೊತ್ತಾಯ್ತಂತ ನಮ್ಮ ತಂದೆಯವರಿಗೆ. ಅವಾಗ ಅವ್ರ ಅಣ್ಣನ್ ಕರ್ಕೊಂಡು ನಮ್ಮ ಅಪ್ಪ ಅವ್ರ 20-21 ವರ್ಷ ಇರ್ಬೋದು ಅಷ್ಟೇನೆ, ಲೋಕಿಕೆರೆ ಸಪ್ತಾಹಕ್ಕೆ ಅಂತ ಬಂದಿದ್ದಾರೆ ನಮ್ಮ ತಂದೆಯವರು. ಬಂದಾಗ ಅಲ್ಲಿ 7 ದಿವಸ ಸಪ್ತಾಹದಲ್ಲಿ ಭಾಗವಹಿಸ್ಬೇಕು ಅಂತಂದು ಇದ್ದಾಗ ಮತ್ತೆ ಒಂದ್ ದಿವಸ ಶಾಗ್ಲೆ ಹಳ್ಳಕ್ ಬಟ್ಟೆ ಒಗ್ಯಕ್ಕೆ ಅಂತ ಹೋಗಿದ್ದಾರೆ ನಮ್ಮ ತಂದೆಯವರು. ಅಲ್ಲಿ ನಮ್ಮ ಸುಬ್ಬಜ್ಜ ಅಂತ ನಮ್ಮ ಅಜ್ಜ, ನಮ್ಮ ತಾಯಿ ತಂದೆ, ಅವರು ಲೋಕಿಕೆರೆ ಒಳಗೆ ಅಪ್ಪ ಹತ್ರ ಬಂದ್ಬಿಟ್ಟು ಮತ್ತೆ ಅಪ್ಪ, ನನ್ನ ಮಗಳಿಗೊಂದು ವರ ಬೇಕು, ನೀನು ನೋಡ್ಕೊಡ್ತೀಯಾ ಅಂತ ಸುಬ್ಬಜ್ಜ ಅವ್ರು ಕೇಳಿರಂತೆ. ಕೇಳಿದಾಗ ಯಾಕೋ ಇಲ್ಲೇ ಅದನ್ನ ಕಡಿಯ ನೋಡೋಣ ಅಂತ ಅಂದ್ರಂತೆ. ಆವಾಗ ಅಲ್ಲಿ ಶಾಲೆಯಾಗ ಬಟ್ಟೆ ಒಗಿತಾ ಇದ್ದಾನೆ ಅನಂತಣ್ಣ ಅಂತ ಕರ್ಕೊಂಡ್ಬರೋದು ಅಂತಂದ್ರು. ನಮ್ಮ ತಂದೆಯವರು ಬಟ್ಟೆ ಒಗಿತಾ ಇದ್ರು ಶಾಲೆಯಾಗದಲ್ಲಿ, ಅವ್ರನ್ನ ಕರ್ಕೊಂಬಂದರು. ನಮ್ಮ ತಂದೆಯವರಿಗೆ ಅಪ್ಪ ಅವ್ರು ಕಳ್ತಾರೆ ಅಂದ್ರೆ ಹೆದರಿಕೆ ಆಗ್ಬಿಡ್ತಂತೆ. ಅಯ್ಯೋ ಗುರುಗಳು ನನ್ನೇ ಕರೀತಾರೆ ಅಂತಂದು ಚಿಕ್ಕವರು ಪಾಪ. ಆವಾಗ ಬಂದು ನಮಸ್ಕಾರ ಮಾಡಿದಿರಪ್ಪ, ಯಾಕಪ್ಪ ನನ್ನ ಕರ್ದೆ, ಬಾರ ನಿನಗೆ ಮದುವೆ ಮಾಡಿಸ್ತೀನಿ ಅಂದ್ರಂತೆ. ಅಯ್ಯೋ ಇದೇನಪ್ಪ, ನನಗೆ ಅಂತ ಮದುವೆ, ನಮ್ಮ ಅಣ್ಣಂಗೆ ಮಾಡಿಸು, ನಂಗೇನು ಕೆಲಸ ಕೂಡ ಇಲ್ಲ ನನಗೆ ಅಂತ ಹೇಳಿದಾರೆ ನಮ್ಮ ಅಪ್ಪ ಅವರು. ನಿನಗೆ ಇದು ಹುಡುಗಿ ಅನ್ನಪೂರ್ಣ ಅಂತ ಈ ಸುಬ್ಬಣ್ಣ ಮಗಳು, ನಿನಗೆ ಇವಳು, ಮತ್ತೆ ಬೇರೆಗಲ್ಲ, ನೀನ್ ಮಾಡ್ಕೋಬೇಕು. ಅಪ್ಪ ನನಗೆ ಕೆಲಸನೇ ಇಲ್ಲ ಕಣಪ್ಪ, ನಾನು ಏನ್ ಮದುವೆ ಆಗಿ ನಾನು ಏನ್ ಮಾಡ್ಲಿ ಅಂತ ಕೇಳಿದಾರೆ. ನಾನು ಕೆಲಸ ಸಿಗಂಗ್ ಮಾಡ್ತೀನಿ ಬೇಡ, ನೀನ್ ಯೋಚನೆ ಮಾಡಬೇಡ ಅಂದ್ಬಿಟ್ಟು ಹೇಳಿದಂತೆ. ಗುರುಗಳು ಹೇಳ್ತಾರೆ ನನಗೆ ಬೇಡ ಅನ್ನಂಗಿಲ್ಲ. ನಮ್ಮ ಅಪ್ಪ ಅವ್ರಿಗೊಂದು ತರ ಸಮಸ್ಯೆ ಆಗಿ ನಮಸ್ಕಾರ ಮಾಡ್ಬಿಟ್ಟು, ಆಗ್ಲಪ್ಪ ನಿನ್ನ ಆಶೀರ್ವಾದ ಇದ್ದಂತೆ ಆಗ್ಲಿ, ನಾನು ನೋಡ್ಕೆತ್ನ ಮುಂದಿಲ್ಲ ಅಂತಂದ್ರಂತೆ. ನನ್ನ ಆಶೀರ್ವಾದ ಇರುತ್ತೆ ಅಂತ ಹೇಳಿದ್ದಾರೆ. ಒಪ್ಪಿಬಿಟ್ರು ನಮ್ಮ ಅಪ್ಪ. ಮದುವೆ ಆಗಿ ಹೋಯ್ತು. ಅಲ್ಲಿ ಸಪ್ತಾಹದೊಳಗೆ 16 ಮದುವೆ ಮಾಡಿದಂತೆ, 18 ಮುಂಜಿ ಮಾಡಿದ್ರಂತೆ 7 ಸಪ್ತಾಹದಾಗೆ. ಭಾರಿ ಜೋರ ನಡೆದ್ಬಿಡ್ತು ಅಂತ ಹೇಳ್ತಾರೆ ಸಪ್ತಾಹ ಅಂಬದು. ಆಮೇಲೆ ನಮ್ಮಪ್ಪ ಅವರು ಗುಂಟ್ನೂರಿಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಅಮ್ಮ ಅವರು ನಮ್ಮ ಅಜ್ಜ ಕರ್ಕೊಂಬಂದರೆ ಯಾವಾಗ ಬಿಟ್ರು ಅದೆಲ್ಲ ಆಯ್ತು. ಸಂಸಾರ ಮಾಡಕ್ ಶುರು ಮಾಡಿದ್ರು ಇಬ್ರು, ನಮ್ಮಪ್ಪ ನಮ್ಮಮ್ಮ. ಆ ಸಂದರ್ಭದಲ್ಲಿ ನಮ್ಮ ತಾಯಿಯವರಿಗೆ ಗುರುಗಳ ಮೇಲೆ ಭಾರಿ ಭಕ್ತಿ. ಹಿಂಗೆ ನನ್ನ ಮದ್ವೆ ಗುರು ಮುಖಾಂತರ ಆಗ್ಬಿಡ್ತಲ್ಲ ಅವ್ರ ಆಶೀರ್ವಾದದಿಂದ ಅಂತ ತುಂಬಾ ಸಂತೋಷದಿಂದ ನಮ್ಮಮ್ಮ ಜೀವನ ನಡೆಸ್ತಾ ಇದ್ರಂತ. ಆವಾಗ ದಿವಸ ಬೆಳಗಿನ ಜಾವಕ್ಕೆ ಎದ್ದು ಮತ್ತೆ ಸ್ನಾನ ಮಾಡಿ ಬಂದ್ಬಿಟ್ಟು ದೇವರಿಗೆ ಅಪ್ಪ ಅವ್ರಿಗೆ ಆರತಿ ಮಾಡಿ, ಕಾಫಿ ಮಾಡಿ ದೇವ್ರ ಮುಂದೆ ಅಪ್ಪ ಅವ್ರ ಮುಂದೆ ಇಟ್ಟು ಮತ್ತೆ ನಮಸ್ಕಾರ ಮಾಡಿ, ಆಮೇಲಿಂದ ಎಲ್ಲ ಆರತಿ ಅದೆಲ್ಲ ಆದ್ಮೇಲೆ ಕಾಫಿ ನೈವೇದ್ಯ ಆದ್ಮೇಲೆ ಅಪ್ಪ ಇದನ್ನ ಎಲ್ಲರಿಗೂ ಕಾಫಿ ಕೊಡ್ತಾ ಇದ್ರು ಅಂತ ನಮ್ಮಮ್ಮ. ನನಗೂ ಕೂಡ ಅನುಭವ ಇದೆ. ನಮ್ಮಮ್ಮ ಕಾಫಿನೇ ಕೊಡ್ತಿರ್ಲಿಲ್ಲ ನಮ್ಗೆ. ಆರತಿ ಆಗಿ ಎಲ್ಲ ನಮಸ್ಕಾರ ಆಗಿ ಆರತಿ ತಗೊಂಡು ಆರತಿ ಕೊಟ್ಟು ಆಮೇಲೆ ಕಾಫಿ ಕೊಡೋದು, ಅದು ನನಗೆ ಜ್ಞಾಪಕ ಇದೆ. ಹೀಗೆ ನಡೀತು ನಮ್ಮ ಅಪ್ಪ ಅಮ್ಮನ ಸಂಸಾರ. ನಾವು 2 ರೂಪಾಯಿ ಕೊಟ್ಟು ಆಶೀರ್ವಾದ ಎರಡು 2 ರೂಪಾಯಿ ಕೊಟ್ಟು ಅಪ್ಪ ಅವ್ರನ್ನ ನನ್ಗೆ ಉದ್ಯೋಗ ಇಲ್ಲ ಅಂತಂದು ಹೇಳಿ ನಮ್ಮ ತಂದೆ ಕೇಳಿದಾಗ, ನೀನ್ ಯೋಚನೆ ಮಾಡ್ಬೇಡ, ನಿನಗೆ ನಾನು ಈ 2 ರೂಪಾಯಿ ಕೊಡ್ತೀನಿ ಅಂತ 2 ರೂಪಾಯಿ ಕೊಟ್ರಂತೆ ಗುರುಗಳು. ಕೊಟ್ಬಿಟ್ಟು ನೀನು ಇದ್ರೊಳಗೆ ಅಂಗಡಿ ಇಡು, ಒಂದು ಎಂತದಾರು ಒಂದು ದಿನಸಿ ಅಂಗಡಿ, ಸಣ್ಣದೊಂದು ಅಂಗಡಿ ಹಾಕ್ಯೋ ಅಂತ ಹೇಳಿರಂತೆ. ಅವಾಗ ನಮ್ಮ ತಂದೆಯವರ 2 ರೂಪಾಯಿ ತಗೊಂಡ್ಬಂದ್ಬಿಟ್ಟು ದಿನಸಿ ಅಂಗಡಿನ ಒಂದು ಸಣ್ಣದೊಂದು ಡಬ್ಬ ಪೆಟ್ಟಿಗೆ ಒಳಗೆ ಇಟ್ಟಿದ್ರಂತ. ಫಸ್ಟ್ ಇಟ್ಟು ಜೀವನ ನಡೆಸ್ತಾ ಇದ್ರು. ಫಸ್ಟ್ ನಮ್ಮ ತಂದೆನ ಏನ್ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದ ಗುರುಗಳು. ಮದುವೆ ಮಾಡ್ತೀನಿ ಬಾ ಅಂತ ಕರ್ಕೊಂಬಂದಾಗ, ಏನ್ ಕೆಲಸ ಮಾಡ್ತೀಯ ನೀನು? ನಮ್ಮ ತಂದೆ ಏನ್ ಕೆಲಸ ಮಾಡ್ತಿದ್ದಂತ ಗೊತ್ತಾ? ಅಲ್ಲಿ ಹಳಿಯೂರು ಅಂತ 3 ಕಿಲೋಮೀಟರ್, ಹಳಿಯೂರು ಗುಂಟ್ನೂರಿಗೆ 3 ಕಿಲೋಮೀಟರ್, ಅಲ್ಲಿ ಟ್ರೈನ್ ಓಡಾಡೋದು.
ಅದು ಮಾಯ್ಕೊಂಡ ಆ ಕಡೆ ಎಲ್ಲ ಹೋಗ್ತಿತ್ತು ಟ್ರೈನು, ಹಳಿಯೂರ್ ಮೇಲೆ ಆಸೆ. ಆ ಹಳಿಯೂರಿಗೆ ರೈಲ್ ಹತ್ರಕ್ಕೆ ಇಡ್ಲಿ, ಮನೆಯಿಂದ ಗುಂಟ್ನೂರಿಂದ ಮನೆಯಿಂದ ಇಡ್ಲಿ ಚಟ್ನಿ ಮಾಡ್ಕೊಂಬಂದು ಅಲ್ಲಿ ಇಡ್ಲಿ ಮಾಡೋದಂತ ನಮ್ಮಪ್ಪ. ಅಲ್ಲಿ ಟ್ರೈನ್ನಾಗಿರೋ ಜನಗಳು ತಗೊಂಡು ಇಡ್ಲಿ ಎಲ್ಲ ತಿನ್ನೋದಂತೆ. ಹಂಗಾಗ್ಬಿಟ್ಟು ಅದು ವ್ಯಾಪಾರ ಆಗಿ ಆ ದುಡ್ಡಿನಲ್ಲಿ ಮತ್ತೆ ಇದು ಮತ್ತೆ ನಾಳೆಗೆಲ್ಲ ರೆಡಿ ಮಾಡ್ಕೊಂಬೋದು, ಈ ತರ ಮಾಡ್ತಾ ಇದ್ರಂತೆ. ಅಪ್ಪ ಅವ್ರು ಕೇಳಿ ಹಿಂಗೆ ಹೇಳಿದಂತೆ. ಅಪ್ಪ ಅವ್ರು ಇಲ್ಲ ಇಲ್ಲ ಈ ಸತಿ ಅದನ್ನೆಲ್ಲ ಬಿಟ್ಬಿಡಪ್ಪ, ನಾನು ನಿನಗೆ ಆಶೀರ್ವಾದ ಮಾಡಿ 2 ರೂಪಾಯಿ ಕೊಡ್ತೀನಿ, ತಗೊಂಡು ಹೋಗ್ಬಿಟ್ಟು ನೀನು ಒಂದು ಅಂಗಡಿ ಹಾಕು ಅಂತ ಹೇಳಿದಂತೆ. ಆ ದುಡ್ಡು ತಗೊಂಬಂದು ನಮ್ಮ ಅಪ್ಪ ಅವರು ಸಾಮಾನು ಸ್ವಲ್ಪ ಆಸಕ್ಕೆ ಎಷ್ಟು ಅಂದ್ರೆ ಅವಾಗಿನ ಕಾಲದ 2 ರೂಪಾಯಿ ಇದ್ರೆ ಈಗ 1,000 ರೂಪಾಯಿ ಇದ್ದಂಗೆ ಅಂತ ಅನ್ಕೋಬಹುದು. ಎಲ್ಲ 2,000 ರೂಪಾಯಿ ಇದ್ದಂಗೂ ಏನೋ. ಅಲ್ಲಿಂದ ಅಂಗಡಿ ಹಾಕಿ ಅದನ್ನೆಲ್ಲ ಶುರು ಮಾಡಿದ್ರು, ಸಣ್ಣ ಸಣ್ಣದಾಗ ಒಂದು. ಆ ಅಂಗಡಿ ನಡಿಯಕತ್ಗೆದು ಅಂತಂದ್ರೆ ಅದು ಜನಕ್ಕೆಲ್ಲ ಆಶ್ಚರ್ಯ ಆಗೋಗ್ಬಿಡ್ತಂತೆ. ಅಲ್ಲಿಂದ ಅದು ಆ ಡಬ್ಬ ಪೆಟ್ಟಿಗೆಯೊಳಗೆ ಅಂಗಡಿ ಆಗಲ್ಲ ಅಂತ ಆಯ್ತು. ಪಕ್ಕದಾಗ ಒಂದು ಮನೆ ಬಾಡಿಗೆ ತಗೊಂಡ್ಬಿಟ್ರಂತೆ. ತಗೊಂಡು ದೊಡ್ಡ ಅಂಗಡಿ ಹಾಕ್ಬಿಟ್ರು. ಬೇಕಾದ ದಿನಸಿ ಸಾಮಾನೆಲ್ಲ ತಂದ್ಬಿಟ್ರಂತೆ, ಮೂಟೆ. ನಾವು ಎಲ್ಲ ಅಂಗಡಿ ಒಳಗೆ ಎಷ್ಟೋ ದಿವಸ ಹೋಗಿ ಕುತ್ಕೊಂಡು ವ್ಯಾಪಾರ ಮಾಡಿ ಜ್ಞಾಪಕ ಇದೆ ನನಗೆ. ಮತ್ತೆ ಅದು ಚೆನ್ನಾಗಿ ನಡೀತಾ, ಅದು ಜೀವನಕ್ಕೆ ದೊಡ್ಡ ಆಧಾರ ಆಯ್ತು. ಅದು ಗುರುಗಳ ವರ, ದೊಡ್ಡ ಕಾಣಿಕೆ ಗುರುಗಳದು. ಆಮೇಲಿಂದ ಇದು ನಾವು 10 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, 5 ಜನ ಗಂಡು ಮಕ್ಳು ನಾವು. ನಮ್ಮ ತಂದೆ 4-5 ಮದುವೆಗಳು ಮಾಡಿದ್ರು. ನಮ್ಮ ತಮ್ಮನ ಮದುವೆ, ನಮ್ಮ ತಂಗಿಯರಿಬ್ಬರು ಮದುವೆ, ನನ್ನ ಮದುವೆ ಭಾರಿ ವೈಭವದಿಂದ ನಮ್ಮ ತಂದೆ ಮಾಡಿದ್ರು. ನಮ್ಮವೆಲ್ಲ 4-5 ಮದುವೆ. ಅವರ ಒಂದು ಗುರುಗಳ ಅನುಗ್ರಹ ಅಂಬೋದು ನಮ್ಮ ಎಲ್ಲ ಮಕ್ಕಳ ಮೇಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನಮ್ಮ ತಮ್ಮಗಳು ತಂಗಿಯರು ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಇವತ್ತಿನ ದಿವಸ. ಎಲ್ಲ ಅವ್ರವ್ರದ್ದೇ ಸಂಸಾರ, ಅವರು ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಆಗಿ ಎಲ್ಲ ಚೆನ್ನಾಗಿದ್ದಾರೆ. ಹೀಗೆ ನಡೀತು. ಆಮೇಲಿಂದ ನಾನು ಆಲೇ ಒಂದು 8 ವರ್ಷದಳು. ಆವಾಗ ಒಂದ್ಸಲ ಗುರುಗಳು ನಮ್ಮೂರಿಗೆ ಗುಂಟ್ನೂರಿಗೆ ಗುರುಗಳು ಗುಂಟ್ನೂರ್ ಮೇಲೆ ಯಾವುದೋ ಒಂದು ಊರಿಗೆ ಹೋಗ್ತಾರೆ, ಯಾರೋ ಕರ್ತಿದ್ದಾರೆ ಅಂತ ಒಂದು ವರ್ತಮಾನ. ಆವಾಗ ನಮ್ಮ ತಂದೆಯವರಿಗೆ ಗೊತ್ತಾಯ್ತು, ಗುರುಗಳು ನಮ್ಮೂರ ಮೇಲೆ ಬರ್ತಾರೆ ಅಂದ್ರೆ ನಮ್ಮನ್ನ ಕರ್ಕೊಂಡ್ಬರ್ಬೇಕು, ನಾವು ಅವ್ರ ಅನುಗ್ರಹದಿಂದ ಇಷ್ಟು ಮಟ್ಟಿಗೆ ನನ್ನ ಜೀವನ ನಡೀತಾ ಇದೆ, ನಾನು ಮತ್ತೆ ಗುರುಗಳನ್ನ ಕರ್ಕೊಂಡ್ಬರ್ಬೇಕು ಅಂತ ಬಹಳ ಮನಸ್ಸಿಗೆ ಅಮ್ಮ ಅಪ್ಪ ಇಬ್ಬರು ಮಾತಾಡ್ಕೊಂಡು ಗುರುಗಳನ್ನ ಅವ್ರಿಗೆ ಆಹ್ವಾನ ಕಳ್ಸಿರಂತ ಒಬ್ಬರ ಮುಖಾಂತರ. ನೀವು ನಮ್ಮೂರ ಮೇಲೆ ಬರ್ತಾ ಇದ್ದೀರಿ, ಮತ್ತೆ ನಮ್ಮ ಮನೆ ಒಳಗೆ ಬಂದು ಮತ್ತೆ ನಮ್ಮ ಇನ್ನ ಆತಿಥ್ಯ ಸ್ವೀಕಾರ ಮಾಡ್ಬೇಕು, ದಯವಿಟ್ಟು ಪಾದದ ಬಿದ್ದು ಕೇಳ್ಕೊತಾ ಇದೀವಿ ಅಂತ ನಮ್ಮ ತಂದೆ ಕಳ್ಸಿದ್ದಾರೆ ಒಂದು ಆಹ್ವಾನ. ಆಹ್ವಾನದ ಮೇರೆಗೆ ಗುರುಗಳಿಗೆ ಇಷ್ಟ ಆಯ್ತಂತೆ, ಖಂಡಿತ ಬರ್ತೀನಿ ಅಂತ ಗುರುಗಳು ಹೇಳಿ ಕಳ್ಸಿದ್ದಾರೆ ಶಿಷ್ಯ ಕೈಲಿ. ಅದು ನಮ್ಮ ಅಪ್ಪ ಅವ್ರಿಗೆ ಬಂದು ತಲುಪಿದೆ. ತಲುಪಿದ ಮೇಲೆ ತುಂಬಾ ಖುಷಿಯಿಂದ ರೆಡಿ ಮಾಡ್ಕೊಬಿಟ್ರಂತೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು, ಮತ್ತೆ ಅಪ್ಪ ಅವ್ರಿಗೆ ಕುಚ್ಚಿ ಕಡುಬು ನುಚ್ಚಿನುಂಡೆ ಅಂದ್ರೆ ಇಷ್ಟ ಅಂತ ಕೇಳಿದ್ರು ಜಾನಕ ಅವ್ರ ಮುಖಾಂತರ. ಆವಾಗ ಅದನ್ನ ಎಲ್ಲ ತಯಾರು ಮಾಡಿದಾರೆ ನಮ್ಮಮ್ಮ. ಬೆಳಕಷ್ಟಲ್ಲಿ ಎದ್ದು ಸ್ನಾನ ಮಾಡಿ ಅವನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ದಾರೆ. ನಾನು ಅವಾಗ 8 ವರ್ಷ ಅಥವಾ 8.5 ವರ್ಷಗಳು ಇರ್ಬೋದು, ಬಹಳ ಸಣ್ಣಳು. ನನಗಂದ್ರೆ ಜ್ಞಾಪಕ ಇದೆ, ಅದೆಲ್ಲ ಜ್ಞಾಪಕ ಇದೆ. ಆವಾಗ ಅಪ್ಪ ಒಂದು ಗಾಡಿ ಬಂತು, ಕಮಾನ್ ಗಾಡಿ ಬಂದು ಬೆಳಗ್ಗೆ 8:30 ತನಕ. ಅವ್ರು ಯಾಕೆ ಇಳ್ಸಕ್ ಇಷ್ಟ ಆಗ್ಲಿಲ್ಲ ಏನೇನೋ ಗಾಡಿನ ಸ್ವಲ್ಪ ಮುಂದಕ್ಕೆ ಓಡಿಸ್ಬಿಟ್ರು. ಗಾಡಿ ಬರುತ್ತೆ ಅಂತ ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪಗಳು ಎಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡಿದ್ರು ಗಾಡಿ ಜಾಗದಾಗ ಸರ್ಕಲ್ನಾಗೆ. ಗಾಡಿ ಮುಂದಕ್ಕೆ ಓಡೋಗ್ಬಿಡ್ತಂತೆ. ಅದು ಓಡೋಗ್ಬಿಡ್ತಂತ ಗೊತ್ತಾಗತ್ತೆ. ನಮ್ಮ ತಂದೆಗಳು, ನಮ್ಮ ದೊಡ್ಡಪ್ಪಗಳು, ನಮ್ಮ ಚಿಕ್ಕಪ್ಪಗಳು ಎಲ್ಲ ಒಂದು 10-15 ಜನ ಓಡಿ ಹೋಗಿ ಸರ್ಕಲ್, ಇನ್ನೊಂದು ಸರ್ಕಲ್ ಹತ್ರ ಗಾಡಿ ಅಡ್ಡಗಟ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಅಲ್ಲಿ ಊದು ಕಡ್ಬಿಟ್ಬಿಟ್ರು ರಸ್ತೆಗೆ. ಆವಾಗ ಗಾಡಿ ನಿಲ್ಸಿ ಗುರುಗಳು ನಡೀದ ಹೋಗೋಣ ಅಂತಂದು ಕರ್ಕೊಂಡು ಬಂದು ಮನೆಗೆ ಕರ್ಕೊಂಡ್ಬಂದು ಪಾದ ತೊಳೆದು ಪೂಜೆ ಮಾಡಿ ಮತ್ತೆ ಹೂವಿನಾರ ಹಾಕಿ, ನನಗೆ ಅದೆಲ್ಲ ಜ್ಞಾಪಕ ಇದೆ. ಹೂವಿನಾರ ಹಾಕಿ ಅಪ್ಪ ಅವ್ರಿಗೆ ಪೂಜೆ ಮಾಡಿದ್ದು, ಅಲಂಕಾರ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಆರತಿ ಮಾಡಿದ್ರು, ನಮಸ್ಕಾರ ಮಾಡಿದ್ರು ಎಲ್ಲರಿಗೂ. ಗುರುಗಳ ಆಶೀರ್ವಾದ ತಗೊಂಡ್ರು. ಆಮೇಲೆ ಆ ಫಳಾರ ಎಲ್ಲರಿಗೂ ಗುರುಗಳಿಗೆ ಪ್ರಸಾದ ಕೊಟ್ಟು ಎಲ್ಲರಿಗೂ ಫಳಾರ ಕೊಟ್ಟು, ಅದೆಲ್ಲ ನನಗೆ ಜ್ಞಾಪಕ ಇದೆ. ನಾವು ಸಣ್ಣರು
ನಾವು ಆ ಗಾಡಿಯಿಂದೆಲ್ಲ ಓಡೋಗಿದ್ವಿ ಕರ್ಕೊಂಬರಕ್ಕೆ. ಮತ್ತು ಆಮೇಲಿಂದ ಎಲ್ಲ ಮುಗಿಸ್ಕೊಂಡು ಗುರುಗಳು ಹೊರಟರು. ಅವಾಗ ಅಷ್ಟರು ಮತ್ತೆ ಹೋಗಿ ಎಲ್ಲ ಗಾಡಿ ಹತ್ತಿಸಿ ನಮಸ್ಕಾರ ಮಾಡಿ ಎಲ್ಲ ಬಂದ್ವಿ. ನಾವು ಹೋಗಿದ್ವಿ ಅವಾಗ. ನಮಗೆ ಅದು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅಪ್ಪ ಅವ್ರನ್ನ ಅವಾಗ ಕಂಡಿದ್ದೆ ನಾನು. ಅವರು ಒಂದು ತಲೆ ಮೇಲೆ ಹಿಂಗೆ ಸೆಲೆ ಹೊತ್ಕೊಂಡು ಏನೋ ಅವ್ರದ್ದು ಭಾವಚಿತ್ರ ಇತ್ತಲ್ಲ, ಅದೇ ರೂಪದಲ್ಲಿ ಇದ್ರು. ನಂಗೆ ಅದು ಯಾವಾಗಲೂ ಮನಸ್ಸಿನಲ್ಲಿ ಇರುತ್ತೆ ನನಗೆ. ಅದೇನೋ ಅವನ ಕೃಪೆ ಅಷ್ಟೇ ಅಂತ ಅನ್ಕೋತೀನಿ. ಇನ್ನು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಮ್ಮ ಯಜಮಾನ್ರು ಯಜಮಾನ್ರಿಗೆ ಅನುಗ್ರಹ ಹೇಗಾಯಿತು, ಒಂದು ಅವನ ಅನುಗ್ರಹದಿಂದ ಹೇಗೆ ಮತ್ತೆ ಅವ್ರು ಮುಂದೆ ಬಂದರು, ಕೆಲಸ ಸಿಕ್ತು ಅನ್ನೋದನ್ನ ಒಂದು ವಿಷಯ ಹೇಳ್ತೀನಿ ನಾನು. ಅವರು ಒಂದು PUC ಅಂತ ಇವಾಗ ಅಂತೀವಿ, ಅವಾಗ ಇಂಟರ್ಮೀಡಿಯೇಟ್ ಅಂತ ಇದ್ರು. ಇಂಟರ್ಮೀಡಿಯೇಟ್ ಮಾಡಿದಂತೆ ಶಿವಮೊಗ್ಗದಲ್ಲಿ ಹೋಗಿ ಓದಿದಾರೆ ಇಂಟರ್ಮೀಡಿಯೇಟ್ ಅನ್ನೋದ. ಓದಿ ಭಾಳ ಕಷ್ಟಪಟ್ಟು ಓದಿದ್ರು ಪಾಪ. ಓದ್ಬಿಟ್ಟು ಆಮೇಲಿಂದ ಅದು ಪಾಸ್ ಆಗ್ಬಿಡ್ತು, ರಿಸಲ್ಟ್ ಬಂದ್ಬಿಡ್ತಂತೆ. ಬಂದ್ಮೇಲೆ ಏನು ಮಾಡಿದ್ದಾರೆ, ಹೋಗಿ ಸೀದಾ ಚಿತ್ರದುರ್ಗಕ್ಕೆ ಹೋಗ್ಬೇಕು. ಅವಾಗ ಚಿತ್ರದುರ್ಗಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿ ಬಂದಿದ್ದಾರೆ ಮೇಸ್ಟ್ರಿ ಕೆಲಸಕ್ಕೆ. ಸರಿ, ಬಂದೇನು ಮಾಡಿದ್ದಾರೆ, ಸೀದಾ ರಜೆ ಇತ್ತು, ನೆಲಗೂರಿಗೆ ಬಂದ್ದಾರೆ. ನಮ್ಮ ಕನಕಮ್ಮ ಅವ್ರ ಮನೆಗೆ, ನಮ್ಮ ಅತ್ತಿಗೆ ಅಲ್ಲಿ ಬಂದರು. ಅವಾಗ ಅಲ್ಲಿ ಅಪ್ಪ ಅವ್ರು ಅಕಸ್ಮಾತ್ ಮಠದಲ್ಲಿ ಇದ್ರಂತೆ. ಹೋಗಿ ನಮಸ್ಕಾರ ಮಾಡಿದ್ದಾರೆ. ಏನು ಭಾರಿ ಸಂತೋಷ ಆಗ್ಬಿಡ್ತಂತೆ ಗುರುಗಳು ನೋಡತ್ಲ ನಮ್ಮ ಮನೆಯವ್ರಿಗೆ. ಅವಾಗ ಹೋಗಿ ನಮಸ್ಕಾರ ಮಾಡಿ, ಏನೋ ಆಯ್ತಾ ಓದೋದು ಅಪ್ಪ, ಆಯ್ತಪ್ಪ ಪಾಸ್ ಆಗಿದೆಯಲ್ಲೇನೋ ಅಂತ ಅವರೇ ಕೇಳ್ಬಿಟ್ರು ಅಂತ. ಹೌದಪ್ಪ ಪಾಸ್ ಆಗಿದೆ, ಅಪ್ಲಿಕೇಶನ್ ಹಾಕಿ ಬಂದಿದ್ದೀನಿ ಮೇಸ್ಟ್ರಿ ಕೆಲಸಕ್ಕೆ. ಅಪ್ಲಿಕೇಶನ್ ಹಾಕಿದ್ಯಾ ಅಂತ ಕೇಳಿದಂತೆ. ಹಾಕಿ ಬಂದಪ್ಪ, ಈಗ ನೀನು ನಡಿಯ, ಒಳ್ಳೇದಾಗುತ್ತೆ, ಕೆಲಸ ಸಿಗುತ್ತೆ ನಡಿಯ ನಿಂಗೆ ಅಂತಂದು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಹೋಗ್ಬಿಟ್ಟಂತೆ. ಭಾರಿ ಸಂತೋಷ ಆಗ್ಬಿಡ್ತಂತೆ ನಮ್ಮ ಯಜಮಾನ್ರಿಗೆ. ಆಮೇಲಿಂದ ತಿರ್ಗಿ 8 ದಿವಸಕ್ಕೆ ಅವ್ರಿಗೆ ಇಂಟರ್ವ್ಯೂ ಇತ್ತಂತೆ. ಆವಾಗಿನ ಕಾಲದಾಗೆ CRB ನಂಬರ್ ಬೀಳೋದು ಅಂತ ಒಂದು ಪದ್ಧತಿ ಗೌರ್ಮೆಂಟು. ಆ CRB ನಂಬರ್ ಬಿತ್ತು ಅಂತಂದ್ರೆ ಕೆಲಸ ಸಿಕ್ತು ಅಂತ ಒಂದು ಪದ್ಧತಿ. ಅವಾಗ ನಮ್ಮ ಮನೆಯವರಿಗೆ CRB ನಂಬರ್ ಬಿದ್ದು ಬಿಟ್ಟಿದೆ. ಅದು ಆಮೇಲಿಂದ ಹೋದಾಗ ಎಲ್ಲ ನಂಬರ್ ಬಿದ್ದಿದೆ ಅಂತಂದು ಆಮೇಲೆ ಗೊತ್ತಾಯ್ತು. ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಜನ. ಸರಿ, ಯಾರಿಗೆ ಇದಾಗಿದೆ, ಕೆಲಸ ಸಿಕ್ಕಿದೆ, ಯಾರು ಸಿಕ್ಕಿಲ್ಲ, ಕರೆದ್ರಂತೆಲ್ಲ. ಕರೆದು ಕೆಲಸ ಕೊಡೋರಿಗೆ ಕೆಲಸ ಕೊಟ್ಬಿಟ್ರು ಆ ಥರ. ಆಮೇಲೆ ಇವ್ರ ಹೆಸರನ್ನು ಒಂದೇ ಸಲ ಕೂಗಿಬಿಟ್ರಂತ, ಒಂದು 5-6 ಜನ ಆಗತ್ಲು. ಆಶ್ಚರ್ಯ ಆಗೋಗ್ಬಿಡ್ತಂತೆ ಇವ್ರಿಗೆ. ಹೋಗಿ ಕೆಲಸ ಆರ್ಡರ್ನೇ ಕೊಟ್ಬಿಟ್ರಂತ ಒಂದೇ ಸಲ. ಅದು ಭಾರಿ ಖುಷಿ ಆಗ್ಬಿಟ್ಟಿದೆ ಹಂಗೇನೆ. ಆಮೇಲಿಂದ ಬಂದು ಮೊದಲು ಅಲ್ಲಿ ಲೋಕಿಕೆರೆ ಹೆಸರು ಗೋಪನಾಳು ಅಂತ ಒಂದು ಊರು, 3 ಮೈಲಿ, ಅಲ್ಲಿ ಕೆಲಸಕ್ಕೆ ಹೋಗೋದು. ಕೆಲ್ಸಕ್ಕೆ ಹೋಗಿ ಆಮೇಲಿಂದ ನೆಕ್ಸ್ಟ್ ವೀಕು ರಜಾ ಇದ್ದಾಗ ಹೋಗ್ಬಿಟ್ಟು ಸೀದಾ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ, ಅಪ್ಪ ನಿನ್ನ ದಯೆಯಿಂದ ನನಗೆ ಹಿಂಗೆ ಕೆಲಸನೇ ಸಿಕ್ಬಿಡ್ತಪ್ಪ ಅಂತಂದು, ಭಾರಿ ಸಿಗುತ್ತೆ ಕಣ, ನನ್ನ ಆಶೀರ್ವಾದ ಅದೇ ನಿನ್ಗೆ ಮುಂದಕ್ಕೆಲ್ಲ ಮಾಡ್ಕೊಂಡು ನಡಿಯ, ಮುಂದಕ್ಕೆ ಚೆನ್ನಾಗಾಗುತ್ತೆ ಕಣ ನಿನ್ಗೆ ಅಂತಂದು ಆಶೀರ್ವಾದ ಮಾಡಿದಂತೆ. ಬಹಳ ಖುಷಿಯಾಗಿ ಅಲ್ಲಿಂದ ಕೆಲಸ ಮಾಡ್ಕೊತ ಅಲ್ಲಿ ಲೋಕಿಕೆರೆಯಿಂದ ನಮ್ಮ ಮಾವ ಅವ್ರ ಮನೆಗಿದ್ರು, ದತ್ತಣ್ಣ ಕಮಲಕ್ಕ ಅಂತ, ಅವ್ರ ಮನೆಗೆ ಅವ್ರು ಇದ್ದಿದ್ದು. ಅವರು ಪಾಪ 10ವರೆಗೆನೆ ಅಡಿಗೆ ಮಾಡಿ ಊಟಕ್ಕೆ ಬಡಿಸಿ ಅಡಿಗೆ 10 ಗಂಟೆಗೆ ಕಳಿಸ್ಬಿಡೋರಂತೆ. ಸಾಯಂಕಾಲ 5 ಗಂಟೆಗೆ ಬರೋದಂತೆ. 5 ಗಂಟೆಗೆ ಬಂದ್ರು ಅಂತಂದ್ರೆ ಒಂದು ಸ್ವಲ್ಪ ನೀರು ಸೇದ್ಬೇಕು ಮನೆಗೆಲ್ಲ ನೀರು ಸೇದ್ ಹಾಕ್ಬಿಟ್ಟು ಕಾಫಿ ಕೊಡೋರಂತೆ. ಕುಡಿದ್ಬಿಟ್ಟು ನಮ್ಮ ಅನ್ಸೂಯಮ್ಮ ಅಪ್ಪ ಅವ್ರ ಮಗಳು, ಗುರುಗಳ ಮಗಳು ಅನ್ಸೂಯಮ್ಮ ಅವರು ಅಲ್ಲೇ ನಮ್ಮ ಶ್ರೀರಾಜನ ಮಗನಿಗೆ ಕೊಟ್ಟಿತ್ತು. ಅವರು ಅವ್ರ ಹೆಸರು ಹನುಮಂತಣ್ಣ ಅವ್ರಿಗೆ ಕೊಟ್ಟಿತ್ತು. ಅವರು 3 ಮಕ್ಕಳು, ನಮ್ಮ ಗೋವಿಂದಣ್ಣ, ಶ್ರೀಧರ ಮತ್ತೆ ಲೋಲಾಕ್ಷಿ, 3 ಜನ ಮಕ್ಕಳು, ಸಣ್ಣವರು. ಮತ್ತೆ ನಮ್ಮನೆಯವರು ಅವ್ರ ಮನೆಗೆ ಹೋಗೋರಂತ ಅವಾಗ. ಹನುಮಂತಣ್ಣ ಹೋಗ್ಬಿಟ್ಟಿದ್ರು ಚಿಕ್ಕ ವಯಸ್ಸಿಗೆ ಅನ್ಸಕ್ಕ. 3 ಮಕ್ಕಳು, ಅವ್ರಿಗೂ ಚಿಕ್ಕ ವಯಸ್ಸು, ತುಂಬಾ ಕಷ್ಟ. ಮತ್ತೆ ಅವ್ರಿಗೆ ಆಸ್ತಿ ಎಲ್ಲ ಬೇಕಾದಷ್ಟಿತ್ತು, ಜೀವನ ನಡೆಸ್ತಾ ಇದ್ರು ಬೇಕಾದಂಗೆ. ಆದ್ರೆ ಪಾಪ ಒಂಟಿ ಆಗ್ಬಿಟ್ಟಿದ್ರು. ಮತ್ತೆ ಆ ಒಂಟಿತನದಲ್ಲಿ ಮಕ್ಕಳನ್ನು ಹೊಟ್ಟೆ ಮಾಡೋದೆಲ್ಲ ತುಂಬಾನೇ ಕಷ್ಟ ಇರುತ್ತೆ.
ಇವರು ಸಾಯಂಕಾಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಇವ್ರದ್ದು ಏನಪ್ಪಾ ಅಂದ್ರೆ ಚಿಕ್ಕ ಹುಡುಗರಿಂದಲೇ ಇದು ಸ್ವಾಮಿ ವಿವೇಕಾನಂದರದು ಮತ್ತೆ ರಾಮಕೃಷ್ಣ ಪರಮಹಂಸರವು ಪುಸ್ತಕಗಳನ್ನ ಸ್ಟೋರಿಗಳು ಓದೋದು, ಮತ್ತೆ ರಮಣ ಮಹರ್ಷಿಗಳದು ಅವ್ರದೆಲ್ಲ ಸ್ಟೋರಿಗಳು ಓದಿ ಓದಿ ತಾವು ಒಂಥರ ಅನುಭವ ಮಾಡ್ಕೊಂಡು ಅಧ್ಯಾತ್ಮದಲ್ಲಿ ತುಂಬಾ ಚೆನ್ನಾಗಿ ಮುಂದುವರೆದ್ಬಿಟ್ಟಿದ್ರು. ಅದು ಭಾರಿ ಅವರಿಗೆ ಅನುಕೂಲ ಆಗ್ಬಿಟ್ಟಿತ್ತು. ಅನ್ಸಕ್ಕ ಅವ್ರ ಮನೆಗೆ ಹೋಗಿ ಕೂತ್ರೆ ನಾವು ಪುಸ್ತಕಗಳು ಓದೋರಂತೆ. ಅನ್ಸಕ್ಕ ಅವ್ರಿಗೆ ಭಾರಿ ಆನಂದ ಆಗ್ಬಿಡೋದಂತೆ, ಅವ್ರ ಕಷ್ಟನೇ ಮರ್ತು ಹೋಗ್ಬಿಡೋದಂತೆ ಅವ್ರಿಗೆ. ಅನ್ಸಕ್ಕ ಅವರು ಅವ್ರನ್ನ ಕೂರ್ಸ್ಕೊಂಡು ದಿನ ಒಂಚೂರು ಬಂದ್ ಹಿಂಗೆ ಪ್ರವಚನ ಇದ್ದಂಗಿದೆ ನಂಗೆ ಓದಪ್ಪ ಅನ್ನೋದಂತ. ಸಾಯಂಕಾಲ 5-5:30, 6 ಗಂಟೆಗೆ ಹೋಗಿ 7:30, 8 ಗಂಟೆ ತನಕ ಕೂತ್ಕೊಂಡು ಇಬ್ರು ಪ್ರವಚನ, ಇವ್ರು ಓದೋದು ಅವ್ರು ಕೇಳೋದು, ಪ್ರಶ್ನೆಗಳಿಂದಾರು ಅನ್ಸಕ್ಕ ಅವರಿಗೆ ಇವ್ರು ಕೇಳೋದು, ಅವ್ರ ಉತ್ತರ ಹೇಳೋದು. ಅಧ್ಯಾತ್ಮದಲ್ಲಿ ಬೇಕಾ ಗುರುಗಳ ಮಗಳು ಕೇಳ್ಬೇಕಾ, ಬೇಕಾದಂಗ ಅವರು ಇದ್ರಂತೆ. ಮತ್ತೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆಗಿದ್ರು ಅದನ್ನ ಚೇತರಿಸ್ಕೊಂಡು ಈ ಒಂದು ಅಭ್ಯಾಸದಿಂದ ಎಷ್ಟೋ ಅವರು ಒಂದು 3-4 ವರ್ಷ ಏನೋ ಬಹಳ ಚೆನ್ನಾಗಿ ಚೇತರಿಸ್ಕೊಂಡ್ಬಿಟ್ರು ಅಂತ ನನಗೆ. ಆಮೇಲೆ ನಮ್ಮ ಮದುವೆ ಆದ್ಮೇಲೆ ನಾವು ಜಾಜೂರು ಅಂತ ಅಲ್ಲಿ ಇದ್ವಿ. ಆವಾಗ ಏನಾರು ವಿಷಯ ಬಂದಾಗ ಅಳೋರು, ದುಃಖ ಮಾಡ್ಕೊಂಬರು. ಆಮೇಲಿಂದ ಅದನ್ನೆಲ್ಲ ಹೇಳೋರು, ಹೇಗಿರ್ತಿತ್ತು ಏನು, ಅವ್ರು ಎಂಥ ಪ್ರೀತಿ ಮಾಡ್ತಿದ್ರು. ಅವರು ಏನಾದ್ರು ಇವ್ರಿಗೆ ಓದಿ ಮಾಡಿರೋದ್ರೆ ಏನಾದ್ರು ತಿನ್ನಕ್ ಕೊಡೋದು, ಏನಾದ್ರು ಒಂದು ತಿಂಡಿ. ಏನೂ ಇಲ್ಲ ಅಂತಂದ್ರೆ ಒಂದು ಹುಳಿಯನ್ನ ಕಲ್ಸ್ಬಿಟ್ಟು, ಅನ್ನ ಹುಳಿ ಕಲಸಿ ಒಂದು ಪ್ಲೇಟ್ಗೆ ಹಾಕಿ ಕೊಟ್ಬಿಡೋರು. ಅದನ್ನ ತಿಂದ್ಬಿಟ್ಟು ಆನಂದವಾಗಿ ಹಾಗೇನೆ ಬಂದ್ಬಿಡೋರಂತೆ. ಆ ಪ್ರಸಾದ ತಿಂತಾನು ಅಂತ ನೆನ್ಸ್ಕೊಂಬರಾಗ್ಲಿಲ್ಲ ನಂಗೆ. ಒಂದು ವಿಷಯ ನನಗೆ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಯಾವ್ದು ಮತ್ತೆ ಅಧ್ಯಾತ್ಮದಲ್ಲಿ ತುಂಬಾ ಮುಂದುವರೆದಿದ್ರು ಅನ್ನೋದಕ್ಕೆ ನನಗೆ ಬಹಳನೇ ಅದು ಮನಸ್ಸಿನೊಳಗೆ. ಅದರಿಂದಲೇ ನಾನು ಒಂಚೂರು ಇಷ್ಟು ಏನಾದ್ರು ಇದ್ರೆ ನನಗೆ ಅದು ಈಗಲೂ ನನ್ನ ಅಭ್ಯಾಸದಲ್ಲಿ ಇದೆ ಅಂತಂದು ಅವರಿಂದಲೇ ನನಗೆ ಆಗಿದ್ದು ಅಂತ ನಾನು ಅನ್ಕೋಬಹುದು. ಅಗಡಿ ಆನಂದವನ ಅಲ್ಲಿ ಒಂದು ಸದ್ಬೋಧ ಚಂದ್ರಿಕೆ ಅಂತ ಒಂದು ಪುಸ್ತಕ ಹೊರಡ್ತಾ ಇತ್ತು. ಆ ಸಂದರ್ಭದಲ್ಲಿ ಇವ್ರಿಗೆ ಗೊತ್ತಾಗ್ಬಿಟ್ಟು ಇವರು ಲೇಖನ ಕಳ್ಸಕ್ ಶುರು ಮಾಡಿದ್ರು. ಆ ಲೇಖನ ಎಲ್ಲ ಇವ್ರದನ್ನ ಹಾಕ್ಬಿಡೋರು ಅವರು. ಅವು ಬೇಕಾದ ಪ್ರಚಾರ ಆಗ್ಬಿಟ್ವು ಲೇಖನಗಳು. ಅವ್ರಿಗೆ ಎಲ್ಲ ಇದು ತುಂಬಾನೇ ಅವ್ರಿಗೆಲ್ಲ ಇಷ್ಟ ಆಗ್ಬಿಡ್ತು. 1 ತಿಂಗಳು ಎಲ್ಲಾರು ಲೇಖನ ಕಳಿಸಿಲ್ಲ ಅಂದ್ರೆ ನಿಮ್ ಲೇಖನ ಬಂದಿಲ್ಲ ಅಂತ ಅವ್ರು ಕಾಗದ ಬರಿತಾ ಇದ್ರು ನಮ್ಮ ಮನೆಯವ್ರಿಗೆ. ಇವರು ಲೇಖನನ ತಿಂಗಳಿಗೆ ಒಂದ್ಸಲ ರಾಮಕೃಷ್ಣ ಪರಮಹಂಸರ ವಿಷಯ, ಮತ್ತೆ ಇವರು ಭಾಗವತ, ಅದು ರಾಮಾಯಣದ ಏನಾದ್ರು ವಿಷಯಗಳು ಪುಸ್ತಕಗಳು ಓದೋರಲ್ಲ, ಅದನ್ನೆಲ್ಲ ಒಂದು ತಮ್ಮದೇ ಆದ ರೀತಿಯಲ್ಲಿ ಅದನ್ನ ಅವ್ರಿಗೆ ಕಳಿಸ್ಕೊಡೋರು. ಅವ್ರು ಅದನ್ನೆಲ್ಲ ಆರಾಮಾಗೆಲ್ಲ ಹಾಕ್ಬಿಡೋರು. ಹಾಕಿ ಅದೇ ಇವ್ರಿಗೊಂದು ಬುಕ್ ಕಳ್ಸೋರು, ಅವರು ಪೋಸ್ಟ್ ಮಾಡ್ಬಿಡೋರು ಇವ್ರಿಗೆ. ನಾವೆಲ್ಲ ಅದನ್ನ ಕುತ್ಕೊಂಡು ಓದ್ತಿದ್ವಿ, ನಮಗೆ ಖುಷಿಯೋ ಖುಷಿ ನಮ್ಮ ಮನೆಯವ್ರಿಗೆ ಬಂದ್ಬಿಟ್ಟಿದೆ ಅಂತ. ಹಂಗೆ ನಾವು ಜೀವನ ಒಂಥರ ಅಧ್ಯಾತ್ಮ ವಿಚಾರದಲ್ಲಿ ಮತ್ತು ಹಿಂಗೆ ಭಜನೆ ಮನೆಯ ದಿನ ಭಜನೆ. ನಾನು ಭಜನೆ ಮಾಡ್ಲಿಲ್ಲ, ಆರತಿ ಮಾಡ್ಲಿಲ್ಲ ಅಂದ್ರೆ ಸಿಟ್ಕೊಂಡ್ಬಿಡೋದು. ಇವತ್ತು ಭಜನೆ ಮಾಡಿಲ್ಲ ಬೈಯೋದು. ಬೆಳಗ್ಗೆ ಎದ್ದು ದಿನ ಭಜನೆ ಮಾಡಿ ಆರತಿ ಮಾಡಿ ಅವ್ರಿಗೆ ಆರತಿ ತಂದು ಕೊಡ್ಬೇಕು. ಅವರೇನ್ ಎದ್ದು ಬಂದಿರಲ್ಲ, ಅಲ್ಲಿಗೆ ಆರತಿ ಕೊಟ್ಟು ಅಲ್ಲಿಗೆ ಕಾದ್ಕೊಳ್ಬೇಕು. ಹಂಗಿತ್ತು ಅವ್ರದ್ದು. ಅವ್ರು ಆಮೇಲೆ ಮದುವೆ ಆದ್ಮೇಲೆ ನಾನು ಬಹಳ ಸುಖವಾಗೋದೀನಿ ಅಂತ ಇಷ್ಟು ಸಂತೋಷ ಪಡೋರು. ಅದು ಒಂದು ನನ್ನ ಒಂದು ಸ್ವಂತ ಅನುಭವದಲ್ಲಿ ಅವ್ರ ಜೊತೆ ನನಗೆ ಅಧ್ಯಾತ್ಮದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ಎಲ್ಲ ಬಂದಿದ್ದು ಎಲ್ಲ ಅವ್ರಿಂದ ತಂದ ಘಟನೆ. ಅವ್ರು ಎಲ್ಲ ದರ್ಶನ ಕೊಡ್ತೀನಿ ಅಂತ ಹೇಳಿ ಅವರು ಅಪ್ಪ ಅವರು ಒಂದ್ಸಲ ನುಲೆನೂರಿಗೆ ನಮ್ಮ ಮನೆಯವರು ಹೋಗಿದ್ರಂತೆ. ಮಾಳೇನಹಳ್ಳಿ ಒಳಗೆ ಒಂದು ಉತ್ಸವ ತೇರು ಏನೋ ಆಗಿತ್ತು, ಆಗ್ತಾ ಇತ್ತಂತೆ. ಅವಾಗ ಹೋಗಿದ್ದಾರೆ. ಹೋದಾಗ ಅಪ್ಪ ಅವ್ರ ದರ್ಶನ ಆಗ್ಲೇ ಇಲ್ಲ. ಇವರಿಗೆ ಭಾರಿ ಜನ ಅಂತೆ, ನೋಡಕ್ಕೆ ಬಿಡ್ಲಿಲ್ಲ. ದರ್ಶನ ಆಗ್ಲಿಲ್ಲ ಅಂತ ಬಹಳ ಬೇಜಾರು ಮಾಡ್ಕೊಂಡು ಬಂದ್ಬಿಟ್ರಂತೆ. ಇನ್ನೊಂದ್ಸಲ ಯಾವಾಗಲೂ ಒಂದು ನುಲೆನೂರ್ಗೆ ಹೋದಂತೆ. ಅಲ್ಲಿಗೆ ಅಪ್ಪ ಅವ್ರು ಬಂದ್ಬಿಟ್ಟು, ನೋಡೋ ನೀನು ಅವಾಗ ದರ್ಶನ ಆಗ್ಲಾಗ ಬೇಜಾರು ಮಾಡ್ಕೊಂಡಲ್ಲ, ಈಗ ನಾನೇ ಬಂದು ನಿನ್ ದರ್ಶನ ಕೊಡ್ತಾ ನೋಡು, ನಿನ್ಗೆ ಇನ್ನೇನ್ ಬೇಕು, ನೀನೇನ್ ಯೋಚನೆ ಮಾಡ್ಬೇಡ, ನೀನ್ ಸುಖವಾಗಿರ್ತಿ ಹೋಗು ಅಂತಂದು ಹೇಳೋದಂತೆ.
ಅಪ್ಪ ಅವ್ರನ್ನ ತುಂಬಾ ಚೆನ್ನಾಗಿ ಕಂಡಿದ್ದರು ನಮ್ಮ ಮನೆಯವರು. ನಾನೊಂದ್ಸಲ ನಮ್ಮ ತಾಯಿ ತಂದೆ ಕರ್ಕೊಂಡೋಗಿದ್ರು ಅಂತ ಕಾಣುತ್ತೆ. ಮಳೆನಾಳಿಗೆ ಒಂದ್ಸಲ ಅಪ್ಪ ಅವ್ರನ್ನ ನೋಡಿದ್ದೆ. ನಂಗೆ ಅದು ಚೆನ್ನಾಗಿ ಜ್ಞಾಪಕ ಇದೆ. ಕುರ್ಚಿ ಮೇಲೆ ಕುತ್ಕೊಂಡಿದ್ವಿ, ಚೇರ್ ಮೇಲೆ. ನಾವೆಲ್ಲ ಹೋಗಿ ನಮಸ್ಕಾರ ಮಾಡಿ ಕುತ್ಕೊಂಡಿದ್ವಿ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಿದ್ದು ಪ್ರಸಾದ ಕೊಟ್ರು, ಎಲ್ಲ ತಗೊಂಡ್ ಬಂದ್ವಿ. ಅದು ಒಂದು ನನಗೆ ಜ್ಞಾಪಕ ಇದೆ. ಅಪ್ಪ ಅವ್ರನ್ನ ನನ್ನ ಒಂದು ಅನುಭವದಲ್ಲಿ, 85 ವರ್ಷದ ಅನುಭವದಲ್ಲಿ ಕಂಡಿರೋದು ಅಂತಂದ್ರೆ ಆ ಒಂದು 2 ಸಲ ನನಗೆ ಅದ್ ಮನಸ್ಸಿನ ಯಾವಾಗ್ಲೂ ಬರ್ತಾ ಇರುತ್ತೆ. ಅದು ಇವತ್ತು ಹೇಳೋಕೆ ಅವಕಾಶ ನಮ್ ಸುನೀತಾ ಕೊಟ್ಲು, ಅದನ್ನ ಇಷ್ಟೊಂದು ಹೇಳಿದ್ದೀನಿ. ನನಗೆ ಅದೇ ಒಂದು ಖುಷಿ ಅಷ್ಟೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಜಯ ಗುರಿ ಸಮರ್ಥ. ಜೈ ಶಂಕರಲಿಂಗ. ಅಲ್ಲ ಚೆನ್ನಾಗಿತ್ತು. ಅವರು ನೋಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಅದರ ಒಂದು ಅವ್ರ ಕಣ್ಮುಂದೆ ಚಿತ್ರಣ ಇದೆ, ಅದು ನೋಡಿದ್ದೆಲ್ಲ. ಅದೊಂದು ಭಾಳ ಚೆನ್ನಾಗಿತ್ತು. ಈ ರೀತಿಯಾಗಿ ಒಂದು ಆ ಕಾಲದಲ್ಲಿ ಹೇಗಿದ್ರು ಅಂದರೆ ಅಪ್ಪ ಅವರ ಮಗಳು ಅದು ಅನಸೂಯಮ್ಮ ಅವರು, ಅದು ಹೇಗೆ ಕಷ್ಟಗಳನ್ನು ಗೆದ್ದರು ಅವರೆಲ್ಲ ಆಗಿನ ಕಾಲದಲ್ಲಿ. ಎಲ್ಲ ಆಧ್ಯಾತ್ಮದ ಸಹಾಯದಿಂದನೇ ಅವರು ಒಂದು ಆ ವಿಚಾರಗಳ ಸಹಾಯದಿಂದನೇ ಗೆದ್ದಿದ್ದಾರೆ, ಎಲ್ಲ ಸತ್ಸಂಗದಿಂದನೇ ಗೆದ್ದಿದ್ದಾರೆ ಅಂತ ಹೇಳಬೇಕು. ಅದೆಲ್ಲ ಕೇಳಿದಾಗ ಭಾಳ ಖುಷಿ ಆಯಿತು. ನಮ್ಮ ಒಂದು ಅಜ್ಜಿ ಬಗ್ಗೆ ನಾನು ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. 85 ವರ್ಷ ಅವರಿಗೆ. ಆದರೆ ಇವತ್ತು ಕೂಡ ಅವ್ರ ಜೀವನನ ನೋಡಿದ್ರೆ ಆ ಶಿಸ್ತು, ಆಕೆ ಶಿಸ್ತು ನೋಡಿ ನಾನು ಇನ್ನೂ ಕಲಿತಾನೇ ಇದ್ದೀನಿ. ಆದರೆ ಯಾವತ್ತು ಸಂಪೂರ್ಣ ಕಲಿತೀನೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ಅದು ಬರೋದೇ ಇಲ್ಲ ನನಗೆ. ಅಂಥ ಶಿಸ್ತು ಆಗಿನ ಕಾಲದವರ ಜೀವನ. ಈಗಲೂ ಕೂಡ ಅವರಿಗೆ ಏನಪ್ಪ ಸಮಯ ಅಂದರೆ ಅವ್ರಿಗೆ ನಾವು ಒಂಥರ ಇದನ್ನು ಕೇಳಬೇಕು, ಅವ್ರ ಹತ್ರ ಮಾತಾಡಬೇಕು ಅಂದರೆ ಅಜ್ಜಿ ಬ್ಯುಸಿಯಾಗಿದ್ದಾರಾ, ಫ್ರೀ ಆಗಿದ್ದಾರಾ ಅಂತ ಕೇಳ್ಕೊಂಡು ಮಾತಾಡೋ ಒಂದು. ಏಕೆಂದರೆ ಆ ಮಟ್ಟಕ್ಕೆ ಅವರು ಒಂದು ಪುಸ್ತಕ ಓದೋದು, ಯಾವಾಗ್ಲೂ ಅದೇನೋ ಜಪ, ಅವ್ರದ್ದೇನೋ ಅನುಷ್ಠಾನ ಅದರಲ್ಲೇ ಇರ್ತಾರೆ. ಕೈಲಾದಷ್ಟು ಇವು ಕೂಡ ಕೆಲಸ ಕೂಡ ಏನಾದರೂ ಒಂದು ಮಾಡ್ತಾರೆ, ಸುಮ್ಮನೆ ಕೂತ್ಕೋಬಾರ್ದು ಅಂತ. ಹಾಗೆ ಸದಾಕಾಲ ಅವ್ರಿಗೆ ಕಾಲ ಹೆಂಗೆ ಕಳೆಯೋದು ಅನ್ನೋದೇ ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ ವಯಸ್ಸಾದ್ಮೇಲೆ ಅಂತಾರೆ. ಆದರೆ ಆ ನಿಷ್ಠೆ ಅನ್ನೋದು, ಅಂದರೆ ಆ ಗುರುಭಕ್ತರಲ್ಲಿ ಒಂದು ನಿಷ್ಠೆ ಹೇಗಿರುತ್ತೆ ಅಂದರೆ, ನಾನು ಇನ್ನೂ ಕಲಿತಾನೇ ಇದ್ದೀನಿ, ಅಜ್ಜಿ ಆಶೀರ್ವಾದದಿಂದ ನನಗೆ ಬರಲಿ ನಿಷ್ಠೆ ಅಂತ ನಾನು ಒಂದು ಅಪ್ಪನ ಆಶೀರ್ವಾದ ಕೂಡ ಆಗಲಿ ಅನ್ನೋದು ನನ್ನ ಸದಾ ಇಚ್ಛೆ. ಆ ಒಂದು ಶ್ರದ್ಧೆ ಸದಾಕಾಲ, ಸಮಯ ಹಾಳು ಮಾಡದೇ ಇರೋದು ಒಂದು ಶ್ರದ್ಧೆ. 5 ನಿಮಿಷ ಕೂಡ ಅದವರು ವೇಸ್ಟ್ ಮಾಡಲ್ಲ. ಆ ನಿಷ್ಠೆ, ಶ್ರದ್ಧೆ, ಆ ರೀತಿ ಶಿಸ್ತು. ನಾನು ಯಾವಾಗಲೂ ನೀನು ಮಿಲ್ಟ್ರಿಯಲ್ಲಿ ಇರಬೇಕಾಗಿತ್ತು ಅಂತಲೇ ಹೇಳ್ತಾ ಇರ್ತೀನಿ. ಅಂಥ ಒಂದು ಶ್ರದ್ಧೆ ಅವ್ರಿಗೆ, ನಿಷ್ಠೆ. ಅದು ಅಪ್ಪನ ಒಂದು ಸ್ಮರಣೆಯಲ್ಲಿ ಕಳೀತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ಯಾರಾದರೂ, ನಾನು ಹೇಳಿದೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಏನಾದರೂ ತಕ್ಷಣ ಜ್ಞಾಪಕ ಬಂದಲ್ಲಿ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾರೆ, ಖಂಡಿತ ಅವಕಾಶ ಇದೆ. ಯಾರಾದರೂ ಹಂಚ್ಕೊಳ್ಳಿ ದಯವಿಟ್ಟು. ಅಪ್ಪನ ವಿಚಾರ ನಿಮ್ಗೆ ಈ ಕ್ಷಣದಲ್ಲಿ ಏನು ಅನಿಸಿದ್ರು ಅಂತ ಹಂಚ್ಕೋಬೇಕು ಅನ್ಸಿದ್ರು ಹಂಚ್ಕೋಬೋದು. ಹಾಯ್ ಸುನೀತಾ, ಯಾಕೆ ಹಾಂ ಅಜ್ಜಿ. ನೆಡ್ಸು ನಿನ್ನೇನು ಆರಾಮ ನೆಡ್ಸು. ಹಲೋ, ಯಾರಾದರೂ ಮಾತಾಡ್ತೀರಾ? ಸರಿ, ಹಾಗಾದರೆ ನಮ್ಮ ಕಾರ್ಯಕ್ರಮನ ಮುಂದುವರಿಸ್ತೀನಿ. ಯಾರೂ ಬಹುಶಃ ಮಾತಾಡೋದಕ್ಕಿಲ್ಲ ಅನ್ಸತ್ತೆ. ಈಗ ಸಮಯ ಹತ್ತತ್ರ ಆಗ್ತಾ ಇದೆ. ಅದರಿಂದ ಒಂದು 2 ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈಗ ಮೊನ್ನೆಯೂ ಒಂದು ದತ್ತಜನ ಆರಾಧನೆ ಆಗಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಗುರುವಾರ ದತ್ತ ಜಯಂತಿ ದಿನ ದತ್ತ ರಾಜಯೋಗೀಂದ್ರರ ಒಂದು ಆರಾಧನೆ ಕೂಡ ಇರುತ್ತೆ. ಆರಾಧನೆ ಆಗಿದೆ. ಅಪ್ಪ ಅವರ ಗುರುಗಳು. ದತ್ತಜನ ಬಗ್ಗೆ ಮಾತಾಡ್ದಲೇ ಇದ್ದರೆ ಅಪ್ಪನ ಒಂದು ಬಗ್ಗೆ ಮಾತಾಡೋದು ಸಂಪೂರ್ಣ ಆಗಲ್ಲ ಅನ್ನೋದು ನನ್ನ ಭಾವನೆ. ಹಾಗೆ ಶಂಕರ ಭಗವಾನರು ಕೂಡ ಹೌದು, ಮೊದಲೇ ಗುರುಗಳು ಅಪ್ಪ ಅವರಿಗೆ. ಹಾಗೆ ನಂತರ ದತ್ತಾಚಾರ್ಯರು ಕೂಡ ಪೂರ್ಣ ಕೃಪೆ ಮಾಡಿದಂಥವರು. ಹೀಗೆ ಮಾತಾಡಬೇಕು ಅಂತ ಏನೋ ಒಂದು ಅಂದ್ಕೊಂಡಾಗ, ದತ್ತಜ್ಜನ ಬಗ್ಗೆನೇ ಮಾತಾಡೋಣ, ಕೆಲವೊಂದು ವಿಚಾರ ಅಂದ್ಕೊಂಡಾಗ ನನಗೆ ಮೊದಲು ಅನಿಸಿದ್ದು, ನಾನು ಒಂದು ವಿಚಾರವನ್ನು ಕೇಳ್ತಾ ಇದ್ದೆ. ಹೀಗೆ ಒಂದು ಇದರಲ್ಲಿ ತಾವುಗಳು ಕೇಳಿರಬಹುದು, ಈ ಅಯೋಧ್ಯೆ ಬಗ್ಗೆ ನಮ್ಮ ಪರಮ ಪೂಜ್ಯ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಮಾತಾಡಿದ್ದಾರೆ. ಅಂದರೆ ಅವರು ಹೇಳಿದ್ದು ಬಹಳ ಚೆನ್ನಾಗಿತ್ತು.
ನನಗೆ ಅದು ತಕ್ಷಣ ಒಂಥರ ಇದಾದಂಗೆ ಆಯಿತು ಅದನ್ನು ಕೇಳಿಬಿಟ್ಟು. ಇದು ಏನಂದರೆ ಅವ್ರು ಹೇಳೋದು ಅಯೋಧ್ಯೆ ಅನ್ನೋದು ಅಲ್ಲಿ ದಶರಥ ಮಹಾರಾಜನ ಅವನು ಏನೋ ಅವನಿಗೆ ಪುತ್ರ ಸಂತಾನ ಬೇಕಾಗಿತ್ತು. ಆದರೆ ಅವನೇನು ದೇವರೇ ನೀನೇ ಬಾರಪ್ಪ ನನ್ನ ಮಗನಾಗಿ ಅಂತ ಏನು ಕೇಳ್ಕೊಂಡಿರಲಿಲ್ಲ ದಶರಥ ಮಹಾರಾಜ. ಅವನಿಗೆ ಸಂತಾನ ಹೌದು ಪುತ್ರ ಸಂತಾನ ಬೇಕಿತ್ತು, ಅದಕ್ಕೋಸ್ಕರ ಒಂದು ಯಾಗವನ್ನು ಮಾಡ್ದ, ಅದರ ಪ್ರಯತ್ನದಲ್ಲಿ ಇದ್ದ. ಅದೇ ರೀತಿ ಈ ಋಷಿ ಮುನಿಗಳು ಕೂಡ ಪರಮಾತ್ಮ ಹೀಗೆ ರಾಕ್ಷಸರ ಒಂದು ಅಟ್ಟಹಾಸ ಜಾಸ್ತಿ ಆಗಿದೆ, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಪ್ಪ ಅಂತ ಕೇಳಿದ್ರೋ ಹೊರತು ನೀನು ಹುಟ್ಟಿ ಬಾ, ನೀನು ಇಂಥಲ್ಲೇ ಹುಟ್ಟಿ ಬಾ, ನೀನು ಅಯೋಧ್ಯೆಯಲ್ಲೇ ಹುಟ್ಟಿ ಬಾ, ದಶರಥನ ಮಹಾರಾಜನ ಮಗನಾಗೇ ಹುಟ್ಟಿ ಬಾ ಅಂತೇಳ್ಬಿಟ್ಟು ಏನೂ ಕೇಳಿರಲಿಲ್ಲ. ಅಂದರೆ ಈ ಅಯೋಧ್ಯ ಅನ್ನೋದನ್ನು ಆರಿಸಿದ್ದು ಅವನು ತನ್ನ ವಾಸ ಸ್ಥಳವಾಗಿ ಮಾಡಿಕೊಂಡಿದ್ದು ದಶರಥ ಮಹಾರಾಜನಲ್ಲಿ ಹುಟ್ಟಿದ್ದು ಅದು ಯಾರ ಸಂಕಲ್ಪನೂ ಅಲ್ಲ, ಅದು ಪರಮಾತ್ಮನ ಸ್ವತಃ ಸಂಕಲ್ಪ ಅಂತ ಅವರು ಏನು ಹೇಳಿದ್ರಲ್ಲ, ಅದನ್ನು ಕೇಳ್ಬಿಟ್ಟು ಒಂದೆರಡು ವಿಚಾರ ನನ್ನ ತಲೆಯಲ್ಲಿ ಬಂತು. ಅಂದರೆ ಈಗ ದತ್ತಜ್ಜನ ಒಂದು ಚರಿತ್ರೆಯನ್ನಾರೇ ತಗೊಳ್ಳಿ, ಅಥವಾ ಚಿದಂಬರ ಮಹಾಸ್ವಾಮಿಗಳ ಚರಿತ್ರೆನಾರು ತಗೊಳ್ಳಿ, ಅಥವಾ ನಮ್ಮ ಅಪ್ಪನ ಚರಿತ್ರೆನಾರು ತಗೊಳ್ದಾಗ ಅಲ್ಲಿ ಇದೇ ರೀತಿಯಾದ ಒಂದು ವಿಚಾರ ನಮಗೆ ಕಂಡು ಬರುತ್ತೆ. ಅಂದರೆ ಇವಾಗೇನು ದತ್ತಜ್ಜನ ಚರಿತ್ರೆಯಲ್ಲಿ ಬರುತ್ತೆ ಅಂದರೆ ಈ ಮಹಾತ್ಮರು ಹುಟ್ಟಬೇಕಾದ್ರೆ ಅವರ ತಂದೆ ತಾಯಿಗಳಿಗೆ ಒಂದು ರೀತಿ ಬಹಳ ಒಂದು ತಪಸ್ಸು ಇರಬೇಕಾಗತ್ತೆ, ಆ ತಂದೆ ತಾಯಿಗಳಿಗೆ ಒಂದು ಯೋಗ್ಯತೆಯೂ ಇರಬೇಕಾಗತ್ತೆ ಅಂತ ಹೇಳ್ತಾರಲ್ಲ. ಈಗ ಎಲ್ಲರಲ್ಲೂ ಮಹಾತ್ಮ ಹುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ತಪಸ್ಸು ಈ ದತ್ತಜ್ಜ ಅವರ ಒಂದು ಚರಿತ್ರೆಯಲ್ಲಿ ಅಲ್ಲಿ ಕೂಡ ಹಾಗೇನೆ ಅದು ಪರಮಾತ್ಮನ ಸಂಕಲ್ಪ. ಅವನು ಅಲ್ಲಿ ಆ ಒಂದು ತಂದೆ ತಾಯಿಯಲ್ಲಿ ಹುಟ್ಟಬೇಕು, ವನವಾಸಿಯಲ್ಲಿ ಹುಟ್ಟಬೇಕು ಅನ್ನೋದು ಅದು ಪರಮಾತ್ಮನ ಸಂಕಲ್ಪ ಹೊರತು ಈಗ ಅವರ ತಂದೆ ತಾಯಿಗೆ ಏನಂದರೆ ಅವ್ರು ಬಹಳ ಒಂದು ದೈವ ಭಕ್ತರಾಗಿದ್ದರು, ಒಂದು ಸುಸಂಸ್ಕೃತ ಕುಟುಂಬ, ಒಂದು ಏನು ಶ್ರದ್ಧೆ ಭಕ್ತಿ ಉಳ್ಳಂಥ ದೈವದಲ್ಲಿ ಒಂದು ದೇವರಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಉಳ್ಳಂಥವರು. ಹಾಗೆ ಅವರು ಏನು ಒಂದು ಅವರ ಅನುಷ್ಠಾನಗಳನ್ನು ಬಿಡದೆ ಪಾಲಿಸ್ಕೊಂಡು ಬರುವಂಥ ಒಂದು ಕುಟುಂಬ ಅವರ ತಂದೆ ತಾಯಿಗಳು ಆಗಿದ್ದರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಾಗಿರ್ತಾರೆ, ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಗಬೇಕಾಗಿರುತ್ತೆ. ಅವರಿಗೆ ಏನಿತ್ತು ಪುತ್ರ ಸಂತಾನ ಪ್ರಾಪ್ತಿ ಆಗಬೇಕು ಅನ್ನೋದಿತ್ತು ಹೊರತು ಅವ್ರಿಗೇನು ಭಗವಂತನೇ ಹುಟ್ಟಿ ಬರಲಿ ಅನ್ನೋದು ಏನು ಅವರೇನು ಕೇಳ್ಕೊಂಡಿರಲಿಲ್ಲ, ಆ ಥರ ಅವ್ರಿಗೇನು ಇರಲಿಲ್ಲ. ಆದರೆ ಅಲ್ಲಿ ಒಂದು ಏನಂದರೆ ಸಂದರ್ಭ ಆಗತ್ತೆ, ಅಂದರೆ ಪರಮಾತ್ಮ ಇಚ್ಛೆ ಪಟ್ಟರೆ ಎಲ್ಲ ಪರಮಾತ್ಮನ ಇಚ್ಛೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅಂದರೆ ಏನಂದರೆ ಅವ್ರಿಗೆ ಏನಾಗುತ್ತೆ, ಆ ತಾಯಿಗೆ ಅಂದರೆ ಯಾರಲ್ಲಿ ದತ್ತಜ್ಜ ಜನಿಸ್ತಾರೋ ಆ ತಾಯಿಗೆ, ಆಕೆ ಹೆಸರು ಕೂಡ ಭಾಗೀರಥಿ ಅಂತ ಹೇಳಿಬಿಟ್ಟು, ಆ ತಾಯಿಗೆ ಏನಂದರೆ 2 ಹೆಣ್ಮಕ್ಳಾದಮೇಲೆ ಒಂದು ರೀತಿ ವಿಚಿತ್ರ ಕಾಯಿಲೆ ಥರ, ಕಾಯಿಲೆ ಅಂತ ಅದನ್ನು ಹೇಳೋಕ್ಕಾಗಲ್ಲ, ಅದು ಪರಮಾತ್ಮನ ಸಂಕಲ್ಪ ಆ ರೀತಿ ಇರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ನೀವು ಓದಿರ್ತೀರ ಚರಿತ್ರೆನ, ಒಮ್ಮೆ ಅದನ್ನು ನೆನಪು ಮಾಡ್ಕೊಳ್ಳೋಣ ಅಂತ. ಅವ್ರಿಗೇನಾಗತ್ತೆ, ಏನು ತಿಂದರೂ ಒಂದು ರೀತಿ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ, ಹೊಟ್ಟೆ ಒಂದು ಸಮಸ್ಯೆ ಆರಂಭ ಆಗುತ್ತೆ. ಅದರಿಂದ ಆಕೆ ಕಡೆಗೆ ಆಹಾರವನ್ನೇ ಏನೋ ಜೀರ್ಣ ಸರಿಯಾಗಿ ಆಗಲ್ಲ ಅಂತ ಬಿಟ್ಬಿಟ್ಟು ಹಣ್ಣು ಮತ್ತು ಹಾಲು ಅದನ್ನೇ ಅಷ್ಟೇ ತಗೊಂಡು ಇರ್ತಾರೆ. ಭಾಳ ಚಿಕಿತ್ಸೆ ಪ್ರಯತ್ನ ಪಡ್ತಾರೆ, ಏನು ಚಿಕಿತ್ಸೆ ಮಾಡಿದ್ರು ಅದು ಆಗೋದಿಲ್ಲ. ಕಡೆಗೆ ಈ ಚಿಕಿತ್ಸೆಗಳು ಏನು ಬೇಡ ಅಂತ ಹಣ್ಣು ಹಾಲು ತೊಗೊಂಡೇ ಇರ್ತೀನಿ ಅಂತ ಹಾಗೆ ಇರ್ತಾರೆ ಅವರು. ಹಾಗೆ ಇದು ಒಂದು ದೇವರ ಒಂದು ಮೊರೆ ಹೋಗ್ತಾರೆ. ಅಂದರೆ ಅದು ಬನವಾಸಿ ಊರು, ಬನವಾಸಿ ಹೆಸರಿಗೆ ತಕ್ಕಂತೆ ಬನ, ಒಂದು ವನ, ಹಸಿರು, ಹಚ್ಚ ಹಸಿರು ಮಧ್ಯೆ ಇರೋ ಒಂದು ಊರು. ಬನವಾಸಿಯಲ್ಲಿ ಊರೇ ಅಷ್ಟು ಸುಂದರ, ಅದನ್ನು ಬಹಳಷ್ಟು ಕವಿಗಳು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅವರ ಒಂದು ಕನ್ನಡ ಕಾವ್ಯಗಳಲ್ಲಿ. ಅಲ್ಲದೆ ಅಲ್ಲಿರೋ ಒಂದು ದೇವಸ್ಥಾನ ಬಹಳ ಮುಖ್ಯವಾದ ಒಂದು ಹಳೆಯ ಪುರಾತನವಾದ ದೇವಸ್ಥಾನ, ಮಧುಕೇಶ್ವರ ದೇವಸ್ಥಾನ. ನೋಡಿರ್ತೀರ ಎಲ್ಲರೂ ತಾವು ಅಂದ್ಕೊಂಡಿದ್ದೀನಿ. ಒಂದು ಜೇನುತುಪ್ಪದ ಬಣ್ಣದ ಲಿಂಗ, ಅಭಿಷೇಕ ಮಾಡಿದ್ರೆ ಒಂದು ನೀರು ಹಾಕಿದ್ರೆ ಜೇನುತುಪ್ಪ ಸುರಿತಾ ಇದೆ ಅನ್ನೋ ಥರ ಕಾಣೋ ಅಂಥ ಒಂದು ಲಿಂಗ, ಬಹಳ ದೊಡ್ಡದಾದ ಒಂದು ಈಶ್ವರನ ಲಿಂಗ. ಅದು ದೇವಸ್ಥಾನ ಬಹಳ ಪುರಾತನ, ಈಗಲೂ ಕೂಡ ತುಂಬ ಚೆನ್ನಾಗೇ ಇದೆ. ಆ ಒಂದು ಮಧುಕೇಶ್ವರನಲ್ಲಿ ಮೊರೆ ಹೋಗ್ತಾರೆ ಯಾರು ಅಂದರೆ ಈ ಭಾಗೀರಥಿಯವರು, ದತ್ತಜ್ಜನ ಒಂದು ಎಲ್ಲಿ ಹುಟ್ಟಬೇಕಾಗಿರುತ್ತೋ ಅವರ ತಾಯಿ ಆಗೋವರು. ಈ ಒಂದು ಅವರ ಕಷ್ಟ ಒಂದು ಪರಿಹಾರಕ್ಕಾಗಿ ಅಲ್ಲಿ ಮೊರೆ ಹೋಗ್ತಾರೆ. ಏಕೆಂದರೆ ಎಲ್ಲ ವೈದ್ಯಕೀಯ ಒಂದು ಏನು ಚಿಕಿತ್ಸೆ ಅವ್ರಿಗೆ ಯಾವುದೂ ಸಹಕಾರಿ ಆಗಿರೋದಿಲ್ಲ. ಅಲ್ಲಿ ಮೊರೆ ಹೋಗ್ಬಿಟ್ಟು ಆಕೆಗೆ ಅದು ಮೊದಲೇ ಸ್ವಲ್ಪ
ಸಾತ್ವಿಕ ಪ್ರವೃತ್ತಿ ಉಳ್ಳವಳಾಕೆ ಸಾತ್ವಿಕಳಾಗಿರೋದ್ರಿಂದ ಅದರಲ್ಲೆಲ್ಲ ಆಕೆಗೆ ಒಂದು ಪೂಜೆ ಇದರಲ್ಲೆಲ್ಲ ಮನಸ್ಸು ಬಹಳ ತೊಡಗುತ್ತೆ. ಹಾಗೆಯೇ ಪ್ರವಚನಗಳನ್ನು ಕೇಳ್ತಾರೆ, ಅಲ್ಲೆಲ್ಲ ಮಾಡ್ತಾರೆ. ಅದು ಸರಿ, ಅದು ಶುರು ಮಾಡಿದ್ದು ಅದು ಸರಿ ಹೋಗಲಿ ಅಂತ ಆರಂಭ ಮಾಡಿದ್ದು ಅವರು, ಹೊಟ್ಟೆ ಒಂದು ಬಾಧೆ ಸರಿ ಹೋಗಲಿ ಅಂತ. ಆದರೆ ಇದು ವಿಚಿತ್ರವಾದ ಪರಮಾತ್ಮನ ಸಂಕಲ್ಪ ಅಂದರೆ ಅವರು ಹೀಗೆ ಮಾಡ್ತಾ 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 ಅವ್ರಿಗೆ ಒಂದು ಸತ್ಸಂಗದಲ್ಲಿ ಕಳೆದು ಬಿಡ್ತಾರೆ ಕಾಲನ. ದಿನಾಗಲೂ ಅಲ್ಲಿ ಪ್ರವಚನ ಮಾಡ್ತಾ ಇರ್ತಾರೆ, ಅದನ್ನು ಕೇಳೋದು. ಹಾಗೆ ಅವರು ಅಲ್ಲಿ ದೀಕ್ಷಿತರು ಏನು ಪ್ರವಚನ ಮಾಡ್ತಾರೆ ಅವರಿಂದ ಅವರು ಮಂತ್ರೋಪದೇಶ ಕೂಡ ಪಡಿತಾರೆ. ಗೌರಿ ಪಂಚಾಕ್ಷರಿ ಮಂತ್ರೋಪದೇಶ ಪಡೆದು ಅದರ ದಿನ 10,000 ಜಪ ಮಾಡದೆ ಆಕೆ ನೀರು ಕೂಡ ಕುಡಿತಾ ಇರಲಿಲ್ವಂತೆ. ಅಂಥ ಒಂದು ಶ್ರದ್ಧಾವಂತ ಹೆಣ್ಣು ಮಗಳು ಆಕೆ. ಹೀಗೆ ಅವ್ರ ಕಾಲ ಕಳೀತಾರೆ. ಅವರು ಉದರ ಏನೋ ಸಮಸ್ಯೆ ಅದೇನೋ ಸರಿ ಏನು ಹೋಗಲ್ಲ, ಆದ್ರೂ 10 ವರ್ಷಗಟ್ಟಲೆ ಅದೇ ಹಣ್ಣು ಹಾಲುಗಳಲ್ಲೇ ಇದ್ಬಿಡ್ತಾರೆ ಆಕೆ, ಈ ರೀತಿ ಸತ್ಸಂಗದಲ್ಲಿ ಕಳೆದು. ಆದರೆ ಏನು ಪರಮಾತ್ಮನ ಸಂಕಲ್ಪ ಅಂದರೆ ಆಕೆಗೆ ಹೀಗೆ ಇದ್ದಿದ್ದರಿಂದ ಆಕೆಗೆ ಏನಂದರೆ ಒಂದು ಧ್ಯಾನದಲ್ಲಿ ಒಂದು ದೇವರ ದರ್ಶನ ಆಗೋದು ಇದೆಲ್ಲ ಆರಂಭ ಆಗುತ್ತೆ. ಹಾಗೆ ಕನಸಲ್ಲಿ ಒಮ್ಮೆ ಒಬ್ಬ ಯೋಗಿಯ ಒಂದು ಬೆಳಕಿನ ಪುಂಜ ದರ್ಶನ ಆಗುತ್ತೆ. ಆ ಬೆಳಕಿನ ಪುಂಜದಲ್ಲಿ ಒಬ್ಬ ಯೋಗಿಯ ದರ್ಶನ ಆಗುತ್ತೆ ಆಕೆಗೆ. ಆ ಯೋಗಿಯ ದರ್ಶನ ಆದಾಗ ಆ ಯೋಗಿ ಆಕೆಗೆ ಯೋಗಿರಾಜರು ಹೇಳ್ತಾರೆ, ಅಂದರೆ ಸಾಕ್ಷಾತ್ ದತ್ತಾತ್ರೇಯರೇ ಅಂತ ಅದು. ಅವರು ಹೇಳ್ತಾರೆ, ನಿನಗೆ ನೋಡಮ್ಮ, ನಿನಗೆ ಎಷ್ಟೊಂದು ದಿನ ಆಯಿತು ನೀನು ಒಂದು ಮೃಷ್ಟಾನ್ನ ಭೋಜನ ಮಾಡಿಲ್ಲ. ನೀನು ಅದನ್ನು ನೀನು ಭೋಜನ ಮಾಡೋದಕ್ಕೆ ಒಳ್ಳೆ ತಿನಿಸುಗಳನ್ನು ತಿನ್ನೋದಕ್ಕೆ ಇಷ್ಟಪಡ್ತೀಯೋ, ಅಥವಾ ನಿನಗೆ ಒಬ್ಬ ಒಂದು ಯೋಗಿಯಾದ ಒಬ್ಬ ಮಗ ಬೇಕೋ, ಒಂದು ಭಕ್ತರನ್ನು ಉದ್ಧರಿಸುವಂಥ ಒಂದು ಜನರನ್ನು ಉದ್ಧಾರ ಮಾಡುವ ಲೋಕೋದ್ಧಾರಕನಾದ ಮಗ ಬೇಕೋ. ಅಂದರೆ ಈಕೆಗೆ ಶುರು ಮಾಡಿದ್ದು ನೋಡಿ, ಶುರು ಮಾಡಿದ್ದು ಹೊಟ್ಟೆ ಸಮಸ್ಯೆ ಅಂತ ಶುರು ಮಾಡಿದ್ದು, ಅದು ಕಡೆಗೆ ಆ ಸತ್ಸಂಗದಲ್ಲಿ ಏನಾಯಿತು, ಆಕೆಗೆ ಅದರ ಮಹತ್ವನೇ ಹೊರಟೋಗ್ಬಿಡ್ತು. ಕಡೆಗೆ ಇಲ್ಲ, ನನಗೆ ಬೇಕಾಗಿಲ್ಲ, ನಾನು ಹೀಗೆ ಇರ್ತೀನಿ, ಪರವಾಗಿಲ್ಲ, ನಾನು ಇಷ್ಟು ದಿನ ಮಾಡಿಲ್ಲ ಊಟನ, ಅದು ನನಗದು ಅವಶ್ಯಕತೆಯೂ ಇಲ್ಲ, ನಾನು ಹೀಗೆ ಆರಾಮಾಗಿದ್ದೀನಿ, ಇರ್ತೀನಿ, ನನಗೆ ಲೋಕೋದ್ಧಾರಕನಾದ ಹಾಗೆ ವಂಶೋದ್ಧಾರಕನೂ ಆಗಬೇಕು, ನಮ್ಮ ವಂಶೋದ್ಧಾರಕನೂ ಆಗಬೇಕು, ಅಂಥ ಒಬ್ಬ ಸುಪುತ್ರನನ್ನು ಕರುಣಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ ಯೋಗಿರಾಜರು ಆಶೀರ್ವಾದ ಮಾಡ್ತಾರೆ ಅಂತ ಬರುತ್ತೆ. ಅಂದರೆ ಇಲ್ಲಿ ಒಂಥರ ಪರಮಾತ್ಮನ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಪರಮಾತ್ಮನ ಸಂಕಲ್ಪ ಅಂತ ಏನೋ ಹೇಳಿದ್ರು ವಿದುಷಿಕರ ಭಾರತೀ ಮಹಾಸ್ವಾಮಿಗಳು, ಅದಿಲ್ಲಿ ತುಂಬ ಚೆನ್ನಾಗಿ ನಮಗೆ ಕಾಣಿಸುತ್ತೆ. ಏಕೆಂದರೆ ಆರಂಭ ಮಾಡಿದ್ದು ಆಕೆ ಹೊಟ್ಟೆ ಸಮಸ್ಯೆ ಅಂತ, ಆಕೆಯಲ್ಲಿ ಒಂದು ತಪಸ್ಸು ಆಗಬೇಕಾಗಿತ್ತು. ಆ ಒಂದು ತಪಸ್ಸು ಒಂದು ರೀತಿ ಬಲವಂತವಾಗಾರು ಆಗಿಸಿ ಹುಟ್ಟುತ್ತಾನೆ ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೇಕು. ಯಾಕೆಂದರೆ ಬಲವಂತವಾಗಾರು ನೀನು ತಪಸ್ಸು ಮಾಡು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ತಾನು ಹುಟ್ಟುತ್ತಾನೆ. ಅಂದರೆ ಅವನ ಸಂಕಲ್ಪ ಅನ್ನೋದು ಎಷ್ಟು ಭಾಳ ಪ್ರಭಾವಯುತವಾಗಿದೆ ಅನ್ನೋದಕ್ಕೆ. ಹಾಗೆಯೇ ನಮ್ಮ ಅಪ್ಪ ಅವ್ರದ್ದು ಚರಿತ್ರೆನೂ ನಾವು ನೋಡಿದ್ರೆ ಅಲ್ಲಿ ಕೂಡ ಏನು ಕೃಷ್ಣಪ್ಪ ಸುಬ್ಬಮ್ಮ ದಂಪತಿಗಳು, ಅವರಿಗೆ ಪುತ್ರ ಅವ್ರಿಗೆ ಸಂತಾನ ಆಗಬೇಕಾಗಿತ್ತು. ಅವರು ಏನು ಪರಮಾತ್ಮ ಅವನೇ ಅವತಾರ ಮಾಡಲಿ ಅಂತ ಅವರೇನು ಅಂದ್ಕೊಂಡಿರೋದಿಲ್ಲ. ಅವ್ರಿಗೆ ಸಂತಾನ ಪ್ರಾಪ್ತಿಗಾಗಬೇಕು ಅಂತ ಅವರು ಏನು ಮಾಡ್ತಾ ಇರ್ತಾರೆ, ಪೂಜೆ ಪುನಸ್ಕಾರಗಳು ಅದೆಲ್ಲ. ಆಗ ಅವರಿಗೆ ಕೂಡ ಫಸ್ಟು ಗಣಪತಿಯನ್ನು ಏನು ಅವ್ರು ಆರಾಧನೆ ಮಾಡ್ತಾರೆ, ಹೊಳಲ್ಕೆರೆ ಗಣಪತಿ ಒಂದು ಸಲಹೆ ಮೇಲೆ, ಗಣಪತಿ ನೀವು ಮಾಳೆನಳ್ಳಿಗೆ ಹೋಗಿ ನಿಮ್ಮ ಮನೆ ದೇವರನ್ನು ಒಂದು ಪೂಜೆ ಮಾಡಿರಿ ಅಂತ ಹೇಳಿಬಿಟ್ಟು ಆ ಮನೆ ದೇವರನ್ನ ಒಂದು ವರ್ಷ ಕಾಲ ಅಲ್ಲಿ ಕೂಡ ಸೇವೆ ಮಾಡ್ತಾರೆ. ಅಂದರೆ ಈಗ ಒಂದು ಮಹಾತ್ಮರು ಹುಟ್ಟಬೇಕಾದ್ರೆ ಅವರು ತಂದೆ ತಾಯಿಗಳು ಎಷ್ಟು ತಪಸ್ಸು ಮಾಡಿರ್ತಾರೆ ಅಂದರೆ, ಪೂರ್ವ ಸುಕೃತದಿಂದ ಅವ್ರಿಗೆ ಆಲ್ರೆಡಿ ಒಂದು ಆ ಯೋಗ್ಯತೆ ಇರುತ್ತೆ. ಆದರೂ ಕೂಡ ಮತ್ತೆ ಈ ಜನ್ಮದಲ್ಲಿ ಒಂದು ತಪಸ್ಸನ್ನು ಮಾಡಬೇಕಾಗಿ ಬರುತ್ತೆ. ಆ ತಪಸ್ಸು ಮಾಡ್ತಾರೆ. ಈಗ ಅವರೇನು ನಮಗೆ ನೀನೇ ಪರಮಾತ್ಮ, ನೀನೇ ಹುಟ್ಟು ಬರಬೇಕು ಅಂತೇನು ಕೇಳಿದೆ. ಈಗ ವಿರೂಪಾಕ್ಷ ಜೋಯಿಸರು ಏನು ಹೇಳ್ತಾರೆ, ಚಿದಂಬರ ಮಹಾಸ್ವಾಮಿಗಳ ಹತ್ರ ಹೋದರು. ಅವರು ಚಿದಂಬರ ಮಹಾಸ್ವಾಮಿಗಳು ಅವರು ಹೋಗಿದ್ದು ಅವ್ರ ಮಗನಿಗೆ ಪುತ್ರ ಒಂದು ಸಂತಾನ ಪ್ರಾಪ್ತಿಯಾಗಲಿ, ಸಂತಾನ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೋದ್ರು ಹೊರತು ಅವರೇನು ಪರಮಾತ್ಮ ಚಿದಂಬರ ಮಹಾಸ್ವಾಮಿ ನೀನೇ ಹುಟ್ಟು ಬಾರಪ್ಪ ಅಂತ ಹೇಳ್ಬಿಟ್ಟು ಅವರೇನು ಕೇಳಿರಲಿಲ್ಲ. ಆದರೆ ಅದು ಚಿದಂಬರನ ಸಂಕಲ್ಪ ಆಗಿತ್ತು. ಆ ಚಿದಂಬರನೇ ತಾನು ಇದು ಅವರಿಗೆ ಕಾಯನ್ನು ಕೊಟ್ಬಿಟ್ಟು ಇದು ನಮಗೆ ಅಂತ ಹೇಳ್ಬಿಟ್ಟು ಖರ್ಜೂರನ್ನು ಕೊಟ್ಬಿಟ್ಟು ಆಮೇಲೆ ಇದು ನಿಮಗೆ ಅಂತ ಹೇಳ್ತಾರೆ. ಅವ್ರಿಗೆ ಅರ್ಥನೇ ಆಗಲ್ಲ ವಿರೂಪಾಕ್ಷ ಜೋಯಿಸರಿಗೆ. ಅವ್ರಿಗೆ ಹೇಳ್ತಾರೆ, ಏನಿದು, ಯಾಕೀಗೆ, ನನಗೆ ಅಂದರೆ ಏನು ಅರ್ಥ ಅಂತ ಕೇಳಿದಾಗ, ನಾನೇ
ನಿನ್ನ ನಿಮ್ಮ ಮಗನಿಗೊಬ್ಬ ಮಗಳು ಹುಟ್ಟುತ್ತಾಳೆ, ಆಕೆಗೆ ಚಿದಂಬರನ ಹೆಸರಿಡಿ, ಆಮೇಲೆ ಅನ್ನ ಸಂತರ್ಪಣೆಯನ್ನು ಮಾಡಿಸಿ, ನಂತರ ಆಕೆನ ಯಾವ ಒಂದು ಮನೆಗೆ ಕೊಡ್ತೀರೋ ಆ ಒಂದು ಮನೆಯಲ್ಲಿ ನಾನು ಪೂರ್ಣ ರೂಪದಲ್ಲಿ ಅವತಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವರು ಹೋಗಿ ಕೇಳಿದ್ದು ಬರೀ ಸಂತಾನವನ್ನು, ಅದು ತಾನೇ ಹುಟ್ಟು ಬರೋದು, ಅದು ಪರಮಾತ್ಮನ ಸಂಕಲ್ಪ ನೋಡಿ. ನನಗೆ ಇದೆಲ್ಲ ಕನೆಕ್ಟ್ ಆಗಿಬಿಡ್ತು. ವಿಧುಶೇಖರ ಭಾರತಿಗಳು ಹೇಳಿದ್ದು ಒಂದು ಮಾತು ಹೌದಲ್ವಾ, ಎಲ್ಲ ಕಡೆ ಅದೇ ಕಾಣಿಸ್ತಾ ಇದೆಯಲ್ಲ ಅಂತ ತುಂಬ ಕನೆಕ್ಟ್ ಆಗಿಬಿಡ್ತು ಅಲ್ವಾ. ನಮ್ಮ ಅಪ್ಪ ಅವರು ಹುಟ್ಟು ಬಂದಿದ್ದು ಈಗ ಅದು ಕೂಡ ಈ ಅವನದೇ ಸಂಕಲ್ಪ, ಅದು ಅಂದರೆ ಪರಮಾತ್ಮನ ಸಂಕಲ್ಪ. ಇಂಥ ತಂದೆ ತಾಯಿಯಲ್ಲಿ ಇಂಥ ಕಡೆ ನಾನು ಹುಟ್ಟು ಬರ್ತೀನಿ, ತುಂಗಭದ್ರೆಯ ಒಂದು ದಕ್ಷಿಣದಲ್ಲಿ ನಾನು ಅವತಾರ ಮಾಡ್ತೀನಿ ಅಂತ ಚಿದಂಬರ ಮಹಾಸ್ವಾಮಿಗಳು ತಾವೇ ಸ್ವತಃ ಫಲವನ್ನು ಕೊಟ್ಟು ಹೇಳಿದ್ದಿದ್ದು. ಇಲ್ಲೆಲ್ಲ ನಮಗೆ ಕಾಣುತ್ತೆ, ಇಲ್ಲೆಲ್ಲ ಕಾಣುತ್ತೆ ಒಂದು ಸಂಕಲ್ಪ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅಲ್ಲೊಬ್ಬ ಮಹಾತ್ಮ ಹುಟ್ಟಿದ, ಅಲ್ಲಿ ಏನೋ ಒಂದು ಮಹತ್ತರವಾದ ನಡೀತು ಅನ್ನೋ ಒಂದು ಕಾರಣಕ್ಕೆ ನಮಗೆ ಅವನ ಸಂಕಲ್ಪ ಅನ್ನೋದು ಏನಾದ್ರು ಒಂದು ಮಹತ್ತಾದ ಕಾರ್ಯ ಆದರೆ ಕಂಡು ಬರುತ್ತೆ. ಆದರೆ ಚಿಕ್ಕ ಪುಟ್ಟ ಕಾರ್ಯಗಳಲ್ಲಿ ಕಂಡು ಬರಲ್ಲ. ಯಾಕೆಂದರೆ ಇದು ನಮ್ಮ ಕೈಯಿಂದ ಆಗಿದ್ದಪ್ಪ, ಇದು ನಾವು ಮಾಡಿದ್ವಿ ಅನ್ನೋದು ಬಂದ್ಬಿಡುತ್ತೆ ಕೆಲವೊಂದೊಂದು. ಈಗ ಪ್ರತಿನಿತ್ಯ ನಾವು ಸುಮ್ಮನೆ ಉದಾಹರಣೆ ಒಂದು ಹೇಳಬೇಕು ಅಂದರೆ, ಏನೋ ಒಂದು ಅಡುಗೆಯನ್ನು ಮಾಡ್ತೀವಿ ಅಂತ ಅಂದರೆ ಅದರಲ್ಲಿ ನಾನು ಅಡುಗೆ ಮಾಡಿದೆ ಅನ್ನೋದಾಗತ್ತೆ. ಏಕೆಂದರೆ ಅದು ಅಷ್ಟು ಇನ್ನು ಅದು ಮಾಡ್ಬೋದಾದಂಥದ್ದು, ನನ್ನ ಕೈಲಾಗತ್ತೆ, ನಾನು ಮಾಡ್ತೀನಿ ಅಂತ ನಮಗೆ ಅದು ಒಂದಿದು. ಆದರೆ ಒಂದು ಸಂಕಲ್ಪ ಅನ್ನೋದು ಅದು ಮಹತ್ತರ ವಿಷಯಗಳಲ್ಲಿ ಮಾತ್ರ ಅಲ್ಲ, ಅದು ಒಂದು ಚಿಕ್ಕ ಪುಟ್ಟ ವಿಷಯಗಳಲ್ಲೂ ಅದು ಅವನದೇ ಸಂಕಲ್ಪ ಆಗಿರುತ್ತೆ. ಅಂದರೆ ಎಲ್ಲದರಲ್ಲೂ ಕಡೆ ಪೂರ್ಣ ಅವನದೇ ಒಂದು ಸಂಕಲ್ಪ. ಚಿಕ್ಕ ವಿಷಯ ಆಗಿರ್ಬೋದು, ಅಂದರೆ ನಮಗೇನೋ ಅಂದ್ಕೊಂಡ್ಬಿಡ್ತೀವಿ, ನಮ್ಗೆ ಆಗತ್ತೆ, ನಮ್ಮಿಂದ ಆಗಿರೋದು ಖಂಡಿತ ಒಂದು ಅದೇನು ಹುಲ್ಲುಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ಲ, ಅವನ ಇಚ್ಛೆ ಇಲ್ದಲೇ. ಹಾಗೆ ಅದು ಅವನ ಸಂಕಲ್ಪವನ್ನು ನಮಗೆ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲೂ ಕಣಕ್ಕೆ ನಮಗೇನು ಬಂದ್ಬಿಡ್ತು ಅಂದರೆ ಅವು ನಿಜವಾಗ್ಲೂ ನಮ್ಮ ಒಂದು ಒಳಗಡೆ ನಮ್ಮ ಉಜ್ವಲರಾಗ್ಬಿಡ್ತೀವಿ ನಾವು ಅಂತ ಹೇಳ್ಬೋದು. ಅಂದರೆ ನಮ್ಮ ಒಂದು ಏನು ತನ ಅಂತ ಒಂದು ಏನಿದೆಯಲ್ಲ ಒಳಗಡೆ, ಅದನ್ನು ಸಂಪೂರ್ಣ ಒಂದು ಕಳೆದುಕೊಳ್ಳುವಿಕೆ ಆಗೋದೆ. ಅವನು ಮೆರಿಬೇಕು ನಮ್ಮೊಳಗೆ. ಒಂದು ಶ್ರೀಪಾದ ವಲ್ಲಭರು ಹೇಳಿರೋದು, ನಿನ್ನೊಳಗೆ ನೀನು ಕಡಿಮೆಯಾಗಿ ನಾನು ಹೆಚ್ಚಾಗಬೇಕು ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಅವರೇನು ಅಂದರೆ ಉದ್ದೇಶ ಅಂದರೆ ಈ ನಾನು ಅನ್ನೋದು ಎಲ್ಲ ಕಡೆ ನಮ್ಮೊಳಗಡೆ ಕಡಿಮೆಯಾಗಿ ಅವನಿಂದ ಆಗ್ತಿರೋದು ಅದು ಬರುತ್ತೆ. ಯಾವಾಗ ಬರುತ್ತೆ ನಮಗೆ ಅಂದರೆ ಸಾಮಾನ್ಯ ಒಂದು ದೊಡ್ಡದಾಗಬೇಕು, ಏನೋ ಇಲ್ಲಪ್ಪ ಇದು ನಮ್ಮ ಕೈಯಲ್ಲಿ ಆಗ್ತಿರ್ಲಿಲ್ಲ, ಇದು ಅಪ್ಪನೇ ಮಾಡ್ಸಿರೋದು ಖಂಡಿತ ಅಂತ ಅಂತೀವಿ ಅವಾಗ. ಆದರೆ ಒಂದು ಸಣ್ಣದ್ರಲ್ಲೂ ಒಂದು ನಿತ್ಯದ ಕೆಲಸದಲ್ಲೂ ಕೂಡ ಅದು ಅವ್ನು ಮಾಡಿಸಿದ್ರೆ ಉಂಟಲ್ವಾ, ಇಲ್ಲಾಂದ್ರೆ ಆಗೋದಿಲ್ಲ. ಒಂದಿನ ಏನೋ ನಾವು ಮಾಡ್ತೀವಿ ಅಂತಿರ್ತೀವಿ, ಒಂದಿನ ಅಕಸ್ಮಾತ್ ಏನೋ ಒಂದು ಹುಷಾರು ತಪ್ಪಿದ್ವೋ ಏನೋ ಒಂದು ಆಯಿತು ಅಂದರೆ ನಮಗೆ ಎಲ್ಲಿ ಅದು ಮಾಡ್ತೀವಿ ಅಂದ್ಕೊಂಡಿದ್ದು ಕೂಡ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಆಗ್ಬಿಡುತ್ತೆ. ಅಂದರೆ ಅವನು ಸಂಕಲ್ಪ ಅನ್ನೋದನ್ನು ಚಿಕ್ಕ ಪುಟ್ಟದಲ್ಲೂ ನಾವು ಕಾಣದೇ ಒಂದು ಸಾಧನೆ ಅನ್ನೋದು ಈ ಒಂದು ವಿಚಾರ ಇಷ್ಟೊಂದು ತೆರೆದು ಬಿಡ್ತು ಒಳಗಡೆ ಅಂತ ಒಂದು ವಿಧುಶೇಖರ ಮಹಾಸ್ವಾಮಿಗಳು ಹೇಳಿದ್ದು ಅಂತ ಹೇಳ್ಬಿಟ್ಟು ಅದು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಮೊನ್ನೆ ಅದು ಕೇಳಿದ್ಮೇಲೆ ಹೌದಲ್ವಾ, ಇದೆಲ್ಲ ಹೌದಲ್ವಾ ಅಂತ ಅನ್ಸೋಕ್ಕೆ ಒಳಗಡೆ ಶುರುವಾಗ್ಬಿಡ್ತು. ಅಯ್ಯೋ, ನಾವು ಎಷ್ಟೊಂದು ವಿಚಾರಗಳು ಅಲ್ಲಿ ಅವನನ್ನು ಕಾಣಬೇಕಲ್ವಾ, ಅವನ ಸಂಕಲ್ಪವನ್ನು. ರಮಣ ಮಹರ್ಷಿಗಳೇ ಹೇಳ್ತಾರೆ, ಎಲ್ಲದು ಡೆಸ್ಟಿನಿನಾ ಹಾಗಾದರೆ ಅಂತ ಯಾರೋ ಕೇಳ್ತಾರೆ. ಫ್ರೀ ವಿಲ್ ಏನು, ಡೆಸ್ಟಿನಿ ಏನು ಅಂತ. ಅಂದರೆ ಎಲ್ಲ ಅವನ ಸಂಕಲ್ಪನೇನಾ ಹಾಗಾದರೆ, ಅವನ ಇಚ್ಛೆನೇನಾ, ನಮ್ಮದೇನೂ ಇಲ್ವೇ ಅಂತ. ಅದಕ್ಕೆ ಅವ್ರು ರಮಣ ಮಹರ್ಷಿಗಳೇ ಭಾಳ ಚೆನ್ನಾಗಿ ಹೇಳ್ತಾರೆ, ಹೌದಪ್ಪ, ಎವ್ರಿಥಿಂಗ್ ಈಸ್ ಡೆಸ್ಟೈನ್ಡ್ ಅಂತ ಹೇಳ್ತಾರೆ. ಎಲ್ಲದೂ ಹೌದು, ಅವನ ಇಚ್ಛೆನೇ, ಎಲ್ಲದೂ ಅವನ ಸಂಕಲ್ಪನೆ. ನಡೆಯೋದೆಲ್ಲದೂ ಹುಲ್ಲುಕಡ್ಡಿ ಅಲ್ಲಾಡ್ದು ಅವನ ಸಂಕಲ್ಪ. ಸರಿ, ಹಾಗಾದರೆ ನಮ್ಮ ಒಂದು ಏನಿದೆ ಫ್ರೀ ವಿಲ್, ನಮ್ದು ಏನಿದೆ ಹಾಗಾದರೆ ಅಂದರೆ ಆಗೋದನ್ನು ನೀನು ಯಾವ ರೀತಿ ತಗೋತೀಯ ಅದು ನಿನಗೆ ಬಿಟ್ಟಿದ್ದಪ್ಪ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದರೆ ಅದು ಭಾಳ ಸಣ್ಣದು ಅನ್ಸುತ್ತೆ ನಾವು, ಆದರೆ ಅಲ್ಲೇ ಇರೋದು ನಮ್ಮ ಸಾಧನೆ ಅಂತ ಅನಿಸುತ್ತೆ. ಆದರೆ ಆಗೋದನ್ನು ನೀನು ಯಾಕೆ ತಗೋತೀಯ ಅಂದರೆ ಯು ಆ್ಯಕ್ಟ್ ಆರ್ ಯು ರಿಯಾಕ್ಟ್. ಅಂದರೆ ನಾವು ಆ್ಯಕ್ಟ್ ಮಾಡ್ತೀವೋ ಅಥವಾ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವೋ. ನಾವು ಭಾಳ ಸಲ ಆ್ಯಕ್ಟ್ ಮಾಡೋದು ಬಿಟ್ಟು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಅಂದರೆ ಅದನ್ನು ಅವನ ಸಂಕಲ್ಪ, ನಾನು ಅದು ಪಾತ್ರ ಮಾಡ್ತಾಯಿದ್ದೀನಿ, ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅವನ ಇಚ್ಛೆ ಥರ ಅಷ್ಟೇ. ಅವನ ಸಂಕಲ್ಪ ನನ್ನ ಕೈಕಾಲು ಆಡ್ತಿದ್ದೆ, ಅವನ ಸಂಕಲ್ಪ ನನ್ನಿಂದ ಇದಾಗ್ತಿದ್ದೆ, ನಾನು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಈಗ ಅದೋ ಒಂದು ಘೋರ ಅವಮಾನ ಆಗಿಬಿಡ್ತು ನಮಗೆ. ಅಂದರೆ ಅಲ್ಲಿ ನಾವು ಆ್ಯಕ್ಟ್ ಮಾಡೋದಿಲ್ಲ, ಅಲ್ಲಿ ನಮಗೆ ರಿಯಾಕ್ಷನ್. ಯಾಕೆಂದರೆ ಭಾವನೆಗಳು ಕೊಟ್ಬಿಟ್ಟಿದ್ದಾನೆ ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವು ಆಟ ಆಡಿಸ್ತವೆ, ಭಾವನೆಗಳು ಎದ್ದು ಬಿಡುತ್ತೆ. ನಮ್ಮ ಬರೀ ಆ್ಯಕ್ಟರ್ ಆಗಿರೋದಕ್ಕೆ ಬಿಡ್ತವ
ಅಲ್ಲಿ ರಿಯಾಕ್ಷನ್ ನಮ್ಮದು ಶುರುವಾಗ್ಬಿಡುತ್ತೆ ಒಳಗಡೆ. ಓ ನನಗೆ ಹಿಂಗೆ ಅಂದ್ಬಿಟ್ರು, ನಾನು ಹಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ರಿಯಾಕ್ಷನ್ ಶುರು ಆಗ್ಬಿಡುತ್ತೆ ಅಲ್ಲಿ. ಅದಕ್ಕೆ ಭಾಳ ಒಂದು ಚಿಕ್ಕದಾಗಿ ಹೇಳ್ಬಿಟ್ರು ರಮಣ ಮಹರ್ಷಿಗಳು. ಆದರೆ ಅದು ಅದನ್ನ ಹಿಂದೆ ಎಷ್ಟು ದೊಡ್ಡದಿದೆ, ಅದರದ್ದು ಪಾತ್ರ ಎಷ್ಟು ದೊಡ್ಡದಿದೆ. ಫ್ರೀ ವಿಲ್ಲು ಅನ್ನೋದಕ್ಕೆ ಅಷ್ಟೇ ಅಲ್ಲ ಆದರೆ ಫ್ರೀ ವಿಲ್ ಅನ್ನೋದಕ್ಕೆ ಅಷ್ಟೇ ಅವಕಾಶ ಇರೋದಾ ಅಂತ ಅನಿಸ್ಬಿಡುತ್ತೆ ಆ ಮಾತಲ್ಲಿ. ಆದರೆ ಫ್ರೀ ವಿಲ್ ಅನ್ನೋದಕ್ಕೆ ವಿಪರೀತ ಅವಕಾಶ ಇದೆ. ಯಾಕೆಂದರೆ ಪ್ರತಿಯೊಂದನ್ನು ನಾವು ಹೇಗೆ ತಗೋತೀವಿ ಅದು ನಮಗೆ ಬಿಟ್ಟಿದ್ದು. ಅದನ್ನು ನಮ್ಮ ಸಾಧನೆ ಅಲ್ಲೇ ನಾವು ಮಾಡಬೇಕಾಗಿರೋದು ಅನ್ನೋದು ಭಾಳ ದೊಡ್ಡ ವಿಷಯ. ಅದಕ್ಕೆ ಭಾಳ ಗುರುಭಕ್ತರು ನಮ್ಮ ತಾತ ಹೇಳ್ತಿದ್ರಂತೆ, ಒಂದು ಗುರುವಿನ ಒಂದು ಆಜ್ಞೆ ಪರಿಪಾಲನೆ ಅಥವಾ ಒಂದು ಈ ಮಾರ್ಗದಲ್ಲಿರೋದು ಅನ್ನೋದು ಕತ್ತಿ ಅಲದ ಮೇಲೆ ನಡೆದಂಗಪ್ಪ ಇದು ಅಂತ ಅಷ್ಟು ಕಠಿಣವಾದ. ಏಕೆಂದರೆ ಅಲ್ಲಿ ನಾವು ಯಾವಾಗಲೂ ನಾವು ಆ್ಯಕ್ಟ್ ಮಾಡೋ ಕಡೆ ಗಮನ ಕೊಡಬೇಕು. ಅದು ಭಾಳ ಎಲ್ಲವಾಗಲೂ ಆಗಲ್ಲ. ಯಾಕೆಂದರೆ ಅಲುಗಾಡಿಸ್ತವೆ ಒಳಗಡೆ ಭಾವನೆಗಳು ಅನ್ನೋವು ಅಲೆಗಳಾಗಿ ಎದ್ದು ನಮ್ಮನ್ನೇ ಬೀಳಿಸ್ಬಿಟ್ಟು ಅವು ನಮ್ಮ ಮೇಲೆ ಅಲೆ ಹೊಡೆದು ಬಿಡ್ತವೆ ಅಂತ. ಅದು ಎಲ್ಲರಿಗೂ ಇರೋ ಒಂದು ಅನುಭವಗಳೇ ಇವು, ಏನೋ ವಿಶೇಷ ಅಂತೇನಿಲ್ಲ. ಹಾಗೆ ಅದನ್ನು ನಾವು ಹಿಡಿತದಲ್ಲಿ ಎಷ್ಟು ಇಟ್ಕೋಬೇಕು ಅಂತ ಪ್ರಯತ್ನ ಪಟ್ಟರು ಇನ್ನೂ ಹೆಚ್ಚೆಚ್ಚಾಗಿ ಒಮ್ಮೊಮ್ಮೆ ಹೇಳ್ತವೆ. ಹಾಗಾಗಿ ಇದು ಫ್ರೀ ವಿಲ್ ಅನ್ನೋದಕ್ಕೆ ಭಾಳ ನಾನು ಇದೆಲ್ಲ ಯೋಚನೆ ಮಾಡಿದ್ಮೇಲೆ ಫ್ರೀ ವಿಲ್ಲೇ ಜಾಸ್ತಿ ಇದೆಯಪ್ಪ. ಅವನ ಸಂಕಲ್ಪ ಹೌದು, ಎಲ್ಲ ಅವನ ಸಂಕಲ್ಪನೇ, ಆದರೂ ಫ್ರೀ ವಿಲ್ ಅನ್ನೋದಕ್ಕೆ ಮಹತ್ವ ಬಂದುಬಿಡ್ತಲ್ಲ ಹಂಗಾದರೆ. ಏಕೆಂದರೆ ಎಲ್ಲದನ್ನು ನಾವು ತಗೊಳಂಗೆ ಅಲ್ವಾ ನಮ್ಮ ಒಂದು ಜೀವನ. ಅಂದರೆ ಇಲ್ಲಿ ಎಲ್ಲದಕ್ಕೂ ಒಂದು ಹದ. ಒಂದು ಸಮಯ ಆಗ್ತಿದೆ ಪಾಪ ಎಲ್ಲರಿಗೂ. ಒಂದು 5-10 ನಿಮಿಷದಲ್ಲಿ ನಾನು ಮುಕ್ತಾಯ ಮಾಡ್ತೀನಿ. ಎಲ್ಲದೂ ಒಂದು ಹದ ಅಂತ ಹೇಳ್ತಾರೆ ಜೀವನದಲ್ಲಿ. ಅದೇ ಕತ್ತಿ ಅಲಗಿನ ಮೇಲೆ ನಡೆಯೋದು ಅಂದರೆ ಏನು, ಅದು ಒಂದು ಹದ. ಆ ಕಡೆನೂ ಆಗಬಾರ್ದು ಈ ಕಡೆನೂ ಆಗಬಾರ್ದು, ಹದದಲ್ಲಿ ಇರಬೇಕು ಅಂತ. ಅದೇ ಈಗ ಒಂದು ಅಡುಗೆಯಲ್ಲಿ ಒಂದು ಹದ ಕಾಣ್ಕೋಬೇಕು ಅಂತ ಹೇಳ್ತಾರೆ. ಒಂದು ಯಾವ್ದಾದ್ರು ಅಡುಗೆ ನಮಗೆ ಚೆನ್ನಾಗಿ ಬರಬೇಕು ಅಂದರೆ ಅದು ಹದ ನಮಗೆ ಗೊತ್ತಾಗಬೇಕು ಅಂತ. ನಮ್ಮ ಸಚ್ಚಿದಾನಂದ ಸರಸ್ವತಿಗಳು ಭಾಳ ಚೆನ್ನಾಗಿ ಹೇಳಿದ್ದಾರೆ. ತಿಳಿನಿ ಹಪ್ಪಳ ಮಾಡುವುದ ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ. ಅಂದರೆ ನಾವು ಏನು ಸವಿತೀವಲ್ಲ ಅದು ಅಡುಗೆಯಲ್ಲಿರೋ ಹದನ ನಾವು ಚೆನ್ನಾಗಿದೆ ಅಂತೀವಲ್ಲ, ಅದೇನದು, ಅದೇನೂ ಇಲ್ಲ. ಆ ಅಡುಗೆಯಲ್ಲಿರೋ ಹದ ಅಂದರೆ ಪ್ರಮಾಣ. ನಾವು ಒಂಚೂರು ಅಲ್ಲಿ ಏನೋ ವ್ಯತ್ಯಾಸ ಮಾಡಿದ್ರೂ ಕೂಡ ಹದ ಕೆಟ್ಟೋಗುತ್ತೆ. ಅಲ್ಲಿ ಅದು ಇಂಥಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂದರೆ ಅದೊಂದು ಹದ ಬರುತ್ತೆ ಅದಕ್ಕೆ. ಆ ಹದ ಏನಿದೆಯಲ್ಲ ಅದನ್ನು ಸವಿಯೋದಿದೆಯಲ್ಲ, ಆ ಹದ ಅದು ಚೆನ್ನಾಗಿದೆ ಅಂತ ನಾವೇನೋ ಒಂದು ಒಳಗಡೆ ಆನಂದ ಉಂಟಾಗುತ್ತೆ ತಿಂದಾಗ. ಅದು ಆನಂದ ಎಲ್ಲಿಂದ ಬಂತೋ ಹದ, ಆ ಹದದಿಂದ ಬಂತು. ಈಗ ನಮ್ಮ ಜೀವನದಲ್ಲಿ ಅಂದರೆ ಈ ಹದನ ಕಂಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಮಹಾತ್ಮರ ಜೀವನಗಳಿಂದನೇ ನಾವು ಕಲಿಬೇಕಾಗತ್ತೆ. ಅಪ್ಪನ ಜೀವನದಲ್ಲಿ ಎಲ್ಲವೂ ಹದ, ಎಲ್ಲಿ ನೋಡಿದ್ರೂ ಹದ. ಈಗ ಶ್ರೀರಾಮಚಂದ್ರನ ಜೀವನದಲ್ಲಿ ಏನಪ್ಪ ಎಲ್ಲ ಹದ. ಅಂದರೆ ಏನು ರಾಮಚಂದ್ರನ ಸಿಕ್ಕಾಪಟ್ಟೆ ಕಷ್ಟ ಬಂದ್ಬಿಡ್ತು, ಏನು ಜೀವನ ಒಂದೊಂದ್ಸಲ ಮಾತಾಡ್ತಾರೆ, ಜೀವನ ಹದಗೆಟ್ಟೋಗ್ಬಿಡ್ತಂತಪ್ಪ ಅಂತ ಹೇಳ್ತಿರ್ತೀವಿ. ಅಂದ್ರೇನು, ಕಷ್ಟಗಳು ಬಂತಂದರೆ ಹದಗೆಟ್ಟು ಹೋಯ್ತಾ ಜೀವನ ಅಂತ. ಶ್ರೀರಾಮಚಂದ್ರಲ್ಲಿ ಜೀವನದಲ್ಲಿ ಬರೋವಂಥ ಕಷ್ಟಗಳು, ಅಪ್ಪನ ಜೀವನದಲ್ಲಿ ಬಂದಂಥ ಕಷ್ಟಗಳು ಏನೋ ನಮಗಳಿಗೆ ಬಂದಿಲ್ಲ, ಅಪ್ಪ ಚೆನ್ನಾಗೇ ಇಟ್ಟಿದ್ದಾನೆ ನಮ್ಮೆಲ್ಲರನ್ನು ಅಂತ ನಾವು ಹೇಳ್ಬೋದು. ಆದರೆ ಅವ್ರ ಕಷ್ಟಗಳು ಬಂತು ಅಂದರೆ ಹದಗೆಟ್ತಾ ಇಲ್ಲ. ಅವರು ಆ ಕಷ್ಟಗಳ ನಡುವೆ ಹದನ ಹುಡುಕಿದ್ರು, ಆ ಹದನ ಕಂಡುಕೊಂಡ್ರು, ಆ ಹದದಿಂದ ಅದನ್ನು ಮತ್ತೆ ಜೀವನವನ್ನು ಅದನ್ನು ಸರಿಪಡಿಸ್ಕೊಂಡ್ರು. ಅಂದರೆ ಕಷ್ಟಗಳು ಹದಗೆಡ್ಸಲ್ಲ ಜೀವನವನ್ನು ಅನ್ನೋದನ್ನು ಅವ್ರು ತೋರಿಸಿದ್ರು. ಈಗ ಎಲ್ಲ ಅವನ ಇಚ್ಛೆ. ಈಗ ಅಪ್ಪ ಅವರು ಹುಟ್ಟೋದಕ್ಕೆ ಏನು ಮುಂಚೆ ಅದು ಭಾಳ ಸ್ಥಿತಿವಂತರಾಗಿದ್ದು ಕುಟುಂಬ. ಅವ್ರು ಹೇಗೆ ಇದ್ದರು ಅಂತ ಹೇಳ್ತಾರೆ. ಮೇನೆಗಳಿದ್ವಂತೆ ಕೂತ್ಕೊಳ್ಳೋದಕ್ಕೆ, ಅಂದರೆ ಕೂತ್ಕೊಂಡು ಒಂದು ಕಡೆಯಿಂದ ಒಂದು ಕಡೆ ಆಳುಗಳಿದ್ರಂತೆ ಆ ಮೇನೆಗಳನ್ನು ಎತ್ಕೊಳ್ಳೋಕ್ಕೆ, ಪಲ್ಲಕ್ಕಿಗಳಿತ್ತಂತೆ. ಅಂಥ ಒಂದು ರಾಜವೈಭೋಗ ಇದ್ದಿದ್ದು ಅಲ್ಲಿ ಹೋಗ್ಬಿಡ್ತು. ರಾಜವೈಭೋಗ ಅನ್ನೋದು ಹೋಗಿ ಅತಿಯಾದ ಏನು ಬಡತನ ಬಂದ್ಬಿಡ್ತಲ್ಲ. ಆ ಬಡತನ ಬಂದಿದ್ದು ಏನು ಅಪ್ಪ ಅವ್ರು ಹುಟ್ಟಿದಾಗ ಒಂದು ತುಂಬಾ ಏನು ಮನೇಲಿ ಎಣ್ಣೆ ಒಂದು ಇಲ್ಲದಂಥ ಒಂದು ದೀಪ, ಸಂಜೆ ಒಂದು ದೀಪ ಹಚ್ಬೇಕಂದ್ರೆ ಎಣ್ಣೆ ಇಲ್ಲದಂಥ ಅಷ್ಟು ಕಡು ಬಡತನ ಅನ್ನೋದನ್ನು ಕಂಡ್ರಲ್ಲ. ಅಂದರೆ ಆ ಪರಮಾತ್ಮ ನಮ್ಮಪ್ಪ ಅದನ್ನು ಇಂಥ ಕಷ್ಟದಲ್ಲಿ ಕಂಡ್ಕೊಂಡಿದ್ದೀನಿ ನೋಡೋದು ಹೆಂಗೆ ಕಂಡ್ಕೋಬೋದು ಹದನ ಅಂತ ನಮಗೆ ತೋರ್ಸೋಕ್ಕೆ, ಅದನ್ನು ಭಕ್ತರಿಗೆ ತೋರ್ಸೋಕ್ಕೆ ಮಾಡಿದ್ದಾನೆ. ಆ ಒಂದು ಸಿಚುವೇಶನ್ನ, ಅದನ್ನು ಒಂದು ಕಷ್ಟನ ಅವನು ಪಟ್ಟಿದ್ದಾನೆ. ಅಂದರೆ ಕಷ್ಟ ಅಲ್ಲಪ್ಪ ನಿನ್ನನ್ನು ಹದಗೆಡ್ಸೋದು, ನಿನ್ನೊಳಗಡೆ ನೀನು ಏನು ಇಟ್ಕೊಂಡಿರ್ತೀಯಲ್ಲ, ನೀನು ಅದನ್ನು ನೀನು ಇಟ್ಕೋಬೇಕು ಒಳಗಡೆ ಎಂಥ ಸಮಯದಲ್ಲೂ ಅಂತ ತೋರ್ಸೋಕ್ಕೆ ಅವನ ಸಂಕಲ್ಪ. ಅದು ನಮ್ಮಪ್ಪನ ಸಂಕಲ್ಪ. ಅಂಥ ಕಷ್ಟಗಳಲ್ಲಿ ಅವನು ತಂದ್ಕೊಂಡಿರೋದು ಅವನ ಇಚ್ಛೆ, ಅದು ಸ್ವಂತ ಇಚ್ಛೆ. ಯಾಕೆಂದ್ರೆ ಅವನು ತೋರಿಸ್ಬೇಕಾಗಿತ್ತು ನಮ್ಮಗಳಿಗೆ. ಈ ಮಹಾತ್ಮರ ಜೀವನದಲ್ಲಿ ಅದರಲ್ಲೂ ನಮ್ಮ ಅಪ್ಪನ ನಾನು ಸ್ಪೆಷಲಾಗಿ ಹೇಳಬೇಕು ಅಂದರೆ ಆ ಅಪ್ಪನ ಒಂದು ಚರಿತ್ರೆಯಲ್ಲಿ
ಎಲ್ಲ ಕಡೆ ಶ್ರೀರಾಮಚಂದ್ರನ ಚರಿತ್ರೆಯಲ್ಲಿ ಬರೋವಂತೆ, ಈಗ ಶ್ರೀರಾಮಚಂದ್ರನ ರಾಮಾಯಣ ನಾವು ಇವತ್ತಿಗೆ ಕೂಡ ನಾವು ಓದ್ತೀವಿ. ಅದು ಭಾಳ ಪುಣ್ಯಕರವಾದಂಥದ್ದು. ಇವತ್ತು ಕೂಡ ನಾವು ಅದನ್ನು ಸಾಕಷ್ಟು ಬಾರಿ ರಾಮಾಯಣವನ್ನು ಬರೆದಿದ್ದಾರೆ. ಯಾಕೆ ಬರೆದ್ರು, ಯಾಕೆ ಅವನ ಜೀವನದಲ್ಲಿ ಅಷ್ಟೊಂದು ಕಷ್ಟ ಆಯ್ತಲ್ಲಪ್ಪ, ಅವನ ಜೀವನದಲ್ಲಿ ಇಸ್ ಇಟ್ ಎ ಫೇಲ್ಯೂರ್, ಅವ್ನ ಫೇಲ್ಯೂರ್, ಅವನ ಜೀವನ ಕಷ್ಟ ಬಂತು. ಅದು ಫೇಲ್ಯೂರ್ ಆಗಿದ್ದರೆ ಅದು ಪ್ರದವಾಗಿ ಹೇಗಾಯಿತು? ಅದು ಇಷ್ಟು ದಿನ ಆದರೂ ನಾವು ಏನಕ್ಕೆ ಓದ್ತಾ ಇದ್ದೀವಿ? ಹಾಗೆ ಅದು ಏನಕ್ಕಾಯಿತು ಅಂದರೆ ಹದ, ಅವನೇನು ಒಳಗಡೆ ಬಿಡಲಿಲ್ವಲ್ಲ, ಹದ ಹಿಡ್ಕೊಂಡಿದ್ದಲ್ಲ, ಆ ಹದದಿಂದ ಅದಕ್ಕೆ ಆ ಒಂದು ಘನತೆ ಗಾಂಭೀರ್ಯ ಬಂತು. ಅಂದರೆ ಅಪ್ಪನೂ ಕೂಡ ಕಷ್ಟಗಳಲ್ಲಪ್ಪ ನಿಮ್ಮನ್ನ ಕೆಡಿಸೋದು, ಹದಗೆಡಿಸೋದು ಜೀವನನ ಅಂತ ತೋರಿಸೋದಕ್ಕೆ ಅವನ ಸಂಕಲ್ಪ. ಅದೇನು ಕಷ್ಟಗಳನ್ನು ತಂದ್ಕೊಂಡ ಜೀವನದಲ್ಲಿ, ಅದನ್ನು ಆ ಹದದಿಂದ ಅದೇನು ಒಳಗಡೆ ಹದ ಇಟ್ಕೊಂಡಿದ್ದ ಅದನ್ನು ನಿಭಾಯಿಸ್ದ, ಎಂಥ ಕಷ್ಟಗಳನ್ನು ಅದನ್ನು ನಿಭಾಯಿಸಿ ತೋರಿಸ್ದ. ನೀವು ಇದನ್ನು ಭಕ್ತರಿಗೆ ತೋರ್ಸೋಕ್ಕಾಗಿ ಮಾಡಿದ್ದಾನೆ ಅಂತನ್ನೋದು ನನ್ನ ಒಂದು ಇದೆಲ್ಲ ಅವನ ಸಂಕಲ್ಪ ಅನ್ನೋದು ಏನು ಬಂತಲ್ಲ, ಆ ವಿಚಾರದಿಂದ ಇದೆಲ್ಲ ಬಂತು ನನಗೆ. ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಆಸೆ ಆಯಿತು. ಅದರಿಂದ ಅದನ್ನು ಹಂಚ್ಕೊಂಡೆ. ಅಂದರೆ ಎಷ್ಟು ಮಹತ್ವ ಇದೆ ಅವನ ಅಂದರೆ ನಮ್ಮ ಪ್ರತಿಯೊಂದು ನಮ್ಮ ಜೀವನ ಕೂಡ ಅವನ ಸಂಕಲ್ಪವೇ ಅಲ್ವಾ? ಹಾಗಾದರೆ ಅವನ ಒಂದು ಇಚ್ಛೆ. ಅದರಿಂದ ನನ್ನ ಇಚ್ಛೆಗೆ ಬಿಟ್ಬಿಡ್ರಿ ಅಂತ ಅಪ್ಪ ಯಾವಾಗಲೂ ಹೇಳ್ತಾನೆ. ನೀನು ಎಲ್ಲದನ್ನು ನನಗೊಪ್ಪಿಸಿ ನೀನು ನಿಶ್ಚಿಂತನಾಗಿರು ಅಂತ ಹೇಳ್ತಾರೆ. ಆದರೆ ಅದು ಎಷ್ಟು ಸಂದರ್ಭದಲ್ಲಿ ನಾವು ನಿಶ್ಚಿಂತವಾಗಿರ್ತೀವಿ ಅನ್ನೋದು ಅದು ನಮ್ಮೊಳಗಡೆ ನಾವೇ ನೋಡ್ಕೋಬೇಕು. ಹಾಗೆ ಅದನ್ನು ರೂಢಿಯಲ್ಲಿ ತಂದ್ಕೋಬೇಕು ಅನ್ನೋದು ಅದು ನಮ್ಮ ಫ್ರೀ ವಿಲ್, ನಮ್ಮ ಜವಾಬ್ದಾರಿಗೆ ಅದು ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಹೇಳಿ ಇಂದಿನ ಒಂದು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಪ್ಪನ ಜೀವನ ಎಷ್ಟು ಹೇಳಿದ್ರು, ಎಷ್ಟು ಮಾತಾಡಿದ್ರು ಅವನ ಜೀವನ ಅಪ್ಪಂದು ಅಲ್ದಲ್ಲ, ಅವನ ಭಕ್ತರ ಎಷ್ಟು ಜೀವನ ಅವ್ರು ಹೇಗೆ ಮಾಡಿದ್ದಾರೆ ಅದನ್ನು ಮಾತಾಡೋಕ್ಕೂ ನನಗೆ ಸ್ಪೆಷಲಿ ನನಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೇನೆ. ಅಷ್ಟು ಮಹತ್ತರವಾದ ಒಂದು ಚರಿತ್ರೆ, ಹಾಗೆ ಜೀವನಗಳು ಅವ್ರದ್ದೆಲ್ಲ ಅಪ್ಪನ ಹಾಗೂ ಅಪ್ಪನ ಭಕ್ತರ ಒಂದು ಜೀವನ. ಅದಕ್ಕೆ ನಾನು ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಮಗೆ ಒಂದು ಉದಾಹರಣೆಯನ್ನು ಮಾಡಿಕೊಟ್ಟಿದ್ದಾರೆ, ಹಾಕಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೇನೆ. ಈಗ ಮತ್ತೆ ನಾನು 5 ನಿಮಿಷ ಸಮಯದಲ್ಲಿ ಯಾರು ಏನಾರು ಅಪ್ಪನ ವಿಚಾರ ನಿಮಗೆ ಮನಸ್ಸಿಗೆ ಬಂದೋಡೆ ದಯವಿಟ್ಟು ಹಂಚ್ಕೊಳ್ಳಿ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಹಲೋ ಹೇಳಿ ಕೇಳಿಸ್ತದೆ, ಹೇಳಿ. ನಾನು ಸಂಧ್ಯಾ ಅಂತ, ಮಿಯಾಪುರದ ಮೂರ್ತಣ್ಣನ ಮಗಳು. ನಾನು ಅಪ್ಪನ ವಿಚಾರ ಕೇಳಿ ಬಹಳ ಸಂತೋಷ ಆಯ್ತು. ನಿಮ್ಮ ಅಜ್ಜಿನೂ ನಂಗೆ ಪರಿಚಯ ಇದೆ. ನಾನು ಹೊಸದುರ್ಗದಲ್ಲಿದ್ದೆ, ಇಂದ್ರಮ್ಮನ ಮನೆಯಲ್ಲಿದ್ದೆ ಹೊಸದುರ್ಗದಲ್ಲಿ. ಭಾಗೀರಥಮ್ಮ ಅವ್ರಿಗೆ ನಮಸ್ಕಾರ, ನಿರ್ಮಲಕ್ಕ ನಮಸ್ಕಾರ. ಗೊತ್ತಾಯ್ತಾ? ಸಂಧ್ಯಾ ಗೊತ್ತಾಯ್ತಪ್ಪ, ಮಾತಾಡ. ಅಲ್ಲ, ಅಮ್ಮಗ್ ಗೊತ್ತಾಯ್ತಾ ಇಲ್ಲ ಅಂತ ಹೇಳಿದೆ. ಅಮ್ಮಗೆ ಬಹಳ ಸಂತೋಷ ಆಯ್ತು. ಅಪ್ಪನ ವಿಚಾರ ತುಂಬಾ ಆಸೆ. ಅಯ್ಯೋ, ಎಲ್ಲಿ ಅಭಿಮಾನ ಇರೋದೇನು, ಅದೇ ನಮ್ಗೆ ಇದೆಲ್ಲ ತುಂಬಾ ಸಾರ ಸಿಕ್ಕ್ರು. ಈ ವಿಚಾರ ಕೇಳ್ಬೇಕು, ಮಾಡ್ಬೇಕು. ಸುನೀತಾ ಬಹಳ ಆನಂದ ಆಯ್ತು, ಬಹಳ ಖುಷಿ ನಮ್ಗೆ ವಿಚಾರಗಳು ಕೇಳಕ್. ನಾವೆಲ್ಲ ಸೇರಿದ್ರು ಮಾತಾಡೋದೆ ಅಪ್ಪಂದು, ಬೇರೆ ವಿಚಾರನೇ ಇಲ್ಲ. ಇಷ್ಟು ದಿನ ಏನು ಮಾತಾಡದೆ ತಡ್ಕೊಂಡಿದ್ದೆ, ಏನು ಮಾತಾಡದೆ ತಡ್ಕೊಂಡಿದ್ದೆ, ಇವತ್ತಾಗ್ಲಿಲ್ಲ. ಒಂದು ನಿಮಿಷ ಅಜ್ಜಿ ಮ್ಯೂಟ್ ಮಾಡ್ತೀನಿ ನಿಂದು, ಯಾಕಂದ್ರೆ ಅವ್ರು ಮಾತಾಡೋದು ಕೇಳಿಸಲ್ಲ, ಇಲ್ಲಿ ಎಲ್ಲರೂ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಮಾತಾಡ್ಲಿ ಆಮೇಲೆ. ಹೇಳಿ ಸಂಧ್ಯಾ. ಏನು ಮಾತಾಡದೆ ಸುಮ್ಮನಿದ್ದೆ, ಇವತ್ತು ತಡಿಲಿಕ್ಕೆ ಆಗ್ಲಿಲ್ಲ, ಮಾತಾಡ್ತಾ ಇದೀನಿ. ಬಹಳ ಸಂತೋಷ ಆಯ್ತು. ಅಪ್ಪಿನ ವಿಚಾರಗಳು ನಾವು ಈ ತರ ಕೇಳ್ತಿರ್ತೀವಿ, ಎಲ್ಲ ನಿಮ್ಗಳದ್ದೆಲ್ಲ ಅನುಭವ ಹೇಳಿ ತುಂಬಾ ಸಂತೋಷ ಆಯ್ತು, ಆನಂದ ಆಯ್ತು. ನಾಗಮಣಿ ಇವ್ರು ಕುಮಾರ್ ಅಲ್ವಾ, ಅವ್ರಿಗೂ ನನ್ನ ಪರಿಚಯ ಇದೆ, ಮುಖ ಪರಿಚಯ ಗೊತ್ತಿಲ್ಲ ಅವ್ರಿಗೆ, ನೆನಪಿದೆ ಇಲ್ಲ. ಬಹಳ ಸಂತೋಷ ಆಯ್ತು. ಸುನೀತಾ ಒಳ್ಳೆ ಮಾಡಿ, ನೀನು ಸಪ್ತದಲ್ಲಿ ನೀನ್ ಭೇಟಿ ಮಾಡಿ ಮಾತಾಡಿದ್ದೆ, ನೆನಪಿದ? ಹೌದು, ನನಗೆ ನೆನಪಿದೆ. ಸರಿ ಕಣಮ್ಮ, ಬಹಳ ಸಂತೋಷ ಆಯ್ತು. ಸಂಧ್ಯಾ ಅವರೇ, ನಿಮ್ಮ ಪರಿಚಯ ನನಗಿದೆಯಾ? ಹಲೋ ಸಂಧ್ಯಾ ಅವರೇ,
ಸಂಧ್ಯಾ, ನಿನ್ ಪರಿಚಯ ನಾಗಮಣಿಗ್ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ನಾಗಮಣಿ. ಇದೆ ಇದೆ ಹೌದಾ? ಅಲ್ವಾ? ತುಂಬಾ ಸಂತೋಷ ಆಯ್ತು ನನಗೆ. ನಿರ್ಮಲ ನಿಮ್ ಸೋದರ ಮಾವನ ಮನೆಯವರಲ್ವಾ ಅವರು? ಹಾ, ಹೌದಪ್ಪ. ಹೌದು ಹೌದು. ಪರಿಚಯ ಇದೆ ಪರಿಚಯ ಇದೆ. ಅವರೆಲ್ಲ ಹಗ್ಗ ಎಲ್ಲ ಹಾಕ್ತಾರೆ, ಎಲ್ಲ ನೋಡ್ತೀನಿ, ಚೆನ್ನಾಗಿದೆ. ಹೌದಪ್ಪ. ಹೌದು. ಹೌದು. ಅಪ್ಪನ ವಿಚಾರ ಅಂತೂ ಬಹಳ ಸಂತೋಷ, ಆನಂದ. ನಾವ್ ಎಷ್ಟ್ ಕೇಳಿದ್ರು ಕಡಿಮೆನೇ ಅದು. ಹೌದು, ಕೇಳ್ತಾನೆ ಇವತ್ತೆಲ್ಲಾರ್ದು ತುಂಬಾ ಚೆನ್ನಾಗಿತ್ತು. ಬಹಳ ಚೆನ್ನಾಗಿತ್ತು. ಹೌದು. ಅಪ್ಪನ ವಿಚಾರ ಹಂಗಲ್ಲ, ಸಣ್ಣದಾರ್ಗೆ ಹಂಗೆ ಏನೋ ಒಂದ್ ಸಣ್ಣದ್ ಹೇಳಿ ಅದರಿಂದ ಎಷ್ಟು ಅನುಕೂಲಗಳು ಮಾಡೋದು. ನಾನು ಎಷ್ಟು ಜನ್ಮದ ಪುಣ್ಯನೋ ಅಂತ ಅನ್ಕೋತೀನಿ. ಅಂತಂತ ಗುರುಗಳದ್ದು ಅವ್ರದ್ದೆಲ್ಲ ಕಠಿಣ ತಪಸ್ ಮಾಡಿದಾರು, ಅವ್ರದ್ದು ಆಶೀರ್ವಾದ. ನಾವ್ ಯಾವ ಜನ್ಮದಾಗ ಏನ್ ಸ್ವಲ್ಪ ಪುಣ್ಯ ಮಾಡಿದ್ದು, ಈ ಜನ್ಮ ಸಿಕ್ಕಿದೆ, ಬಹಳ ಸಂತೋಷ ಅಂತ ಹಂಗ ಅಂತೀನಿ. ಮಾತಾಡಕ್ ಅಷ್ಟು ಬರಲ್ಲ, ಅದೇ ಈಗ ಅಯ್ಯೋ, ಪರವಾಗಿಲ್ಲ, ಇಷ್ಟ ಇದೆಯಲ್ಲ. ಇಲ್ಲ ಇಲ್ಲ, ಇದು ನಾವು ಹೇಗೆ ಒಂದು ಎದ್ರ ಬದ್ರಿ ಸಿಕ್ಕಾಗ ಆಶ್ರಮದಲ್ಲಿ ಮಾತಾಡ್ತೀವೋ ಅದೇ ರೀತಿ ಇದು ಇರ್ಲಿ ಅಂತಾನೆ, ಅಂದ್ರೆ ಒಂದು ಫ್ರೀ ಆಗಿರ್ಲಿ ಮಾತಾಡಕ್ಕೆ, ಎಲ್ಲರೂ ಅವಕಾಶ ಆಗ್ಲಿ ಅಂತಾನೆ ಮಾಡಿರೋದು. ನೀವು ಹೇಳಿದ್ದು ತುಂಬಾ ಸಂತೋಷ ಸರಿ, ಆಯ್ತು. ಓಕೆ. ಆದ್ರೆ ಈಗಿನ ಮಾತಾಡ್ಬೇಕು, ಸ್ವಲ್ಪ ವ್ಯವಸ್ಥಿತವಾಗಿ ಇದ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ಮಾತಾಡಿ ಆಗ್ಲಿ ಅದು. ಈಗ ನೋಡ್ರಿ ತಡಿಲಾರ್ದಂಗ್ ಬಂತದ, ಹಂಗ್ ಬರ್ಬೇಕು. ಹಾ, ಅದು ಏನು ಹೌದು. ಯೋಚನೆ ಮಾಡಿ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಒಬ್ರಾದ್ಮೇಲೂ ಮಾತಾಡಿ, ಯಾಕೆಂದ್ರೆ ಅಪ್ಪನ ಸಂಧ್ಯಾ, ವಿಚಾರ ಇನ್ನೊಂದಿನ ಮಾತಾಡು ನೀನು. ಇನ್ನೊಂದಿನ ನಿನ್ನ ಮಾತಾಡೋಣ. ಅನುಭವಗಳನ್ನೆಲ್ಲ ಹೇಳು. ಅಲ್ಲ, ನೋಡೋಣ ನೋಡೋಣ. ಅದೇ ಮಾತಾಡಕ್ಕಂದ್ರ ಸಂತೋಷಕ್ಕೆ ಒಂಥರ ಇದೇ ಬಂದ್ಬಿಡುತ್ತೆ. ಮಾತಾಡಕ ದುಃಖ ಆಮೇಲೆ ಒಂಥರ ಇದು. ಹೌದು ಹೌದು. ಇದೆಲ್ಲ ಅಭ್ಯಾಸ ಆಗ್ಬೇಕು. ಬಹಳ ಸಂತೋಷ ಆಯ್ತು. ಪ್ರತಿದಿನ ನಾನು ಎಲ್ಲ ಕೇಳ್ತಿದ್ದೆ. ಅಪ್ಪನ ವಿಚಾರ ಅಪ್ಪನೇ. ನಮ್ಗೆ ಹೌದು ಎಷ್ಟೇ ಗುರುಗಳು ಬಂದ್ರು ಅಪ್ಪನೇ. ಹೌದು ಹೌದು. ಅಪ್ಪನೇ, ಏನಿಲ್ಲ, ಎಲ್ಲ ಅವನ್ನೆಲ್ಲ ಕಾಣೋದು. ಹ್ಮ್. ಅದ ಆನಂದ ಹೆಂಗಾಗುತ್ತೆ ಅದ್ ಹೇಳಕ್ ಬರಲ್ಲ. ನಮ್ಗೆ ಅನುಭವ ಅದು. ಅನುಭವ. ಖುಷಿ ಆಯ್ತು. ಅನುಭವ ಅದು. ಹಾ, ಅದೇ ಆಯ್ತು. ನಾವೇನು ಶಾಸ್ತ್ರ ಓದಿಲ್ಲ, ಪುರಾಣ ಓದಿಲ್ಲ, ಏನು ಧ್ಯಾನ ಮಾಡಿಲ್ಲ, ಅದೇ ಸಾಧನೆ ಮಾಡಿಲ್ಲ. ಆದ್ರೂ ಆನಂದ ಕೊಡ್ತಾನ ಅಪ್ಪ ನಮ್ಮನ್ನ. ಅಷ್ಟೇ ಅದೇನಿಲ್ಲ, ಅಷ್ಟೇ. ಅದೇ ನಮ್ಮ ಜನ್ಮದ್ದು ಹಿಂದಿಂದ ಸಂಸ್ಕಾರದ್ದು, ಹುಟ್ಟಿದಂತ ತಂದೆ ತಾಯಿಗಳ ಪುಣ್ಯವು. ಅದು ನಮ್ಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ನಾವ್ ಯಾವ ಸಾಧನೆ, ಒಂದು ಅಕ್ಷರ, ಒಂದು ಹುಲ್ ಕಡ್ಡಿಯಷ್ಟು ಏನೂ ಮಾಡಿಲ್ಲ. ಇಷ್ಟ ಆದ್ರೆ ಸಾಕು ಸಂಧ್ಯಾ ನಮ್ಗೆ. ಈ ಜನ್ಮಕ್ಕೆ ಇಷ್ಟ ಸಾಕು ನಮ್ಗೆ. ಅಯ್ಯೋ, ಸಾಕಮ್ಮ ಸಾಕು. ಹಾ, ಅದಷ್ಟು ಎಷ್ಟು ಸರಿ ಪಡ್ಕೊಂಡಿದ್ದೀವಲ್ಲ. ಅನ್ಕೋತೀನಿ ನಾನು. ಹೌದೌದು, ಸಾಕು ಸಾಕು. ಇಂಥ ಗುರು ಭಕ್ತರು, ಪಡ್ಕೊಂಡಿದ್ದೀವಲ್ಲ. ಇಂಥ ಗುರುಗಳು. ನಮ್ಮ ತಂದೆ ತಾಯಿ ಯಜಮಾನರುಗಳು, ಅವ್ರ ಭಕ್ತಿ, ಅವರ ಇದು ಶ್ರದ್ಧೆ ಇತ್ತಲ್ಲ, ಅದು ನಮ್ಮನ್ನ ಹೌದು, ಕಾಪಾಡಿದೀವನು. ಹ್ಮ್. ನಿಜ ನಿಜ. ಹೌದು. ನಾರಾಯಣ ಸ್ವಾಮಿ ಅವ್ರು ಕೂಡ ಎಷ್ಟು, ಅಯ್ಯೋ ಅಯ್ಯೋ ಅಯ್ಯೋ, ಗುರಣ್ಣ ಅವರು, ನಾರಾಯಣಗಳು, ಅವರೆಲ್ಲ ನಾವು ಬಹಳ ನೋಡಿದ್ವಮ್ಮ ಅವ್ರನ್ನ. ನಮ್ ತಂದೆಯವರೆಲ್ಲ ಹೌದು. ನಾನ್ ಯಾಕೆ ತುಂಬಾ ಹೇಳ್ದೆ ಮೂರ್ಖಣ್ಣನ್ ಮಗಳು ಅಂದ್ರೆ, ನಮ್ಮ ತುಂಬಾ ಹೊತ್ತಿಗೆನು ಸಂಧ್ಯಾ ಅಂತ, ನಮ್ಮ ಹ್ಮ್. ಒಲ್ಬನ ಅಣ್ಣನ ಹೆಂಡತಿನೂ ಸಂಧ್ಯಾ ಅಂತ ಕನ್ಫ್ಯೂಸ್ ಆಗತ್ತೆ ಅಂತ ಮೂರ್ತಣ್ಣನ್ ಮಗಳು ಅಂತ ಹೇಳಿದೆ ಅಷ್ಟೇ. ಹೌದೌದು ಹೌದು. ನಮ್ಮ ಹೊತ್ತಿಗೆನು ಸಂಧ್ಯಾ ಅಂತಿದ್ದಾರೆ, ಕನ್ಫ್ಯೂಸ್ ಆಗತ್ತೆ ಅಂತ ನಮ್ಮ ಹೇಳಿದೆ. ನಮ್ಮವ್ರ ಮನೆಗೆ ಬರ್ತಾ ಇದ್ರು ಕರೆಕ್ಟ್. ಅಲ್ಲೇ ಓದ್ತಾ ಇದ್ನಲ್ಲ ನಾನು. ಅವ್ರು ಓದ್ತಾ ಅವಾಗೆಲ್ಲ ಇದ್ರು. ಹೌದು. ಹೌದು ಹೌದು. ಸಂತೋಷ ಆಯ್ತಮ್ಮ ಕೇಳಿ. ನನಗೆ ಎಲ್ಲ ಈ ಕಡೆ ಅಂತ ಗೊತ್ತೇ ಇಲ್ಲ, ಈಗ ಗೊತ್ತಾಯ್ತು ನಮ್ಗೆ. ನಿಮ್ಗೆ ಈ ಕಡೆ ಎಲ್ಲ ಇದೆ ಅಂತ ನನ್ಗೆ ಇವತ್ತು ಗೊತ್ತಿಲ್ಲ. ಗುಂಟೂರು ಅದೆಲ್ಲ ಇವತ್ತು ಗೊತ್ತಾಯ್ತು. ಸರಿಪ್ಪ, ಓಕೆ. ಓಕೆ, ಧನ್ಯವಾದಗಳು ಆಯ್ತು, ಸಂಧ್ಯಾ ನಮಸ್ಕಾರ. ಅವ್ರಿಗೆ. ಆಯ್ತು. ಈಗ ಇನ್ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟಪಟ್ರೆ ಮಾತಾಡಿ, ಖಂಡಿತ. ಒಂದು 5 ನಿಮಿಷ ನಮಸ್ಕಾರ. ಸಮಯದಲ್ಲಿ. ನಮಸ್ತೆ. ಮೂರು ಜನದ್ದು ಇವತ್ತು ತುಂಬಾ ಚೆನ್ನಾಗಿತ್ತು. ನಾಗಮಣಿನೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ, ಸುನೀತಾನೂ ಅಷ್ಟೇ. ಮುಂದೆ ಹೀಗೆ ಅಪ್ಪನ ವಿಚಾರಗಳು, ಅನೇಕ ವಿಚಾರಗಳು ಬರಲಿ. ನಾವು ಎಲ್ಲ ಏನಾದರೂ ತಿಳಿದೇ ಇದ್ರೆ ತಿಳ್ಕೊಳ್ಳೋಣ. ಎಲ್ಲರ ಅನುಭವಗಳು ಚೆನ್ನಾಗಿರುತ್ತೆ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು. ಮತ್ತೆ ಈಗಿನ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಇನ್ಯಾರಾದ್ರೂ ಏನಾದರೂ ನೆನಪು ಬರ್ತಾ ಇದೆಯಾ? ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಥವಾ? ಇಲ್ಲ, ಮುಕ್ತಾಯ ಮಾಡು. ಓಕೆ, ಮುಕ್ತಾಯ ಮಾಡೋಣ ಹಾಗಾದರೆ. ಯಾರೂ ಇದೆ? ನೀವು ಮುಂದಿನ ವಾರಗಳಲ್ಲಿ ನೀವು ಏನಾದರೂ ಹೇಳಬೇಕು ಅಂದರೆ ಖಂಡಿತ ಮತ್ತೆ ಅವಕಾಶ ಇರುತ್ತೆ. ಯಾರಾದರೂ ಹೇಳ್ಬೋದು, ನಿಮ್ಗೆ ಏನಾದರೂ ನೆನಪು ಬಂದಲ್ಲಿ ಖಂಡಿತ ಹೇಳ್ಬೋದು ಅಂತ ಹೇಳ್ತಾ ಈ ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆಗಮಿಸಿ
ಎಲ್ಲ ಒಂದು ಹೇಳಿದ್ದಕ್ಕೆ ಹಾಗೂ ಕೇಳಿದ್ದಕ್ಕೆ, ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಕೂಡ ಸಲ್ಲಿಸ್ತೇನೆ. ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಜೈ ಮತ್ತೆ ಮುಂದಿನ ಶಂಕರ್. ವಾರ ಸೇರೋಣ. ಜೈ ಶಂಕರಲಿಂಗ. ಜೈ ಶಂಕರ. ಜೈ ಶಂಕರಲಿಂಗ.